ಆಲ್ರೆಡಿ ನಮ್ಮ ದೇಹದಲ್ಲಿ ಒಂದು ಗನ್ನನ್ನು ಲೋಡ್ ಮಾಡೋ ಥರ ಇದು ಗನ್ ಲೋಡ್ ಆಗೋಗಿದೆ. ಟ್ರಿಗರ್ ಏನಿದೆಯಲ್ಲ, ಹೊರಗಡೆಯ ಫ್ಯಾಕ್ಟರ್ಸ್ಗಳು ಟ್ರಿಗರು. ಅದನ್ನು ಒತ್ತದಾಗ ಏನಾಗುತ್ತೆ ಅಂದರೆ ಶೂಟ್ ಆಗುತ್ತದು. ನಮ್ಮ ಬದಲಾದ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಚೇಂಜಸ್ಸು, ಆಹಾರ ಪದ್ಧತಿ, ಆ ವಿಕಾಸದ ಹಂತದಲ್ಲಿ ಏನಿತ್ತು ಅದೇ ಹಾಗೆ ಎಕ್ಸಾಕ್ಟ್ ಇದೆ, ಏನೂ ಚೇಂಜ್ ಆಗಲಿಲ್ಲ. ಸ್ಟ್ರೆಸ್ಸರ್ಸ್ಗಳು ಇದ್ದದ್ದು ಆವಾಗ ಕಾಡಿನಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ. ಇವಾಗ ಆನೆ, ಹುಲಿ, ಸಿಂಹ, ಚಿರತೆ ಅಲ್ಲ, ಅದರ ಬದಲು ಹೆಂಡತಿ, ಮಕ್ಕಳು, ಬಾಸ್, EMI, ಇಷ್ಟೇ. ಸ್ಟ್ರೆಸ್ಸರ್ಸ್ ಆರ್ ಡಿಫ್ರೆಂಟ್, ಮೆಕ್ಯಾನಿಸಮ್ ರಿಮೈನ್ಸ್ ಸೇಮ್. ಹಾಗಾಗಿ ಮೈದಾವನ್ನು ಯಾರು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಅವರಿಗೆ ಡಯಾಬಿಟಿಕ್ಕು 100ಕ್ಕೆ 100 ಗ್ಯಾರಂಟಿ. ಬೈ 1 ಗೆಟ್ 2 3 ಫ್ರೀನ ಥರ ಮೈದಾ ತಿಂದರೆ, ಅದೊಂದು ತಿಂದರೆ ಡಯಾಬಿಟಿಕ್ಕು, ಒಬಿಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇನ್ಫರ್ಟಿಲಿಟಿ ಎಲ್ಲ ಏನೇನು ಕಾಯಿಲೆ ಅಂತ ಇರುತ್ತೆ ಎಲ್ಲ ಬರುತ್ತೆ ಬಿಕಾಸ್ ಆಫ್ ಅಲೆಕ್ಸಾನ್. ನೇರವಾಗಿ ಅದು ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸಲ್ಲಿ ಆ ಬೀಟಾ ಸೆಲ್ಸ್ಗಳನ್ನ ನಾಶ ಮಾಡುತ್ತೆ. ನಮಗೆ ಭಕ್ತ ಪ್ರಹ್ಲಾದಂದು ಕಥೆ ಗೊತ್ತು. DNA ನಾವು ನೋಡೋದಾದರೆ ರಾಕ್ಷಸರ DNA ಅದು ಅಲ್ವಾ. ಹಿರಣ್ಯಕಶಿಪು ಮಗ ಅಂದರೆ ಅವನಲ್ಲಿ ರಾಕ್ಷಸ ಗುಣಗಳೇ ಬರಬೇಕು. ಎಪಿಜೆನೆಟಿಕ್ ಹೇಗೆ ಅಂತಂದರೆ, ಆಕೆ ಗರ್ಭವತಿಯಾಗಿದ್ದಾಗ ಅವರ ತಾಯಿ ನಾರದರು ಅವ್ರಿಗೆ ಹರಿಯ ಅಂದರೆ ವಿಷ್ಣುವಿನ ಎಲ್ಲ ಮಹಿಮೆಗಳನ್ನು ಎಲ್ಲ ಹೇಳಿ ಎಪಿಜೆನೆಟಿಕ್ ಚೇಂಜಸ್ ಆಗಿಬಿಡ್ತದು. DNA ಚೇಂಜ್ ಆಗಲಿಲ್ಲ ಅಂದ್ರೂ ಆ ಒಂದು ಎಪಿಜೆನೆಟಿಕ್ ಚೇಂಜಸ್ಸಿಂದ ಅವನ ವರ್ತನೆ, ನಡವಳಿಕೆಯಲ್ಲಿ ಬದಲಾವಣೆ ಆಯಿತು. ರಾಕ್ಷಸ ಸ್ವಭಾವ ಬರಲೇ ಇಲ್ಲ ಅವನಿಗೆ. ನಿಮ್ಮ ಮುಂಭಾಗದ ಮೆದುಳನ್ನು ನೀನು ಆ್ಯಕ್ಟಿವೇಟ್ ಮಾಡಿದ್ರೆ ನೀನು ಮಹಾದೇವ ಆಗ್ಬೋದು. ನೀನು ಮನುಷ್ಯನಾಗೆ ಇರಬೇಕು ಅಂತ ಏನಿಲ್ಲ, ಮನುಷ್ಯಾಗಿ ಹುಟ್ಟಿದ್ಯಾ ನೀನು, ಬಟ್ ಮನುಷ್ಯನೇ ಆಗಬೇಕು ಅಂತ ಏನಕ್ಕೆ? ವೈ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ಆರ್ ಸೆಲ್ಸ್ ಅಲ್ವಾ? ವೈ ಕಾಂಟ್ ಯು ಎಲಿವೇಟ್ ಟು ಡಿವಿನಿಟಿ? ಈಗ ನಿಮ್ಮ ಗುರುಗಳು ಆ ಡಿವಿನಿಟಿಗೆ ಯಾಕೆ ರೀಚ್ ಆದರು ಅಂದರೆ ಮುಂಭಾಗದ ಮೆದುಳು ಅದು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಓಪನ್ ಅಪ್ ವಿತ್ ಡಾಕ್ಟರ್ ಅಯ್ಯಪ್ಪ ಪಿಂಡಿ. ಇವತ್ತು ಎಪಿಸೋಡಲ್ಲಿ ಭಾಳಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಆಫ್ ಮೈ ಲೈಫ್ ಅಂತಲೇ ಹೇಳ್ಬೋದು. ಅಂದರೆ ತುಂಬ ಈ ಸೈನ್ಸಲ್ಲಿ, ಮೆಡಿಕಲಲ್ಲಿ ರಿಸರ್ಚ್ ಮಾಡಿರೋ ಒಬ್ಬ ವ್ಯಕ್ತಿ, ಪ್ಲಸ್ ಸ್ಪಿರಿಚುವಲ್ ಬೆಂಟೂ ಇದೆ. ಇವರು ಹೆಸರು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ ಅಂತ, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜಿನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಅವರು ಇವಾಗ ನಮ್ಮ ಸ್ಟುಡಿಯೋಗೆ ಬಂದಿದ್ದರು. ಅವರಿಂದ ತುಂಬ ವಿಷಯಗಳು ನಾವು ಈ ಎಪಿಸೋಡಿಂದ ನಾವು ಇವತ್ತು ಕಲ್ತಿದ್ವಿ. ಹೋಲಿಸ್ಟಿಕ್ ಹೆಲ್ತ್ ಬಗ್ಗೆ ಇವರು ಸಾಕಷ್ಟು ವೀಡಿಯೋಸನ್ನು ರಿಲೀಸ್ ಮಾಡಿದರು. ಒನ್ ಆಫ್ ದ ಟೆಡೆಕ್ ಸ್ಪೀಕರ್ ಅಂತಲೂ ಇವರು ಹೇಳ್ಬೋದು. ಚಿಲ್ಡ್ರನ್ ಅಂದರೆ ಮಕ್ಕಳು, ಯೂತು, ರೂರಲ್ ಏರಿಯಾಸಲ್ಲಿ ತುಂಬ ಈ ಹೋಲಿಸ್ಟಿಕ್ ಹೆಲ್ತನ್ನು ಅವೇರ್ನೆಸ್ ಕ್ಯಾಂಪೇನ್ಸನ್ನು ತುಂಬ ಮಾಡಿ ಎಷ್ಟೋ ಜನಕ್ಕೆ ಆ ಇನ್ಫಾರ್ಮೇಷನನ್ನು ಕೊಡೋದಲ್ಲಿ ಇವರು ಒನ್ ಆಫ್ ದ ಪಯನೀರ್ ಅಂತಲೂ ನಾವು ಹೇಳ್ಬೋದು. ಸ್ಪಿರಿಚುವಲ್ ಹೆಲ್ತ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್, ಹೋಲಿಸ್ಟಿಕ್ ಹೆಲ್ತ್ ಅಂತ ಎಷ್ಟೋ ಒಂದು ಡಿಪಾರ್ಟ್ಮೆಂಟ್ಸಲ್ಲಿ ಎಷ್ಟೋ ಒಂದು ಟಾಪಿಕ್ಸ್ ಮೇಲೆ ಸುಮಾರು ನೂರಾರು ಸಾವಿರಾರು ವೀಡಿಯೋಸನ್ನು ಮಾಡಿ ಕನ್ನಡದಲ್ಲಿ ಮೇಜರಾಗಿ ಎಷ್ಟೋ ಕರ್ನಾಟಕದಲ್ಲಿರೋ ಕನ್ನಡಿಗರಿಗೆ ಈ ಒಂದು ಹೋಲಿಸ್ಟಿಕ್ ಹೆಲ್ತ್ ಮೇಲೆ ತುಂಬ ವೀಡಿಯೋಸನ್ನು ಮೇಡಮ್ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಸ್ಟುಡಿಯೋಗೆ ಬಂದಿರೋದು ನಮ್ಮ ಭಾಗ್ಯ ಅಂತ ಹೇಳ್ಬೋದು. ಅವರಿಂದ ಕಲಿಯೋಣ. ಯಾಕಂದರೆ ಒಬ್ಬ ಸೈಂಟಿಸ್ಟ್ ಪ್ಲಸ್ ಒಬ್ಬ ಮೆಡಿಕಲ್ ಪ್ರೊಫೆಷ್ನಲ್ ಪ್ಲಸ್ ಒಂದು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಹೇಳ್ಬೋದು. ಅವರಿಂದ ನಾವು ಇವತ್ತು ಈ ಎಪಿಸೋಡಿಂದ ನಾವು ಆದಷ್ಟು ತಿಳ್ಕೊಳ್ಳೋಣ. ಲರ್ನ್ ಫ್ರಮ್ ಎವ್ರಿಬಡಿ. ಒಬ್ಬೊಬ್ಬರಿಂದ ಏನೋ ಒಂದು ಚಿಕ್ಕ ವಿಷಯ, ಸಣ್ಣ ವಿಷಯ, ಅದು ನಾವು ಕಲಿಬೇಕು ಅಂತ ಒಂದು ಉದ್ದೇಶದಿಂದ ಈ ಒಂದು ಎಪಿಸೋಡ್ ನಾವು ಮಾಡ್ತಾ ಇದ್ದೀವಿ. ಲೆಟ್ ಅಸ್ ಗೋ ಟು ದ ಎಪಿಸೋಡ್. ನಮಸ್ತೆ ಮಾಲಿನಿ ಮೇಡಮ್. ನಮಸ್ತೆ ಸರ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಓಪನ್ ಅಪ್ ವಿತ್ ಅಯ್ಯಪ್ಪ ಪಿಂಡಿ. ತುಂಬ ಖುಷಿ ಆಗ್ತಾ ಇದೆ ಇವತ್ತು ನಿಮ್ಮನ್ನು ಈ ಸ್ಟುಡಿಯೋಕ್ಕೆ ಆಹ್ವಾನ ಮಾಡ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ರಿಯಲಿ ಐ ಆಮ್ ಬ್ಲೆಸ್ಡ್ ಸರ್. ನನಗೆ ತುಂಬ ಸಂತೋಷ ಆಗ್ತಾ ಇದೆ. ನಾನು ಈ ಥರ ನಿಮ್ಮನ್ನು ಒಂದಿನ ಮೀಟ್ ಮಾಡ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಅದೇನೋ ಡೆಸ್ಟಿನಿ ಗೊತ್ತಿಲ್ಲ. ಸೊ ವೇರ್ ಇಟ್ ಟೇಕ್ಸ್ ಮೀ ಅನ್ನೋದು. ಥ್ಯಾಂಕ್ ಯು ಮೇಡಮ್. ಮೇಡಮ್, ಈಗ ಡಿಸಾರ್ಡರ್ಸ್, PCOD, ಇನ್ಫರ್ಟಿಲಿಟಿ ಮೇಲೆ ನೀವು ತುಂಬ ರಿಸರ್ಚ್ ಮಾಡಿದ್ರಿ. ಹೌದು. ಈಗ ಲೈಫ್ ಸ್ಟೈಲಲ್ಲಿ ಏನು ಜನ ತುಂಬ ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೆ, ಇವತ್ತು ಇಷ್ಟೊಂದು ಇಶ್ಯೂಸ್ ಬರ್ತಾ ಇದೆ ಅಲ್ವಾ? ವಾಟ್ ಇಸ್ ದ ಬಿಗ್ಗೆಸ್ಟ್ ಲೈಫ್ ಸ್ಟೈಲ್ ಮಿಸ್ಟೇಕ್ ದೇ ಆರ್ ಡೂಯಿಂಗ್? ಸರ್, ಈಗ ನೀವು ಇನ್ಫರ್ಟಿಲಿಟಿ ಮತ್ತು PCOD ಅಂತ ಅಂದ್ರಿ. ಇನ್ಫರ್ಟಿಲಿಟಿ ಅನ್ನೋದು ಪುರುಷ ಮತ್ತು ಮಹಿಳೆ ಇಬ್ಬರಲ್ಲೂ ಇರುತ್ತೆ. PCOD ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಹೆಚ್ಚಾಗ್ತಾ ಇದೆ. ಮೊದಲೆಲ್ಲ PCOD ಅಂತಂದರೆ ಒಂದು 10-20 ವರ್ಷದ ಹಿಂದೆ ಎಲ್ಲೋ ಅಪರೂಪ ಅಂತ ಅಂದ್ಕೊಂಡಿದ್ವು. ಆದರೆ ಇತ್ತೀಚಿನ ದಿನದಲ್ಲಿ
ಒಂದು 10 ಹೆಣ್ಣು ಮಕ್ಕಳು ಕಾಲೇಜಲ್ಲಿ ನೀವು ಒಂದು ಸರ್ವೆ ಅಂತ ಮಾಡಿದ್ರೆ 10 ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬರಿಗೆ PCOD ಸಮಸ್ಯೆ ಬರ್ತಾ ಇದೆ. ಇವೆಲ್ಲದನ್ನು ಈ ಇನ್ಫರ್ಟಿಲಿಟಿ ಅಥವಾ PCOD ಅಥವಾ ಮಧುಮೇಹ, ಆಮೇಲೆ ರಕ್ತದೊತ್ತಡ, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ಮತ್ತು ನಿದ್ರೆ ಬರದೇ ಇರೋವಂಥದ್ದು, ಡಿಪ್ರೆಷನ್ನು, ಖಿನ್ನತೆ ಆಗ್ಬೋದು, ಆ್ಯಂಗ್ಸೈಟಿ, ಅದೆಲ್ಲದು ಇದೆಯಲ್ಲ, ಇದನ್ನು ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಮಲ್ಟಿಫ್ಯಾಕ್ಟೋರಿಯಲ್ ಅಂತಂದರೆ ತುಂಬ ಕಾರಣಗಳಿರುತ್ತೆ ಅದಕ್ಕೆ, ಒಂದು ಕಾರಣ ಅಲ್ಲ, ಬೇಕಾದಷ್ಟು ಫ್ಯಾಕ್ಟರ್ಸ್ಗಳೆಲ್ಲ ಇದೆಯಲ್ಲ ಅದು ಇನ್ಫ್ಲೂಯೆನ್ಸ್ ಮಾಡೋ ಅಂಥದ್ದು. ಇಲ್ಲಿ ಜೆನೆಟಿಕ್ಸ್ ಮತ್ತು ನಮ್ಮ ಜೀನೋಮಿಕ್ ಮತ್ತು ನೇಚರ್ ಆ್ಯಂಡ್ ನರ್ಚರ್ ಅಂತೀವಿ. ಏನಾಗಿರುತ್ತೆ ಅಂದರೆ ಆಲ್ರೆಡಿ ನಮ್ಮ ದೇಹದಲ್ಲಿ ಒಂದು ಗನ್ನನ್ನು ಲೋಡ್ ಮಾಡೋ ಥರ ಇದು ಗನ್ ಲೋಡ್ ಆಗೋಗಿದೆ. ಟ್ರಿಗರ್ ಏನಿದೆಯಲ್ಲ, ಹೊರಗಡೆಯ ಫ್ಯಾಕ್ಟರ್ಸ್ಗಳು ಟ್ರಿಗರು. ಅದನ್ನು ಒತ್ತಿದಾಗ ಏನಾಗುತ್ತೆ ಅಂದರೆ ಶೂಟ್ ಆಗುತ್ತದು. ಆಲ್ರೆಡಿ ನಮ್ಮ ದೇಹದಲ್ಲಿ ಕೆಲವೊಂದು ಮ್ಯೂಟೇಷನ್ಗಳು ಆಗೋಗ್ಬಿಟ್ಟಿದೆ. ಇಲ್ಲಿ ಮಲ್ಟಿಫ್ಯಾಕ್ಟೋರಿಯಲ್ ಅಂದರೆ ತುಂಬ ಜೀನ್ಸ್ಗಳಲ್ಲಿ ರೂಪಾಂತರ, ಮ್ಯೂಟೇಷನ್ ಒಂದು ಬದಲಾವಣೆ ಅಂತ ಇಟ್ಕೊಳ್ಳಿ, ಬದಲಾವಣೆ ಆಗೋಗಿದೆ. ಅದೆಲ್ಲ ವೆಯ್ಟ್ ಮಾಡ್ತಾ ಇರುತ್ತೆ. ಹೊರಗಡೆಯಿಂದ ಯಾವುದಾದರೂ ಒಂದು ಪ್ರಚೋದನೆ, ಒಂದು ಸ್ಟಿಮ್ಯುಲೇಷನ್ ಅಂತ ಅನ್ಬೋದು. ಆ ಸ್ಟಿಮ್ಯುಲೇಷನ್ನು ಯಾವುದಿರ್ಬೋದು ಅಂದರೆ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲ್ ಚೇಂಜಸ್ಸು, ಆಹಾರ ಪದ್ಧತಿ ಮತ್ತು ಹವ್ಯಾಸಗಳು, ಈ 3 ಬಹಳ ಮುಖ್ಯ ಅಂತಲೇ ಅನ್ಬೋದು. ಇವುಗಳಲ್ಲಿ ಬದಲಾವಣೆ ಏನಾದರೂ ಆದರೆ ಈ ಥರದ ಮಲ್ಟಿಫ್ಯಾಕ್ಟೋರಿಯಲ್ ಡಿಸಾರ್ಡರ್ಸ್ ಅಂತ ನಾನು ಏನು ಹೇಳಿದೆ, ಬಹುವಿಧದ ಅಸ್ವಸ್ಥತೆ ಅದು ಬರುತ್ತೆ. ಬಹಳ ಮುಖ್ಯವಾಗಿ ಇನ್ಫರ್ಟಿಲಿಟಿ ಅಂತ ನಾವು ತಗೊಳ್ಳೋದಾದರೆ, ಇನ್ಫರ್ಟಿಲಿಟಿಲಿ ಬೇಕಾದಷ್ಟು ಕಾರಣ ಇದೆ. ಈಗ ಒಬ್ಬ ಪುರುಷನಿಗೆ ಬಂಜೆತನ ಬಂದಿದೆ ಅಂದರೆ ಅವನ ಸ್ಪರ್ಮಿಟೋಝೋವಾ ಅಂತೀವಿ, ಅಂದರೆ ಸ್ಪರ್ಮ್ ಅಂತೀವಲ್ಲ, ಆ ಸ್ಪರ್ಮ್ದು ಕೌಂಟು, ಅದರದ್ದು ಸಂಖ್ಯೆ, ಅದರ ಆಕಾರ, ಅದರ ಚಲನೆ, ಇದು ಏನಾದರೂ ಸರಿ ಇಲ್ಲದ ಪಕ್ಷದಲ್ಲಿ ಅವಾಗೇನಾಗುತ್ತೆ ಅಂದರೆ ಇನ್ಫರ್ಟಿಲಿಟಿ, ಅದು ಫರ್ಟಿಲೈಸೇಷನು ಆಗಲ್ಲ. ಅದರ ಕಾರಣಗಳು ಅಂತ ನಾವು ನೋಡ್ತಾ ಬಂದರೆ ಜೆನೆಟಿಕ್ ಫ್ಯಾಕ್ಟರ್ಸ್ಗಳು ಇರುತ್ತೆ. ಕೆಲವೊಂದು ಇದ್ದ ಸಂದರ್ಭದಲ್ಲೂ ಅವನಿಗೆ ಸ್ಪರ್ಮೆಟೋಜೆನೆಸಿಸು ಆಗ್ತಾ ಇರೋದಿಲ್ಲ. ಅನಾಟಮಿಕಲ್ ಅಂತ ಅಂತೀವಿ, ಅಂದರೆ ಒಳಗಡೆ ಜನನೇಂದ್ರಿಯದಲ್ಲಿ ಟ್ಯೂಮರ್ ಆಗಿರ್ಬೋದು, ಅಥವಾ ಕ್ಯಾಲ್ಸಿಫಿಕೇಷನು, ಒಂಥರ ಕಲ್ಲುಗಳ ಥರ ಆಗಿರ್ಬೋದು, ಸಮ್ ಬ್ಲಾಕೇಜ್ ಆಗಿರ್ಬೋದು, ಅಥವಾ ಹುಟ್ಟಿನಿಂದಲೇ ಕೆಲವರಿಗೆ ಕೆಲವೊಂದು ಈ ಆಕ್ಸೆಸರಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಅಂತೀವಲ್ಲ, ವ್ಯಾಸ್ ಡಿಫ್ರೆನ್ಸು, ಸೆಮೈನಲ್ ವೆಸಿಕಲ್ಲು, ಆಮೇಲೆ ಪ್ರಾಸ್ಟೇಟು, ಇವೆಲ್ಲ ಈ ಆರ್ಗನ್ಸಲ್ಲಿ ಏನೋ ಒಂದು ಮಿಸ್ಸಿಂಗ್ ಇರುತ್ತೆ. ಅಂದರೆ ವ್ಯಾಸ್ ಡಿಫ್ರೆನ್ಸೇ ಇರೋದಿಲ್ಲ, ಬೈ ಬರ್ತನೇ ಕಂಜನೈಟಲ್ ವ್ಯಾಸ್ ಡಿಫ್ರೆನ್ಸ್ ಮಾಲ್ಫಾರ್ಮೇಷನ್ ಇರುತ್ತೆ ಅವರಿಗೆ. ಅಂಥ ಸಂದರ್ಭದಲ್ಲೂ ಅವರಿಗೆ ಇನ್ಫರ್ಟಿಲಿಟಿ ಆಗುತ್ತೆ. ಇದರ ಹೊರತಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಇತ್ತೀಚಿನ ದಿನದಲ್ಲಿ ನೋಡಿ, ಒತ್ತಡದಿಂದಾಗಿ ನಮ್ಮ ಒಂದು ಎಂಡೋಕ್ರೈನ್ ಪಾತ್ವೆ ಅಂತ ನಾವು ಏನು ಹೇಳ್ತೀವಿ, ಅದರಲ್ಲಿ ಬಹಳಷ್ಟು ಬದಲಾವಣೆಗಳಾಗಿದೆ. ಅದರಲ್ಲೂ ಪ್ರಮುಖವಾಗಿ ಹಾರ್ಮೋನ್ಸ್ ಅಂತ ನಾವು ನೋಡಿದಾಗ ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದಿದೆ, ಅದು ಪಿಟ್ಯೂಟರಿಯಿಂದ ಬಿಡುಗಡೆಯಾಗುವಂಥದ್ದು. ಲ್ಯೂಟಿನೈಸಿಂಗ್ ಹಾರ್ಮೋನ್ ಅಂತ ಇದೆ. ಅದರ ಜೊತೆಗೆ ಟೆಸ್ಟೋಸ್ಟಿರಾನ್, ಪುರುಷರ ಹಾರ್ಮೋನು, ಈ ಹಾರ್ಮೋನುಗಳು, ಆಮೇಲೆ ಕೆಲವು ಸಲ ಥೈರಾಯ್ಡ್ ಹಾರ್ಮೋನು ಸಹ ಬಹಳ ಮುಖ್ಯ. ಇಂಥ ಹಾರ್ಮೋನುಗಳಲ್ಲಿ ವೇರಿಯೇಷನ್ ಆದರೆ, ಸರಿಯಾದ ಪ್ರಮಾಣದಲ್ಲಿ ಅದು ಸೆಕ್ರೇಷನ್ ಆಗದಿದ್ದರೆ, ಅಂತಹ ಸಂದರ್ಭದಲ್ಲೂ ನಾವು ಬಂಜೆತನವನ್ನು ನೋಡ್ತೀವಿ. ಇದರ ಹೊರತಾಗಿ ಇನ್ಫೆಕ್ಷನ್ಗಳಾಗಿರ್ಬೋದು, ಅವರು ಸರಿಯಾಗಿ ಒಂದು ವೈರಲ್ ಇನ್ಫೆಕ್ಷನು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಇದು ಸಹ ಏನು ಮಾಡುತ್ತೆ ಅಂದರೆ ಇನ್ಫರ್ಟಿಲಿಟಿನ ಉಂಟು ಮಾಡುತ್ತೆ. ಇದರ ಹೊರತಾಗಿ ನಾವು ನೋಡೋದರೆ ಲೈಫ್ ಸ್ಟೈಲ್ ಅಂತ ನೀವು ಅಂದ್ರಿ. ಇತ್ತೀಚಿನ ದಿನದಲ್ಲಿ ಈ ಒಬಿಸಿಟಿ ಅನ್ನೋದು ಒಂದು ಗ್ಲೋಬಲ್ ಪ್ರಾಬ್ಲಮ್. ಅದು ಮೊದಲೆಲ್ಲ ಜನ ಅವರಿಗೆ ಊಟ ಕಮ್ಮಿ ಇರ್ತಾ ಇತ್ತು, ಆವಾಗ ಒಂಥರ ಪ್ರಾಬ್ಲಮ್ಮು. ಈಗ ಪ್ರೀ ಇಂಡಿಪೆಂಡೆಂಟ್ ಕಂಡೀಷನಲ್ಲಿ ಅವಾಗೇನು ಅಂದರೆ ಆಹಾರದ ಒಂದು ಕೊರತೆ ಇತ್ತು, ಆಹಾರ ಮಾಲ್ ನ್ಯೂಟ್ರಿಷನ್. ಅವಾಗ ಆ ನಂತರ ಏನಾಯಿತು, ಈಗ ಒಂದು ಗ್ರೀನ್ ರೆವಲ್ಯೂಷನ್ ಎಲ್ಲ ಆಯ್ತಲ್ಲ, ಯಥೇಚ್ಛವಾಗಿ ಆಹಾರ ಎಲ್ಲರಿಗೂ ಸಿಗ್ತಾ ಇದೆ, ಜಾಸ್ತಿ ಆಗಿಬಿಟ್ಟಿದೆ ಅದು. ಅಂದರೆ ನಾವು ನಮ್ಮ ಕೆಲಸಕ್ಕಿಂತ ಜಾಸ್ತಿ ಆಹಾರ ಸೇವನೆ ನಾವು ಮಾಡ್ತಾ ಇದ್ದೀವಿ, ಇದರಿಂದ ಒಬಿಸಿಟಿ ಈಸ್ ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್ ಇನ್ ಇನ್ಫರ್ಟಿಲಿಟಿ. ಒಬಿಸಿಟಿ ಅನ್ನೋದು ಬಹಳ ಮುಖ್ಯವಾದದ್ದು. ಇದರ ಹೊರತಾಗಿ ಈಗ ಲೈಫ್ ಸ್ಟೈಲ್ ಅಂತ ಅಂದ್ರಲ್ಲ, ಅದರಲ್ಲಿ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಅನ್ಬೋದು. ಈಗ ನೋಡಿ, ಎಲ್ಲರೂ ಸಾಮಾನ್ಯವಾಗಿ ಇಷ್ಟಪಡೋದು ಐ ಟಿ ಅಂತ ಅಂದಾಗ ನಿಮಗೆ 8 hours ಒಂದೇ ಕಡೆ ಕೂತಿರ್ತೀರ, ಅಲ್ಲೇ ನಿಮಗೆ ಆಹಾರ ಬರುತ್ತೆ, ಎಲ್ಲ ಸ್ನ್ಯಾಕ್ಸು, ಇದು ಟೈಮ್ ಟು ಟೈಮಿಗೆ ಎನರ್ಜಿ ಬೇಕಲ್ವಾ, ಆಗ ನಿಮಗೆಲ್ಲ ಅಲ್ಲೇ ಮುಂದೆ ಕೊಡ್ತಾರೆ. ನಿಮಗೆ ಎದ್ದೋಗ ಅಂತ ಒಂದು ಅವಕಾಶನೇ ಇರೋದಿಲ್ಲ, ಪ್ರತಿಯೊಂದು ಅಲ್ಲೇ
ನೀವೇನೇ ಬುಕ್ಕಿಂಗು ಪ್ರತಿಯೊಂದು ಅಲ್ಲೇ ಮಾಡ್ತೀರಾ. ಸೊ ಮೂಮೆಂಟೇ ಇಲ್ಲ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದೆಯಲ್ಲ, ಒನ್ ಆಫ್ ದ ರಿಸ್ಕ್ ಫ್ಯಾಕ್ಟರ್. ಅದರಿಂದ ಒಬಿಸಿಟಿ ಬರುತ್ತೆ. ಒಬಿಸಿಟಿಯಿಂದ ಹಾರ್ಮೋನ್ ವೇರಿಯೇಷನ್ ಆಗುತ್ತೆ. ಆಮೇಲೆ ಈ ಅಡಿಪೋಕೈನ್ಸ್ ಅಂತ ಇದೆ, ಈ ಫ್ಯಾಟ್ ಸೆಲ್ಸ್ ಇದೆಯಲ್ಲ, ಇದು ಅಡಿಪೋಕೈನ್ಸ್ ಅಂತ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಈ ಅಡಿಪೋಕೈನ್ಸು ಈ ನಮ್ಮ ಎಂಡೋಕ್ರೈನ್ ಪಾತ್ವೇನ ಬದಲಾವಣೆ ಮಾಡೋದ್ರಿಂದ ಅದರಿಂದನೂ ಸಹ ಬಂಜೆತನ, ಪುರುಷರ ಬಂಜೆತನ ಉಂಟಾಗೋದು ಹೆಚ್ಚಾಗ್ತಾ ಇದೆ. ಇದರ ಹೊರತಾಗಿ ನಾವು ಸಾಮಾನ್ಯವಾಗಿ ನೋಡೋದಾದರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಇದ್ರ ಮೇಲೂ ಇತ್ತೀಚೆಗೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ. ಕೆಲವು ಕಾಂಟ್ರವರ್ಷಿಯಲ್ಲೂ ಇದೆ. ರಿಸರ್ಚ್ ಮಾಡಿದಾಗ ಈ ಮೊಬೈಲ್ ಫೋನಿಂದ ಇದು ರೇಡಿಯೇಷನ್ ಇದೆಯಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನಿಂದ ಅದು ಒಂದು ಫರ್ಟಿಲಿಟಿ ಕಮ್ಮಿ ಆಗ್ತಾ ಇದೆ, ಬಂಜೆತನ ಬರ್ತಾ ಇದೆ ಅಂತ ಕೆಲವು ಪೇಪರ್ಸ್ ಹೇಳುತ್ತೆ. ಕೆಲವು ಆ್ಯನಿಮಲ್ ಸ್ಟಡೀಸು ಪ್ರೂವ್ ಮಾಡಿದೆ. ಅದು ಸ್ವಲ್ಪ ಇನ್ನೂ ಸ್ಟಿಲ್ ಒಂದು ಕಾಂಟ್ರವರ್ಷಿಯಲ್ಲೇ, ಇನ್ನೂ ನಮಗೆ ಕಾಂಕ್ರೀಟ್ ಒಂದು ಎವಿಡೆನ್ಸ್ಗಳು ಬೇಕಾಗ್ತಾ ಇದೆ. ಮಾಡ್ತಾ ಇದ್ದಾರೆ ಅದು ಅಂದರೂ ಎಲ್ಲೋ ಒಂದು ಕಡೆ ಅದು ಹೇಳ್ತಾರೆ ಅವರು. ಮೈಲ್ಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನು ಕಂಟಿನ್ಯೂಸ್ ಎಕ್ಸ್ಪೋಜರ್ ಇರುತ್ತಲ್ಲ, ಅದು ಈ ಒಂದು ಟೆಸ್ಟಿಸಲ್ಲಿ ಈ ಒಂದು ಸ್ಪರ್ಮ್ ಬಿಡುಗಡೆ ಆಗೋದು, ಸ್ಪರ್ಮೆಟೋಜೆನೆಸಿಸ್ ಅಂತ ಆ ಪ್ರೋಸೆಸ್ ಕರಿತೀವಲ್ಲ, ಅದಕ್ಕೆ ತೊಂದರೆ ಮಾಡ್ತಾ ಇದೆ. ಕಾರಣ ಈಗ ಲ್ಯಾಪ್ಟಾಪ್ಗಳನ್ನು ಬಳಕೆ ಮಾಡ್ತೀವಿ, ಆ ಒಂದು ಬಿಸಿ ಶಾಖ ಬಿಡುಗಡೆ ಆಗುತ್ತಲ್ಲ, ಅದು ಈ ವೀರ್ಯಾಣುವಿನ ಬೆಳವಣಿಗೆನ ತೊಂದರೆ ಮಾಡ್ತಾ ಇದೆ ಅಂತ. ಏಕೆ ಅಂತಂದರೆ ನಮ್ಮ ದೇಹದ ಉಷ್ಣತೆ 37 ಡಿಗ್ರಿ ಸೆಂಟಿಗ್ರೇಡ್, ಹೊರಗಡೆ ಈ ಟೆಸ್ಟಿಸ್ನ ಉಷ್ಣತೆ 34 ಡಿಗ್ರಿ ಕಮ್ಮಿ ಇರಬೇಕು. ಟೆಂಪ್ರೇಚರ್ ಕಮ್ಮಿ ಇದ್ದಾಗ ಮಾತ್ರ ವೀರ್ಯಾಣು ಬಿಡುಗಡೆ ಆಗೋದು. ಟೆಂಪ್ರೇಚರ್ ಜಾಸ್ತಿ ಆದಂಗೆ ವೀರ್ಯಾಣು ಬಿಡುಗಡೆ ಆಗೋದಿಲ್ಲ. ಹಾಗಾಗಿ ಲೈಫ್ ಸ್ಟೈಲಲ್ಲಿ ನಾವು ತೊಡುವ ಬಟ್ಟೆಗಳು, ಈಗ ಟೈಟ್ ವೇರ್ಸ್ಗಳು, ಏರಿಯೇಷನ್ ಇಲ್ಲದೆ ಇರೋ ಅಂಥದ್ದು, ಇದರಿಂದನೂ ಸಹ ತೊಂದರೆ ಆಗ್ತಾಯಿದೆ. ನಾವು ಸೇವಿಸುವ ಆಹಾರ ಬಹಳ ಮುಖ್ಯವಾಗಿ ಅದರಲ್ಲಿ ಜಂಕ್ ಆಹಾರ, ನ್ಯೂಟ್ರಿಷನ್ ಇಲ್ಲ. ಅದರಲ್ಲಿ ಕ್ಯಾಲೋರಿ ಇದೆ ಬಟ್ ನ್ಯೂಟ್ರಿಟಿವ್ ಅಲ್ಲ. ಅದು ವೈಟಮಿನ್ಸ್ ಇಲ್ಲ, ಮಿನಿರಲ್ಸ್ ಇಲ್ಲ, ಟ್ರೇಸ್ ಎಲಿಮೆಂಟ್ ಇಲ್ಲ, ಪ್ರೋಟೀನ್ ಇಲ್ಲ, ಬಟ್ ಕಾರ್ಬೋಹೈಡ್ರೇಟ್ ಅದನ್ನು ಯಥೇಚ್ಛವಾಗಿ ಸೇವನೆ ಮಾಡ್ತಾರೆ. ಇದರ ಜೊತೆ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ ಹಾಕ್ತಾರೆ, ಪ್ರಿಸರ್ವೇಟಿವ್ಸ್ ಇರುತ್ತೆ, ಫುಡ್ ಎಡಿಟಿವ್ಸ್ ಇರುತ್ತೆ. ಬಹಳ ಮುಖ್ಯವಾಗಿ ಇತ್ತೀಚೆಗೆ ನೀವು ಬಹಳ ಇನ್ಫರ್ಟಿಲಿಟಿ, PCODನ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಪ್ರಮುಖ ಕಾರಣ ಏನಂತಂದರೆ ಮೈಕ್ರೋ ಮತ್ತು ನ್ಯಾನೋ ಪ್ಲಾಸ್ಟಿಕ್ಸ್ಗಳು ಎಲ್ಲಿರುತ್ತೆ ಅಂತಂದರೆ ನಮ್ಮ ಕುಡಿಯುವ ನೀರಿನ ಬಾಟಲಲ್ಲಿ ಇರುತ್ತೆ. ಹಾಗಾಗಿ ಎಲ್ಲಿ ಸಾಧ್ಯನೋ ಆದಷ್ಟು ಈ ಪ್ಲಾಸ್ಟಿಕ್ ಬಳಕೆಯನ್ನು ಆಹಾರಕ್ಕೆ ಅದು ಸೇರದ ಇದ್ದ ಹಾಗೆ ನಾವು ನೋಡ್ಕೋಬೇಕು. ಮೊದಲೆಲ್ಲ ತಾಮ್ರದ ಇದರಲ್ಲಿ ಇಟ್ಕೊತಾ ಇದ್ರು, ಇವಾಗ ಬರ್ತಾ ಇದೆ ತುಂಬ ಜನ ಈ ಕಾಪರ್ ಬಾಟಲ್ಗಳಲ್ಲಿ ನೀರನ್ನು ಇಟ್ಕೊಂಡು. ತಾವು ಸಹ ಅಧ್ಯಾತ್ಮದಲ್ಲಿ ಹೇಳ್ತೀರಾ, ಕಾಪರ್ ಇದರಲ್ಲಿ ನೀರಿಟ್ಟು ಅದನ್ನು ಕುಡಿದಾಗ ಚಾರ್ಜ್ ವಾಟರ್ ಆಗುತ್ತೆ. ಅದು ಖಂಡಿತ ಅದು ಅದರಿಂದ ಬಹಳಷ್ಟು ನಮಗೆ ದೇಹಕ್ಕೆ ಅನುಕೂಲಗಳು, ಅಯಾನ್ಸ್ಗಳಾಗಲಿ ಇದಾಗಲಿ, ಮಿನಿರಲ್ಸ್ಗಳು, ಟ್ರೇಸ್ ಎಲಿಮೆಂಟ್ ಮುಖ್ಯವಾಗಿ ಇದೆಲ್ಲ ನಮ್ಮ ದೇಹಕ್ಕೆ ಪೂರಕ ಆಗೋದ್ರಿಂದ ಅದು ಲೈಫ್ ಸ್ಟೈಲ್ ಇದರಲ್ಲೇ ಬರೋ ಅಂಥದ್ದು. ಆಹಾರ ನಾನು ಹೇಳಿದೆ, ಜಂಕ್ ಆಹಾರ ಮತ್ತು ಮಾಲ್ ನ್ಯೂಟ್ರಿಷನ್ನು, ಅದ್ರ ಜೊತೆಗೆ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸಲ್ಲಿ ಇದು ಪ್ಲಾಸ್ಟಿಕ್ಗಳ ಬಳಕೆ, ಸೆಡೆಂಟ್ರಿ ಲೈಫ್ ಸ್ಟೈಲು, ಹಾಬಿ ಅಂತ ನಾವು ಏನಾದ್ರು ಸುಮ್ಮನೆ ನೋಡಿದಾಗ ಅಲ್ಲಿ ಒನ್ಸ್ ಅಗೇನ್ ಜಂಕ್ ಆಹಾರ ಸೇವನೆ ಮಾಡ್ತೀವಿ. ಆಮೇಲೆ ಆದಷ್ಟು ನಮ್ಮದು ಮೂಮೆಂಟು ಇರೋದಿಲ್ಲ, ಸೆಡೆಂಟ್ರಿ ಲೈಫ್ ಸ್ಟೈಲ್. ಇದ್ರ ಜೊತೆಗೆ ಸ್ಮೋಕಿಂಗ್ ಆಗ್ಬೋದು, ಆಲ್ಕೋಹಾಲು, ಎಲ್ಲ ಓವರಾಲ್ ಅಂತ ನಾವು ನೋಡೋದಾದರೆ ಒಂಥರ ಎಲ್ಲ ಪ್ಯಾಕೇಜ್ ಥರ ಅದು. PCOD ಮತ್ತು ಇನ್ಫರ್ಟಿಲಿಟಿ ಇದಕ್ಕೆ ಎರಡು ನೇರವಾಗಿ ಸಂಬಂಧವನ್ನು ಹೊಂದಿದೆ. ಈಗ ಜೆನೆಟಿಕ್ಸ್ ಪರ್ಸ್ಪೆಕ್ಟಿವಲ್ಲಿ ನಾವು ನೋಡಿದರೆ ಈ ಹೆಲ್ತ್, ಮೋಸ್ಟ್ ಆಫ್ ದ ಹೆಲ್ತ್ ಏನು ಅಂದರೆ ನಾವು ತಗೊಳ್ಳೋ ಚಾಯ್ಸಿಂದಾನ ಇಲ್ಲಾಂದರೆ ಕರ್ಮದಿಂದ ಆಗುತ್ತಾ? ಈ ಜೀನ್ಸ್ ಅನ್ನೋದು ನಾವು ಓವರ್ ರೈಡ್ ಮಾಡೋಕ್ಕೂ ಸಾಧ್ಯ ಆಗುತ್ತಾ? ಈಗ ನನಗೆ ಗೊತ್ತಿರೋ ಹಾಗೆ ಆ್ಯಸ್ ಅ ಜೆನೆಟಿಸ್ಟ್, ಜಗತ್ತಲ್ಲಿರುವ ಎಲ್ಲ ಕಾಯಿಲೆ, ಡಿಸೀಸ್ ಅಂತ ನಾವು ಏನು ಹೇಳ್ತೀವಿ, ಎಕ್ಸೆಪ್ಟ್ ಈಗ ಫೀವರ್ ಬಂತು, ಏನೋ ಒಂದು ಸ್ವಲ್ಪ ಫೀವರು, ಏನೋ ಮಸ್ಕ್ಯುಲರ್ ಇದು ಪೇಯ್ನ್ ಇತ್ತು, ಒಂದು ಸ್ವಲ್ಪ ಫೀವರಿಶು, ಕೋಲ್ಡು ಅಂಥದ್ದು, ಅದನ್ನು ಹೊರತುಪಡಿಸಿದ್ರೆ ಪ್ರತಿಯೊಂದು ಏನು ಪ್ಯಾಥೋಫಿಸಿಯಾಲಜಿ ಅಂತ ನಾವು ಏನು ಹೇಳ್ತೀವಿ, ಪ್ರತಿಯೊಂದು ಕಾಯಿಲೆನೂ ನಮ್ಮ DNA ಉಂಟಾಗಿರುವ ಬದಲಾವಣೆಗಳಿಂದನೇ ಆಗೋಂಥದ್ದು. ಯಾವುದೇ ಕಾಯಿಲೆ ನೀವು ತಗೊಳ್ಳಿ, ಅದರಲ್ಲಿ ಬೇರೆ ಬೇರೆ ಕೆಟಗರಿ ಇದೆ. ಕೆಲವು ಪ್ಯೂರ್ಲಿ ಮ್ಯೂಟೇಷನ್ಗಳಿಂದ ಆಗುತ್ತೆ, ಕೆಲವು ಸಲ ಮ್ಯೂಟೇಷನ್ ಆಗಿರುತ್ತೆ, ಬಟ್ ಸ್ಟಿಲ್ ಅದು ಎಕ್ಸ್ಪ್ರೆಸ್ಸು, ಅದು ಕಾಣಿಸ್ಕೋಬೇಕು ಅಂದರೆ ಹೊರಗಡೆಯ ಫ್ಯಾಕ್ಟರ್ಸ್ಗಳು ಬೇಕು. ಹೊರಗಡೆ ಫ್ಯಾಕ್ಟರ್ ಯಾವುದು ಅಂತಂದರೆ ಬದಲಾದ ನಮ್ಮ ಜೀವನ ಶೈಲಿ, ಲೈಫ್ ಸ್ಟೈಲು, ನಮ್ಮ ಆಹಾರ ಪದ್ಧತಿ, ನಮ್ಮ ಹವ್ಯಾಸಗಳು. ಇವುಗಳಿಂದಾಗಿ ಏನಾಗುತ್ತೆ ಅಂದರೆ ಟ್ರಿಗರ್ ಆಗಿ ಆ ಕಾಯಿಲೆಗಳು ಕಾಣಿಸ್ಕೊಳ್ಳೋದು. ಎಲ್ಲ ಕಾಯಿಲೆ ನೀವು ಯಾವುದೇ ಇರಲಿ, ಕಾನ್ಸ್ಟಿಪೇಷನ್ನು,
ಮೈಗ್ರೇನು, ಆಮೇಲೆ ಗ್ಯಾಸ್ಟ್ರಿಕ್ದು ಏನಾದರೂ ತೊಂದರೆಗಳು, ಅದು ಮಧುಮೇಹ, ಬೊಜ್ಜುತನ, ಥೈರಾಯ್ಡು, ಇನ್ಫರ್ಟಿಲಿಟಿ, ಖಿನ್ನತೆ, ಆಮೇಲೆ ಆ್ಯಂಗ್ಸೈಟಿ, ಎಲ್ಲದು ಸೈಕೋಸೊಮ್ಯಾಟಿಕ್ ಎಲ್ಲದೂ ಜೀನ್ಸಿಂದನೇ ಉಂಟಾಗಿರೋದು. DNA ಬದಲಾವಣೆ ಆಗಿದೆ. ಬದಲಾವಣೆ ಆಗಿರೋದಕ್ಕೆ ನಮಗೆ ಅದು ಸರಿಯಾಗಿ ನಮ್ಮ ದೇಹದಲ್ಲಿ ಆ ಕೆಲವೊಂದು ಆರ್ಗನ್ಸ್ಗಳು ಕೆಲಸ ಮಾಡ್ತಾ ಇಲ್ಲ. ಆದರೆ ಈ DNA ಬದಲಾವಣೆ ಆಗಿ ಈ ಥರ ಕೆಲಸ ಮಾಡದೇ ಇರೋದನ್ನು ಸರಿ ಮಾಡಬಹುದಾ ಅಂತಂದರೆ ಕೆಲವೊಂದನ್ನು ಕ್ಯೂರ್ ಮಾಡೋಕ್ಕಾಗೋದಿಲ್ಲ. ಆದರೆ ಜೀನ್ ಆ್ಯಕ್ಟಿವೇಷನ್ನ ಆಲ್ಟ್ರ್ ಮಾಡ್ಬೋದು ಅಂತ ಹೇಳ್ತಾರೆ. ಅದನ್ನು ಎಪಿಜೆನೆಟಿಕ್ ಫಿನಾಮಿನನ್ ಅಂತ ನಾವು ಕರಿತೀವಿ. ಎಪಿಜೆನೆಟಿಕ್ ಅಂದರೆ DNA ಬದಲಾವಣೆ ಮಾಡೋಕ್ಕಾಗೋದಿಲ್ಲ. ಏಕೆಂದರೆ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಇದೆ. ಟ್ರಿಲಿಯನ್ಸ್ ಆಫ್ ಸೆಲ್ಸ್ನ ನಾವು ಸರಿ ಮಾಡೋಕ್ಕಾಗಲ್ಲ. ಒಂದೆರಡು ಇದ್ದರೆ ಅದನ್ನು ಸರಿ ಮಾಡಿ ರಿಪ್ಲೇಸ್ ಮಾಡ್ಬೋದು. ಎಲ್ಲ ಜೀವಕೋಶಗಳಲ್ಲೂ DNA ಬದಲಾವಣೆ ಆಗಿರೋದನ್ನ ಸರಿ ಮಾಡೋಕ್ಕಾಗಲ್ಲ. ಜೀನ್ ಥೆರಪಿ ಅಂತ ಬಂದಿದೆ, ಬಟ್ ಅದು ಇಟ್ ಇಸ್ ನಾಟ್ ಫೀಸಿಬಲ್ ಅಂತ ಅನ್ಬೋದು. ತುಂಬ ಎಕ್ಸ್ಪೆನ್ಸಿವ್, ಜಾಸ್ತಿ. ಅದು ಎಲ್ಲ ಜನಸಾಮಾನ್ಯರಿಗೆ ನಿಲ್ಕಲ್ಲ, ಅದು ಆಗೋದಿಲ್ಲ. ಯಾರೋ ಒಬ್ಬರು ಒಂದು ಎಲೈಟ್ ಕ್ಲಾಸ್, ಯಾರೋ ಒಬ್ಬರು ದೊಡ್ಡವರು ತುಂಬ ದುಡ್ಡಿದೆ ಎಂದಾಗ ಪ್ರಯತ್ನ ಪಡ್ಬೋದು. ಬಟ್ ಸಕ್ಸಸ್ ರೇಟ್ ಅಂತ ಒನ್ಸ್ ಅಗೇನ್ ನಾವು ನೋಡಿದಾಗ್ಲೂ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ. ಆದರೆ ಕೆಲವೊಂದು ಎಪಿಜೆನೆಟಿಕ್ ಅಂತಂದರೆ ಕೆಲವೊಂದು ಜೀನ್ಸ್ಗಳನ್ನು ಅದನ್ನು ಆ್ಯಕ್ಟಿವೇಟ್ ಮಾಡೋದು, ಇನ್ಯಾಕ್ಟಿವೇಟ್ ಮಾಡುವಂತಹ ಕೆಲವೊಂದು ನಮ್ಮ ದೇಹದ ಒಳಗಡೆ ಕೆಲವು ಪ್ರೋಸೆಸ್ಗಳು ನಡೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ಪಾಸ್ಪಾರಿಲೇಷನ್ ಅಂತ ಒಂದು ಪ್ರೋಸೆಸ್ಸು. ಪಾಸ್ಪಾರಿಲೇಷನಲ್ಲಿ ಪಾಸ್ಪೇಟ್ ಗ್ರೂಪು DNA ಮೇಲೆ ಹೋಗಿ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಆ ಒಂದು ಪರ್ಟಿಕ್ಯುಲರ್ ಜೀನನ್ನು ಆ್ಯಕ್ಟಿವೇಟ್ ಇನ್ಯಾಕ್ಟಿವೇಟ್ ಮಾಡೋದು ಆ ಸಂದರ್ಭಕ್ಕೆ ತಕ್ಕಂತೆ. ಟೈಮ್ ಆ್ಯಂಡ್ ಸ್ಪೇಸ್ ಅಂತೀವಿ ಅದನ್ನು. ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಅಂತ. ಸಮಯಕ್ಕೆ ನೀಡಿರೋ ಥರ ನೋಡ್ಕೊಂಡು ಆ ಜೀನು ಕೆಲಸ ಮಾಡಿ ಪ್ರೋಟೀನ್ನ ಬಿಡುಗಡೆ ಮಾಡುತ್ತೆ. ಆ ಪ್ರೋಟೀನು ಆಗ ಬೇಕಾಗಿರೋಂಥದ್ದು, ಅದನ್ನು ಡಿಫ್ರೆನ್ಷಿಯಲ್ ಜೀನ್ ಎಕ್ಸ್ಪ್ರೆಷನ್ ಅಂತ ಕರಿತೀವಿ. ಇಲ್ಲಿ ಪಾಸ್ಪೇಟ್ ಗ್ರೂಪ್ ಹೋಗ್ತೀವಿ, ಮಿಥೈಲ್ ಗ್ರೂಪ್ ಇದೆ. ಮಿಥೈಲ್ ಗ್ರೂಪ್ ಹೋಗಿ DNA ಮೇಲೆ ಅಟ್ಯಾಚ್ ಆದಾಗ ಅದು ಜೀನ್ನ ಆ್ಯಕ್ಟಿವೇಟ್ ಮಾಡಲ್ಲ. ಸೈಲೆನ್ಸಿಂಗ್ ಆಫ್ ದ ಜೀನ್ ಅಂತ ಅಂತೀವಿ ಅದನ್ನು. ಅಸಿಟೈಲ್ ಗ್ರೂಪ್ DNA ಮೇಲೆ ಆ್ಯಡ್ ಮಾಡಿದಾಗ ಆ್ಯಕ್ಟಿವೇಶನ್ ಮಾಡುತ್ತೆ. ಆಮೇಲೆ ಯುಬಿಕ್ವಿಟಿನ್ ಪ್ರೋಟೀನ್ಸ್ ಅಂತೀವಿ, ಅವುಗಳು ಬೈಂಡ್ ಆಗೋದು. ಸುಮೈಲ್ ಪ್ರೋಟೀನ್. ಈ ಥರ ದೇಹದ ಒಳಗಡೆ ಪ್ರತಿ ಸೆಕೆಂಡು ಈ ಥರದ್ದು 3000ದಿಂದ 4000 ರಿಯಾಕ್ಷನ್ಗಳು ನಡೀತಾ ಇದೆ. ನಾವು ಮಾತಾಡೋದು, ಉಸಿರಾಡೋದು, ಡೈಜೆಷನ್ನು ಎಲ್ಲದಕ್ಕೂ ಈ ಥರ ಪ್ರೊಸೆಸ್ ನಡೀತಾ ಇದೆ. ಇದನ್ನು ಎಪಿಜೆನೆಟಿಕ್ ಅಂತ ಕರಿತೀವಿ. ಇಲ್ಲಿ ಒಂದು ಸ್ವಲ್ಪ ನಾವು ಇಂಟರ್ಫಿಯರ್ ಮಾಡ್ಬೋದು ಅಂತ ಹೇಳ್ತಾರೆ. ಯಾವ ಥರ ಅಂದರೆ ಜೀನು ತುಂಬ ಓವರ್ ಆ್ಯಕ್ಟಿವ್ ಆಗಿದೆಯಲ್ಲ, ಅದನ್ನು ಹಾಗೆ ನ್ಯೂಟ್ರಲೈಸ್ ಮಾಡೋಂಥದ್ದು ಅಥವಾ ನ್ಯೂಟ್ರಲ್ ಆಗಿರೋ ಅಂಥದ್ದನ್ನು ಆ್ಯಕ್ಟಿವೇಟ್ ಮಾಡೋದು. ಯಾವ ವಿಧಾನ ಅಂತಂದರೆ ಇತ್ತೀಚೆಗೆ ನೋಡಿರೋದು ಮ್ಯೂಸಿಕ್ ಥೆರಪಿ. ಮ್ಯೂಸಿಕ್ಕಿಂದ ಸೌಂಡ್ ಫ್ರೀಕ್ವೆನ್ಸಿ ಅದರಿಂದ ಆ ಒಂದು ಈ ಮಾಲಿಕ್ಯೂಲ್ಸ್ ಇದೆಯಲ್ಲ ಹೋಗಿ ಬೈಂಡ್ ಆಗುತ್ತಲ್ಲ, ಆ ಬೈಂಡ್ ಆಗೋದು, ರಿಮೂವ್ ಆಗೋದು, ಇದನ್ನು ಮಾಡ್ಬೋದು ಅಂತಾರೆ. ಧ್ಯಾನದಿಂದ ಮಾಡ್ಬೋದು. ಇವೆಲ್ಲ ಎಪಿಜೆನೆಟಿಕ್ ಫಿನಾಮಿನನ್ನು. ಧ್ಯಾನದಿಂದ DNA ಬದಲಾವಣೆ ಮಾಡ್ತಾ ಇಲ್ಲ ನಾವು, ಅದಕ್ಕೆ ಹೋಗಿ ಜಾಯಿನ್ ಆಗುತ್ತೆ ಗ್ರೂಪ್ಗಳು. ಆ ಗ್ರೂಪ್ನ ಅಟ್ಯಾಚ್ ಡಿಟ್ಯಾಚ್ ಅದು ಮಾಡಬಹುದು. ಎನ್ವೈರ್ನಮೆಂಟಲ್ ಫ್ಯಾಕ್ಟ್ರಿಂದ ಮಾಡ್ಬೋದು. DNA ಬದಲಾವಣೆ ಆಗಲ್ಲ, ಬಟ್ ಸ್ಟಿಲ್ ವಿ ಕ್ಯಾನ್ ಮ್ಯಾನಿಪ್ಯುಲೇಟ್, ಅದನ್ನು ನಾವು ಆ್ಯಕ್ಟಿವೇಟ್ ಮಾಡಬಹುದು ಅಂತಾರೆ. ಮ್ಯೂಸಿಕ್ ಥೆರಪಿ ಅಂತ ಇದೆ. ಇದರ ಜೊತೆಗೆ ನಾವು ಧ್ಯಾನ, ಮೇನ್ ಅದೇ ಧ್ಯಾನದಿಂದನೂ ಸಹ ಒಳಗಡೆ ಹೋಗಿ ನಾವು ಅಲ್ಲಿ ನಮ್ಮನ್ನು ನಾವು ಅರ್ಥಕೊಂಡಾಗ ಇತ್ತೀಚೆಗೆ ಬಹಳಷ್ಟು ಇದು ಯಾವ ರೀತಿ ನಾವು ಬದಲಾವಣೆ ಮಾಡ್ಕೋಬೋದು ಎಪಿಜೆನೆಟಿಕ್ ಅನ್ನೋದಕ್ಕೆ ಜಾಪನೀಸ್ದು ಒಂದು ನೇಚರ್ ವಾಕ್ ಟೆಕ್ನಿಕ್ ನೀವು ಕೇಳಿರಬಹುದು. ಜಪನೀಸ್ಗಳೇನು ಮಾಡ್ತಾರೆ, ಜಪಾನ್ ದೇಶದವರು ಪ್ರತಿ ವಾರ ಅವರಿಗೆ ಸಮಯ ಸಿಕ್ಕಾಗ ಅವರು ಹೊರಗಡೆ ಹೋಗಿ ಕಾಡಿನಲ್ಲಿ ಪ್ರತಿಯೊಂದು ಆ ನೇಚರಲ್ಲಿ ವಾಕ್ ಮಾಡ್ತಾರೆ. ಅದು ಬರೀ ಕಾಲಿನಲ್ಲಿ. ಬರೀ ಕಾಲಿನಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ಶೇಖರಣೆಯಾಗಿರುವ ವಿಷಗಳಿದೆ, ಅದನ್ನು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಕರಿತೀವಿ, ROS ಅಂತ ಕರಿತೀವಿ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶೀಸ್ ಅಂತ. ಎಲೆಕ್ಟ್ರಾನು ಲೀಕ್ ಆಗೋಗಿರುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತಲ್ಲ, ಕೆಲವು ಸಲ ಲೀಕೇಜ್ ಆಗಿಬಿಡುತ್ತೆ. ಲೀಕೇಜ್ ಆದಾಗ ಈ ಫ್ರೀ ಎಲೆಕ್ಟ್ರಾನ್ಗಳು ದೇಹದಲ್ಲಿರುತ್ತೆ. ಅದೇನು ಮಾಡುತ್ತೆ, ಪ್ರೋಟೀನ್ ಜೊತೆ ಬೈಂಡ್ ಆಗುತ್ತೆ. ಲಿಪಿಡ್ಸ್ ಮಾಲಿಕ್ಯೂಲು ನಮ್ಮ ದೇಹದಲ್ಲಿ ಅದರ ಜೊತೆ ಬೈಂಡ್ ಆಗುತ್ತೆ. DNA ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅಲ್ಲಿ ಬದಲಾವಣೆ ಮಾಡಿಬಿಡುತ್ತೆ. ಅದನ್ನು ಕೆಲಸ ಮಾಡದೇ ಇದ್ದ ಥರ ಮಾಡುತ್ತೆ. ಹಾಗಾಗಿ ಆ ಎಕ್ಸ್ಟ್ರಾ ಏನಿದೆ
ಅದನ್ನು ತೆಗೆದು ಹಾಕೋಕ್ಕೆ ದೇಹದಲ್ಲೇ ಒಂದು ಮೆಕ್ಯಾನಿಸಮ್ ಇದೆ. ಅದನ್ನು ತೆಗೆದು ಸ್ಕ್ಯಾವೆಂಜ್ ಅದನ್ನು ತೆಗೆದು ಹಾಕೋಕ್ಕೆ ಕೆಲವೊಂದು ಕಿಣ್ವಗಳಿದೆ, ಎನ್ಸೈಮ್ಸ್ ಅಂತೀವಲ್ಲ ಕಿಣ್ವಗಳು, ಸೂಪರಾಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಇದೆಲ್ಲ ಇದೆ, ತೆಗೆಯುತ್ತೆ. ಇದರ ಜೊತೆಯಲ್ಲಿ ನಾವು ಬರೀ ಕಾಲ್ನಲ್ಲಿ ನಡೆದಾಗ ಈ ಅಯಾನ್ಗಳನ್ನು, ಈ ಚಾರ್ಜಸ್ಗಳು, ಇದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಭೂಮಿ ನೆಗೆಟಿವ್ ಚಾರ್ಜ್ ಥರ ಕೆಲಸ ಮಾಡುತ್ತೆ ಎಂಟೈರ್ ಅರ್ತ್. ಇದನ್ನು ಕಾಲು ಅಲ್ಲಿಗೆ ಟಚ್ ಆಗುತ್ತಲ್ಲ, ನ್ಯೂಟ್ರಲೈಸ್ ಆಗುತ್ತೆ, ಗ್ರೌಂಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈಗ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಗ್ರೌಂಡಿಂಗ್ ಅಂತ ಮಾಡಿ ಲೈಟಿಂಗು, ಮಿಂಚು, ಗುಡುಗು ಇದ್ದಾಗ ಆ ಒಂದು ಕಟ್ಟಡಕ್ಕೆ ಏನೂ ಡ್ಯಾಮೇಜ್ ಆಗದಿದ್ದಾಗ ನೋಡ್ಕೊಂತಾರಲ್ಲ, ಆ ದೇಹಕ್ಕೂ ಅದೇ ಥರ. ದೇಹ ಚೆನ್ನಾಗಿರಬೇಕು ಅಂದರೆ ಗ್ರೌಂಡಿಂಗ್ ಆಗಬೇಕು. ಗ್ರೌಂಡಿಂಗ್ ಆಗಬೇಕು ಅಂದರೆ ಬರೀ ಕಾಲು, ಇನ್ಸುಲೇಷನ್ ಇರಬಾರ್ದು. ಈಗ ನಾವು ಯಾವುದು ಸ್ಲಿಪ್ಪರ್ಸ್ ಹಾಕ್ತೀವಿ, ಇನ್ಸುಲೇಷನ್ ಅದು ನಮ್ಮ ಈ ಭೂಮಿಗೂ ನಮಗೂ ಅದೊಂದು ಮಧ್ಯ ಒಂದು ಬ್ಯಾರಿಯರ್ ಅದು. ಅಂದ್ರೆ ಇವಾಗ ತಾರ್ ರೋಡ್ ಇದೆ, ಸಿಮೆಂಟ್ ರೋಡ್ ಇದೆ, ಅಲ್ಲಿನೂ ನಡೆಯುತ್ತಾ? ಇಲ್ಲಾಂದ್ರೆ ಬರೀ ಗ್ರಾಸು, ಕಲ್ಲು, ಮಣ್ಣು, ಈ ಥರದ್ರಲ್ಲಿ ನಿಮಗೆ ಗ್ರೌಂಡಿಂಗ್ ಎಫೆಕ್ಟ್ ಚೆನ್ನಾಗಿರುತ್ತೆ. ನಿಮ್ಗೆ ತುಂಬ ಚೆನ್ನಾಗಾಗಬೇಕಂದ್ರೆ ಮಣ್ಣು ಇರಬೇಕು. ಮಣ್ಣು, ಕಲ್ಲು, ಪೆಬಲ್ಸ್. ಈಗ ನೋಡಿ, ರಿಫ್ಲೆಕ್ಸಾಲಜಿ ಅಂತ ಒಂದು ನ್ಯಾಚುರೋಪತಿಲಿ ನೀವು ಕೇಳಿರ್ಬೋದು. ರಿಫ್ಲೆಕ್ಸಾಲಜಿಲಿ ನಿಮಗೆ ತುಂಬ ಒಂದು ಡಿಪ್ರೆಷನ್ನು, ಏನೋ ಒಂದು ಖಿನ್ನತೆ ಇದೆ, ಆತಂಕ ಇದೆ, ಭಯ ಇದೆ, ಮತ್ತು ಮನಸ್ಸು ಸಮಾಧಾನ ಇಲ್ಲ, ಬೇಜಾರು ಅಂತ ಅಂದಾಗ ರಿಫ್ಲೆಕ್ಸಾಲಜಿ ಅಂತ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ. ನಿದ್ದೆ ಬರ್ತಾ ಇಲ್ಲ, ಅದೆಲ್ಲ ಇದ್ದಾಗ ರಿಫ್ಲೆಕ್ಸಾಲಜಿ ಹೆಂಗೆ ಅಂದರೆ, ನೀರು ಹರಿತಾ ಇರುತ್ತೆ, ಕಲ್ಲುಗಳೆಲ್ಲ ಹಾಕಿರ್ತಾರೆ, ಮರಳು, ಅದ್ರ ಮೇಲೆ ಸುಮ್ಮನೆ ನಡೀತಾ ಹೋಗೋದು ನೀವು ಅಷ್ಟೇ. ದಟ್ ಇಸ್ ಅ ರಿಫ್ಲೆಕ್ಸಾಲಜಿ. ಅದು ಯಾವ ಥರ ಅಂದರೆ ಆಕ್ಯುಪ್ರೆಷರ್ ಥರ ಆಗುತ್ತೆ, ಪಾದಗಳಿಗೆ ಪ್ರೆಸ್ ಆಗುತ್ತಲ್ವಾ. ಅಂದ್ರೆ ಈಗ ಮೇಕದಟ್ ನಾನು ಹೋಗಿದ್ದೀನಿ, ಅಲ್ಲಿ ಕ್ರಾಸ್ ಆಗಿದ ತಕ್ಷಣ ಆ ಥರನೇ ಇರುತ್ತೆ ಅಲ್ಲಿ ನೀರು, ಪೆಬಲ್ಸ್. ಅದೇ, ಅದಕ್ಕೋಸ್ಕರನೇ ನಾವು ಯಾವತ್ತು ನೇಚರ್ ಜೊತೆ ಇರಬೇಕು. ಇದು ಕಾಂಕ್ರೀಟ್, ನಿಮ್ಮ ಬೆಂಗಳೂರು ಕಾಂಕ್ರೀಟ್ ಜಂಗಲ್ ಅದು. ಇಲ್ಲಿ ಎಲ್ಲ ಥರ ತೊಂದರೆಗಳು ಜಾಸ್ತಿ. ಸಮಯ ಇದ್ದಾಗ ನೇಚರಲ್ಲಿ ಹೋಗಿ ಸ್ವಲ್ಪ ಅಲ್ಲಿ ಟೈಮ್ ಇದು ಮಾಡಿದಾಗ ದೇಹದಲ್ಲಿ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಸು ಜಾಸ್ತಿ ಆಗುತ್ತೆ, ಗ್ರೌಂಡಿಂಗ್ ಆಯಿತು. ಆಮೇಲೆ ಅವ್ರೇನು ಮಾಡ್ತಾರೆ, ಜಪಾನಿನ ದೇಶದವರು ಮರಗಳನ್ನು ಅವರು ಈಗ 2 ಕೈ ಟಚ್ ಆಗಬೇಕು ಪೂರ, ಆ ಥರ ಅದನ್ನು ಹಿಡ್ಕೊಂಡಾಗ ಗ್ರೌಂಡಿಂಗ್ ಆಗುತ್ತೆ. ದೇಹದಲ್ಲಿ ಏನೇನು ಶೇಖರಣೆಯಾಗಿರುತ್ತೆ ನಿಜವಾಗ್ಲೂ ನೇಚರು, ಅದರಲ್ಲೂ ಮರಗಳಿದೆಯಲ್ಲ, ಭಗವಂತ ನಮಗೆ ಕೊಟ್ಟಿರೋ ಅಂತಹ ಒಂದು ಅದನ್ನೆಲ್ಲ ಹೀರಿಕೊಳ್ಳುವಂತಹ ಒಂದು ಗ್ರೌಂಡಿಂಗ್ ಎಫೆಕ್ಟ್ ಕೊಡೋಂತಹ ವಸ್ತುಗಳು ಅಂತ ಅನ್ಬೋದು. ಅದ್ಭುತ ಅದು ಸೃಷ್ಟಿಯಲ್ಲಿ. ಅದೇನು ಮಾಡುತ್ತೆ, ಭೂಮಿಲಿ ಬೇರುಗಳ ಮುಖಾಂತರ ಎಲ್ಲ ಒಂದು ಅರ್ಥದ್ದು ಏನು ನೆಗೆಟಿವ್ ಇದನ್ನು ಚಾರ್ಜಸ್ ತಗೊಂಡಿರುತ್ತೆ ಜಾಯಿನ್ ಆಗುತ್ತಲ್ಲ ನಮ್ಮ ಕೈ, ಇದನ್ನು ಮುಟ್ಟಿದಾಗ ನಮಗೆ ಗ್ರೌಂಡಿಂಗ್ ಎಫೆಕ್ಟ್ ಸಿಕ್ಕುತ್ತೆ. ವಾರಕ್ಕೆ ಒಂದ್ಸಲ ಅಟ್ಲೀಸ್ಟ್ ನಮ್ಗೆ ಹೊರಗಡೆ ಆಗಿರೋ ಮನೆಯಲ್ಲಿ ಏನಾದ್ರು ಮರ ಇದ್ರೂ ಮಾಡ್ಕೋಬೋದು. ಆಮೇಲೆ ಆದಷ್ಟು ನಾವು ನೇಚರಲ್ಲಿ ಸೆಲ್ಫ್ ಟಾಕ್ ಅಂತಾರೆ. ಈಗ ನೋಡಿ, ಈ ಮರದ ಜೊತೆನೆ ಸುಮ್ಮನೆ ಮಾತಾಡೋ ಅಂಥದ್ದು, ಅದು ಯಾರು ಏನಾರು ಅಂದ್ಕೊಂಡ್ಲಿ, ವಿ ಶುಡಂಟ್ ಮೈಂಡ್ ಅಲ್ವಾ. ಏನಾರು ಅಂದ್ಕೊಂಡ್ರೂ ಪರವಾಗಿಲ್ಲ, ಸುಮ್ಮನೆ ಅದನ್ನು ಚೆನ್ನಾಗಿದ್ಯಾ, ನೀರು ಹಾಕಿದ್ದೀನಿ, ಚೆನ್ನಾಗಿ ಹೂ ಬಿಡು, ಆರ್ ಯು ಹ್ಯಾಪಿ, ಈ ಥರ ನಿಮ್ಗೆ ಹೆಂಗೆ ಬೇಕು, ಬಿ ವೆರಿ ಕಂಫರ್ಟಬಲ್. ಒಂದು ಫ್ರೆಂಡ್ ಜೊತೆ ಹೆಂಗೆ ಮಾತಾಡ್ತೀರ ಹಂಗೆ ಮಾತಾಡಿದಾಗ ಅಲ್ಲೂ ಒಂದು ಲೈಫ್ ಇದೆ ನೋಡಿ. ಸಾತ್ವಿಕ ಫುಡ್ ಅಂತ ನಾವು ತಗೊಂಡು ಈ ಮೊಳಕೆ ಕಾಳು, ಅದರಲ್ಲಿ ಲೈಫ್ ಇದೆ, ಅದಕ್ಕೆ ಮೊಳಕೆ ಬಂದಿರೋದದು ಅಲ್ವಾ. ಅದು ಮೊಳಕೆ ನೀವು ಹಾಗೆ ಇಟ್ಟು ನೀರು ಹಾಕಿದ ತಕ್ಷಣ ಮೊಳಕೆ ಬಂದ್ಬಿಡುತ್ತೆ ಕಾಳು ಅಲ್ವಾ, ಸ್ಪ್ರೌಟ್ಸ್ಗಳು. ಅಂದರೆ ಅರ್ಥ ಅದರಲ್ಲಿ ಲೈಫ್ ಇದೆ. ನೀವು ಅದನ್ನು ತಿಂದಾಗ ನಿಮಗೆ ಆ ವೈಟಲ್ ಎನರ್ಜಿ ನಿಮಗೆ ಸೇರ್ತು, ನೀವು ಎನರ್ಜೆಟಿಕ್ಕು. ಸಸ್ಯಾಹಾರ ಜಾಸ್ತಿ ಸೇವನೆ ಮಾಡಿದಾಗ ನಿಮಗೆ ದೇಹಕ್ಕೆ ವೈಟಲ್ ಎನರ್ಜಿ ಅಂತ ನಾವೇನಂತೀವಿ ಸಿಕ್ಕುತ್ತೆ. ಸದಾಕಾಲ ಹ್ಯಾಪಿಯಾಗಿರ್ತೀರ, ಎನರ್ಜಿ ಜಾಸ್ತಿ ಇರುತ್ತೆ, ಬ್ರೈನ್ ಫಾಗ್ ಆಗೋದಿಲ್ಲ. ಹಾಗಾಗಿ ಇದೆಲ್ಲ ಪೂರಕ, ಇವೆಲ್ಲ ಎಪಿಜೆನೆಟಿಕ್ ಅಂತ ಕರಿತೀವಿ. ಮ್ಯೂಸಿಕ್ ಆಗ್ಬೋದು, ಮತ್ತು ನೇಚರ್ ವಾಕ್ ಆಗ್ಬೋದು, ಗ್ರೌಂಡಿಂಗ್ ಆಗ್ಬೋದು, ಮೆಡಿಟೇಷನ್ ಆಗ್ಬೋದು, ಪ್ರಾಣಾಯಾಮ, ಇವೆಲ್ಲ ಇದೆಯಲ್ಲ ನಮಗೆ. ಈವನ್ನು ಮೈಂಡ್ಫುಲ್ನೆಸ್ ಆಲ್ಸೋ ಒಂದು ಎಪಿಜೆನೆಟಿಕ್ ಅಂತ ಅಂತೀವಿ. ಎಲ್ಲದರಲ್ಲೂ ಸಂತೋಷ ಪಡೋದು, ಪ್ರತಿಯೊಂದರಲ್ಲೂ ಮೈಂಡ್ ಗಮನ ಕೊಟ್ಟು. ಎಕ್ಸಾಕ್ಟ್ಲಿ. ಈಗ ನೋಡಿ, ತಿನ್ನಬೇಕಾದ್ರೂ ಅದನ್ನ ಪ್ರತಿ ಊಟನ ನಾವು ಎಂಜಾಯ್ ಮಾಡಬೇಕಲ್ವಾ. ಈಗ ತುಂಬ ಜನಕ್ಕೆ ಸಾಮಾನ್ಯವಾಗಿ ಅಲ್ಲಿ ಏನೇನು ಹಾಕಿದ್ದಾರೆ ಇಂಗ್ರೀಡಿಯೆಂಟು ಗೊತ್ತಿರೋಲ್ಲ, ಆದರೆ ಊಟವನ್ನು ಆಸ್ವಾದನೆ ಮಾಡೋರು ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ ಇದರಲ್ಲಿ ಅರಿಶಿನ ಜಾಸ್ತಿ ಇದೆ, ಮೆಂತ್ಯ ಜಾಸ್ತಿ ಇದೆ, ಸಾಸಿವೆ ಒಗ್ಗರಣೆ. ನೀವು ಆ ಲೆವೆಲ್ಗೆ ನಿಮ್ಮ ಕಾನ್ಸಂಟ್ರೇಷನ್ ಇತ್ತು ಅಂದರೆ ಇಟ್ಸ್ ಆಲ್ಸೋ ಮೆಡಿಟೇಷನ್. ಅದು ಒಂದು ಮೈಂಡ್ಫುಲ್ ಆಗಿ ತಿಂತಾ ಇದ್ದೀರಾ, ಆವಾಗ ಗಮನ ಅಲ್ಲಿರುತ್ತೆ. ಅವಾಗ ಏನಾಗುತ್ತೆ ಅಂತಂದರೆ ಇಡೀ ನಮ್ಮ ಕಾನ್ಸಂಟ್ರೇಷನ್ನು ಅಲ್ಲಿ ಹೋಗೋದ್ರಿಂದ ನಮಗೆ ಬಾಡಿಗೆ ಒಂದು ಸಿಗ್ನಲ್ ಬಂತು,
ನೀನು ಈಗ ಊಟ ಮಾಡ್ತಾ ಇದೆಯಾ ಅಂತ. ಸೊ ಅದಕ್ಕೆ ಪೂರಕವಾಗಿ ಡೈಜೆಸ್ಟಿವ್ ಜ್ಯೂಸ್ಗಳು ಸೆಕ್ರಿಷನ್ ಆಯಿತು. ಇಷ್ಟೇ ನೀವು ತಿನ್ನಿ, ಎಲ್ಲ ಡೈಜೆಸ್ಟಿವ್ ಜ್ಯೂಸ್ಗಳು ಅದರ ಜೊತೆಗೆ ಸೇರಿ ಎಲ್ಲ ತಿಂದಿರುವ ಆಹಾರ ಸಂಪೂರ್ಣವಾಗಿ ದೇಹ ಹೀರ್ಕೊಳ್ಳೋದ್ರಿಂದ ಇಷ್ಟೇ ಆಹಾರ ಆದರೂ ಅದ್ಭುತವಾದ ಶಕ್ತಿ ನಿಮಗೆ ದೊರಕುತ್ತೆ. ನೀವು ಇಷ್ಟು ನ್ಯೂಟ್ರಿಟಿವ್ ಫುಡ್ಡನ್ನ ಅದು ಗಮನನೇ ಇಲ್ಲದೆ ಮೊಬೈಲ್ ನೋಡ್ಕೊಂಡು ಟಿ ವಿ ನೋಡ್ಕೊಂಡು ತಿಂದಾಗೇನಾಗುತ್ತೆ, ಯಾವುದೇ ಡೈಜೆಸ್ಟಿವ್ ಜ್ಯೂಸು ಬಿಡುಗಡೆ ಆಗೋಲ್ಲ. ಏಕೆಂದರೆ ಒಂದು ಸೆನ್ಸ್ ಕೊಟ್ಟಿಲ್ಲ, ಮೆದುಳು ಈ ಒಂದು ಸ್ಟಿಮ್ಯುಲೇಷನ್ ಬಂದಿಲ್ಲ, ಸಿಗ್ನಲ್ ಇಲ್ಲ. ಸೊ ಏನಾಗುತ್ತೆ, ನೀವು ತಿಂದಿರ್ತೀರ ಹಾಗೆ ಹೋಗುತ್ತೆ. ನಾವು ಎಷ್ಟೇ ತಿಂದರೂ ವೀಕು, ಮಕ್ಕಳು ದಪ್ಪ ಆಗ್ತಾಯಿಲ್ಲ. ಇದು ಏನು ಕಾರಣ ಅಂತಂದರೆ ಸರಿಯಾಗಿ ಗಮನ ಕೊಟ್ಟು ನಾವು ಸೇವನೆ ಮಾಡ್ತಿಲ್ಲ. ಹೀಗಾಗಿ ಎಪಿಜೆನೆಟಿಕ್ ಅನ್ನೋದು ಇವೆಲ್ಲದೂ ಕೌಂಟ್ ಆಗುತ್ತೆ. ನಮ್ಮ ಮನಸ್ಸು ಯಾವ ಥರ ಇದೆ, ಈಗ ಎಪಿಜೆನೆಟಿಕ್ ಜೀನ್ಸ್ ಆ್ಯಕ್ಟಿವೇಶನ್ ಆಗೋದು ಮಗು ಗರ್ಭದಲ್ಲಿದ್ದಾಗಲೇ. ತಾಯಿಯ ಜೀನ್ಸ್ಗಳು ಮೊದಲು ಆ್ಯಕ್ಟಿವೇಟ್ ಆಗುತ್ತೆ ನೋಡಿ. ತಾಯಿಯ ಮನಸ್ಥಿತಿಯ ಮೇಲೆ ಮಗುವಿನ ಸಂಪೂರ್ಣ ಮೆದುಳಿನ ಬೆಳವಣಿಗೆ ನಿಂತಿದೆ. ಅದಕ್ಕೋಸ್ಕರನೇ ಪ್ರೆಗ್ನೆನ್ಸಿ ಅಂದಾಗ ಗರ್ಭ ಸಂಸ್ಕಾರ ಅಂತ ಮಾಡ್ತಾರೆ. ತುಂಬ ಒಳ್ಳೆಯದನ್ನು ಯೋಚನೆ ಮಾಡೋದು, ಒಳ್ಳೆಯದು ನೋಡೋದು, ಒಳ್ಳೆಯದು ಓದೋದು, ಒಳ್ಳೊಳ್ಳೆಯದು ಎಲ್ಲ ಒಳ್ಳೆಯದು. ಸಾತ್ವಿಕ ಅಂತ ನಾವೇನಂತೀವಿ, ಆಹಾರ ಆಗಿರ್ಬೋದು, ವಿಚಾರಗಳಾಗಿರ್ಬೋದು, ನಮ್ಮ ಆಲೋಚನೆಗಳಾಗಿರ್ಬೋದು. ಅವಾಗೇನಾಗುತ್ತೆ, ಆ ಮಗು ಮತ್ತು ತಾಯಿ ಎರಡು ಬ್ಲೆಂಡ್ ಇರುತ್ತೆ. ಇವರ ಮನಸ್ಸಿನ ಸ್ಥಿತಿ ಥರ ಮಗುವಿನ ಒಂದು ಮೆದುಳಿನ ಬೆಳವಣಿಗೆ ಆಗೋದ್ರಿಂದ ಅಲ್ಲಿಂದನೇ ಶುರು ಆಗುತ್ತೆ ಅದು ಎಪಿಜೆನೆಟಿಕ್. ಎಪಿಜೆನೆಟಿಕ್ ಅಂದರೆ DNA ಬದಲಾವಣೆ ಇಲ್ಲ. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮಗೆ ಭಕ್ತ ಪ್ರಹ್ಲಾದಂದು ಕತೆ ಗೊತ್ತು. DNA ನಾವು ನೋಡೋದಾದರೆ ರಾಕ್ಷಸರ DNA ಅದು ಅಲ್ವಾ. ಹಿರಣ್ಯಕಶಿಪು ಮಗ ಅಂದರೆ ಅವನಲ್ಲಿ ರಾಕ್ಷಸ ಗುಣಗಳೇ ಬರಬೇಕು. ಎಪಿಜೆನೆಟಿಕ್ ಹೇಗೆ ಅಂತಂದರೆ, ಆಕೆ ಗರ್ಭವತಿಯಾಗಿದ್ದಾಗ ಅವರ ತಾಯಿ ನಾರದರು ಅವರಿಗೆ ಹರಿಯ ಅಂದರೆ ವಿಷ್ಣುವಿನ ಎಲ್ಲ ಮಹಿಮೆಗಳನ್ನು ಎಲ್ಲ ಹೇಳಿ ಎಪಿಜೆನೆಟಿಕ್ ಚೇಂಜಸ್ ಆಗ್ಬಿಡ್ತದು. DNA ಚೇಂಜ್ ಆಗಲಿಲ್ಲ ಅಂದ್ರೂ ಆ ಒಂದು ಎಪಿಜೆನೆಟಿಕ್ ಚೇಂಜಸ್ಸಿಂದ ಅವನ ವರ್ತನೆ ನಡವಳಿಕೆಯಲ್ಲಿ ಬದಲಾವಣೆ ಆಯಿತು. ರಾಕ್ಷಸ ಸ್ವಭಾವ ಬರಲೇ ಇಲ್ಲ ಅವನಿಗೆ. ಅವನು ದೊಡ್ಡ ಭಕ್ತನಾದ, ಭಕ್ತ ಪ್ರಹ್ಲಾದ ಅಂತೇಳಿ. ಅದೇ ಥರ ಅಭಿಮನ್ಯುವಿನ ಕಥೆಯಲ್ಲಿ ನಾವು ಆ ಒಂದು ಚಕ್ರವ್ಯೂಹದ ಬಗ್ಗೆ ಹೇಳ್ತಾರಲ್ಲ, ಹೇಳಿದಂಥ ಸಂದರ್ಭದಲ್ಲಿ ಕೇಳುತ್ತದೋ ರಿಸೀವಿಂಗು ಇದೆ. ತಾಯಿ ಗ್ರಹಿಸ್ತಾಳೆ, ತಾಯಿಯ ಮುಖಾಂತರ ಮಗು ಗ್ರಹಿಸುತ್ತೆ. ಚಕ್ರವ್ಯೂಹವನ್ನು ಭೇದಿಸೋದನ್ನ ಗೊತ್ತಾಗಲ್ಲ, ಆಕೆ ನಿದ್ದೆ ಮಾಡಿಬಿಟ್ಟಿರ್ತಾಳೆ, ಕೇಳಿಸ್ಕೊಳ್ಳಲ್ಲ ಅಂತ ನಾವು ಕಥೆಗಳಲ್ಲಿ ಓದಿದ್ದೀವಿ. ಅಂದರೆ ಜೀನ್ಸ್ ಅಂತ ನಾವು ನೋಡಿದಾಗ ಅದರದ್ದೇ ಆದ ಕ್ವಾಲಿಟಿ ಇದೆ. ಆದರೆ ಪರಿಸರದ ಇನ್ಫ್ಲೂಯೆನ್ಸು ಎಷ್ಟಿರುತ್ತೆ ಅಂದರೆ ಅದನ್ನು ಬದಲಾವಣೆ ಮಾಡಬಹುದು. ಅದನ್ನು ಬದಲಾವಣೆ ಮಾಡೋಂಥ ತುಂಬ ಮೇನ್ ಫ್ಯಾಕ್ಟರ್ಸ್ ಅಂದರೆ ಧ್ಯಾನ, ಪ್ರಾಣಾಯಾಮ, ಯೋಗ ಅಂತ ಮಾಡ್ಬೋದು. ಅದರಲ್ಲಿ ತುಂಬ ಅದ್ಭುತವಾಗಿ ಅದನ್ನು ಅದನ್ನು ಆಲ್ಟ್ರ್ ಮಾಡ್ತಾ ಬರ್ಬೋದು. ಇವಾಗ ಒಬೆಸಿಟಿ ಅನ್ನೋದು ಏನಿಲ್ಲ, ಅದಕ್ಕೆ ಇನ್ಫರ್ಟಿಲಿಟಿ ಆ್ಯಂಡ್ ಪ್ರೆಗ್ನೆನ್ಸಿಗೆ ಸಂಬಂಧ ಇಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾ ಇದ್ದಾರೆ. ಬಟ್ ನಾನು ಅಬ್ಸರ್ವ್ ಮಾಡಿರೋದು, ಒಬೆಸಿಟಿ ಇದ್ದರೆ ಈ ಪ್ರೆಗ್ನೆನ್ಸಿ ಇಶ್ಯೂಸ್ ತುಂಬ ಇರುತ್ತೆ. ಹೌದು, ಖಂಡಿತ. ಸೊ ಅದರ ಬಗ್ಗೆ ಈಗ ಒಬೆಸಿಟಿ ಅನ್ನೋದು ಇನ್ನೊಂದು ಕಾರಣ. ತುಂಬ ವರಿಸಿದ್ರೂ ಒಬೆಸಿಟಿ ಅನ್ನೋದು ಕೆಲವೊಬ್ಬರಿಗೆ ಬರ್ತಾ ಇದೆ ಅನ್ನೋದು ನಾನು ಅಬ್ಸರ್ವ್ ಮಾಡಿದೆ. ಅದ್ರ ಬಗ್ಗೆ ನೀವು ಹೇಳಿ. ಈಗ ಒಬಿಸಿಟಿ ಅಂತ ನಾವು ನೋಡೋದಾದರೆ ದೇಹದಲ್ಲಿ ಕೊಬ್ಬು ಶೇಖರಣೆ ಆಗುವಂಥದ್ದು. ಮೊದಲನೇ ಕಾರಣ ಏನು ಅಂತಂದರೆ, ನಾವು ಸೇವಿಸುವ ಆಹಾರ ಅದು ಸಂಪೂರ್ಣವಾಗಿ ಶಕ್ತಿಯಾಗಿ ವಿನಿಯೋಗ ಆಗಬೇಕು. ಆದರೆ ನಾವು ಸೇವಿಸುವ ಆಹಾರ ಎಷ್ಟಿದೆ, ನಾವು ಮಾಡುತ್ತಿರುವ ಕೆಲಸ ತುಂಬ ಕಡಿಮೆ ಇದೆ. ಇದೇನಾಗುತ್ತೆ, ಎಡಿಪೋಸೈಟ್ಸ್ಗಳು ಅಂತ ಇರುತ್ತೆ. ಎಡಿಪೋಸೈಟ್ಗಳ ಹೋಗಿ ಸೇರ್ಕೊಳ್ಳೋದ್ರಿಂದ ಅದು ಮುಂದಿನ ದಿನದಲ್ಲಿ ಒಬೀಸ್ ಅಂತ, ಆ ಕೊಬ್ಬೇನಾಗುತ್ತೆ ಹೊಟ್ಟೆಯ ಭಾಗ, ಹಿಂಭಾಗ, ಈ ಥರ. ನಮ್ಮ ಭಾರತೀಯರಲ್ಲಿ 2 ಥರದ ಒಬಿಸಿಟಿ ಇದೆ, ಆ್ಯಪಲ್ ಟೈಪ್ ಮತ್ತು ಪಿಯರ್ ಟೈಪ್ ಅಂತ. ಭಾರತೀಯರದು ಪಿಯರ್ ಟೈಪು, ನಮಗೆ ಕೆಳಭಾಗದಲ್ಲಿ, ದೇಹದ ಕೆಳಭಾಗದಲ್ಲಿ ಶೇಖರಣೆ ಆಗುತ್ತೆ. ಆ್ಯಪಲ್ ಟೈಪ್ ಅಂದರೆ ನೀವು ವೆಸ್ಟರ್ನನ್ನು ನೋಡ್ಬೋದು, ನಮ್ಮ ಥರ ಅಲ್ಲ, ಅವ್ರಿಗೆ ಇಡೀ ದೇಹ ದಪ್ಪ ಇರುತ್ತೆ. ಇಡೀ ದೇಹ ಆ್ಯಪಲ್ ಥರ ಇಡೀ ದೇಹ ದಪ್ಪ ಇರುತ್ತೆ. ಕಕೇಶಿಯನ್, ನಾವು ಇಂಡಿಯನ್ಸ್ ನಮ್ಮದು ಯಾವ ಥರ ಅಂತಂದರೆ ಎಥಿನಿಸಿಟಿ ನೋಡಿದಾಗ ಪಿಯರ್ ಥರ, ಮೇಲೆಲ್ಲ ಸಣ್ಣ ಇರುತ್ತೆ, ಕೆಳಗಡೆ ಹೊಟ್ಟೆ, ಹಿಪ್ ಭಾಗ ಇದು ದಪ್ಪ ಇರುತ್ತೆ, ಮೇಲೆಲ್ಲ ಒಂದು ಸ್ವಲ್ಪ ಪಿಯರ್ ಶೇಪ್ ಹೆಂಗಿರುತ್ತೆ ಆ ಥರ. ಇದು 2 ಥರದ ಒಬಿಸಿಟಿನ ನೋಡ್ಬೋದು. ಒಬಿಸಿಟಿ ಸಾಮಾನ್ಯವಾಗಿ ಇಲ್ಲಿ 2 ಒಂದು ಹಾರ್ಮೋನ್ಸ್ಗಳಿಂದನೂ ಸಹ ಒಬಿಸಿಟಿ ಉಂಟಾಗುತ್ತೆ. ಲೆಪ್ಟಿನ್ ಮತ್ತು ಗ್ರೆಲಿನ್ ಅಂತ. ಲೆಪ್ಟಿನ್ನು ಅನ್ನುವ ಒಂದು ಹಾರ್ಮೋನು ಈ ಎಡಿಪೋಸೈಟ್ಸಿಂದ ಬಿಡುಗಡೆಯಾಗುವಂಥದ್ದು, ಹಸಿವನ್ನು ಉಂಟು ಮಾಡುವಂತಹ ಹಾರ್ಮೋನ್ ಅದು. ಗ್ರೆಲಿನ್ ಅನ್ನೋದು ಸ್ಯಾಟಿಟಿ ಅಂತ.
ಸ್ಯಾಟಿಟಿ ಅಂತಂದರೆ ನಾವು ತಿಂದಾದ ಮೇಲೆ ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕುತ್ತೆ ನೋಡಿ. ಅಕಸ್ಮಾತ್ ಈ ಗ್ರೆಲಿನ್ ಹಾರ್ಮೋನಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಎಷ್ಟೇ ತಿಂದರೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ. ಎಷ್ಟೇ ತಿಂತಾನೆ ಇರಲಿ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ಅದೊಂದು ಕಾಯಿಲೆ ಇದೆ, ಅದು ಪ್ರಾಡ್ರವಿಲೈ ಸಿಂಡ್ರೋಮ್ ಅಂತ ಅಂತೀವಿ. ಅದರಲ್ಲಿ ತುಂಬ ದಪ್ಪ ಇರ್ತಾರೆ, ಉಬೀಸ್ ಇರ್ತಾರೆ, ಅವರು ತಿಂತಾನೆ ಇರ್ತಾರೆ, 24 ಅವರ್ಸು ತಿಂತಾನೆ ಇರ್ತಾರೆ. ಅವರು ಸ್ಟಾಪ್ ಮಾಡೋದೇ ಇಲ್ಲ. ವಾಮಿಟ್ ಆಗ್ಬೋದು, ಇಂಡೈಜೆಷನ್ ಆಗ್ಬೋದು, ಏನೇ ಆದರೂ, ಬಿಕಾಸ್ ನೋ ಸ್ಯಾಟಿಟಿ ಇನ್ ದ ಬ್ರೈನ್. ಸ್ಯಾಟಿಟಿನೇ ಇಲ್ಲ, ಒಂದು ಸಮಾಧಾನ, ತೃಪ್ತಿ ಇಲ್ಲವೇ ಇಲ್ಲ. ಸೊ ತಿಂತಾನೆ ಇರ್ತಾರೆ. ಇದು ಗ್ರೆಲಿನ್ ಹಾರ್ಮೋನಿನ ಒಂದು ವ್ಯತ್ಯಾಸ. ಈ ಒಬಿಸಿಟಿ ಆಗೋದಕ್ಕೆ ಈ ಗ್ರೆಲಿನ್ ಲೆಪ್ಟಿನ್ದು ರೇಷ್ಯೋ ಇದೆಯಲ್ಲ ಬಹಳ ಮುಖ್ಯ. ಈ ರೇಷ್ಯೋಲಿ ವ್ಯತ್ಯಾಸ ಆದ್ರೂ ಏನಾಗುತ್ತೆ, ಅದರಿಂದ ಒಬಿಸಿಟಿ ಬರುತ್ತೆ. ಒಬಿಸಿಟಿ ಬರೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಯಾವುದು ಅಂತ ಅಂದರೆ, ನಾವು ಸರಿಯಾಗಿ ನಿದ್ರೆ ಮಾಡದೇ ಇದ್ದಾಗ, ಅವಾಗಲೂ ಸಹ ಬರೀ ಒಂದು ಆಹಾರ ಆಯಿತು, ಒಂದು ಆಹಾರ ತುಂಬ ತಿಂತಾಯಿದ್ದೀವಿ, ಜಂಕ್ ಆಹಾರ ತಿಂತಾಯಿದ್ದೀವಿ, ಕ್ಯಾಲೋರಿ ಜಾಸ್ತಿ ಆಗ್ತಾಯಿದೆ, ಆದರೆ ನಮ್ಮ ವರ್ಕ್ ಮಾಡ್ತಾ ಇರೋದು ಕಮ್ಮಿ ಆಗ್ತಾಯಿದೆ. ಸೊ ಎಲ್ಲ ಡೆಪಾಸಿಷನ್ ಆಯಿತು, ಒಂದು ಕಾರಣ. ಎರಡನೇದು ನಿದ್ರೆ. ಯಾವಾಗ ನಿದ್ರೆ ಕಮ್ಮಿ ಆಗುತ್ತೆ, ನಿದ್ರೆ ಮಾಡಬೇಕಾದ್ರೆ ನಮಗೆ ಸುಮಾರು ಒಂದು ಡಜನ್ 12 ಹಾರ್ಮೋನುಗಳು ಬಿಡುಗಡೆ ಆಗುತ್ತೆ ನಿದ್ರೆಯಲ್ಲಿ ಮಾತ್ರ ಬಿಡುಗಡೆ ಆಗುವಂಥದ್ದು. ಮೆಲಟೋನಿನ್ ಅಂತ ನೀವು ಕೇಳಿರ್ಬೋದು. ಅದು ಪೈನಿಯಲ್ ಗ್ಲ್ಯಾಂಡಿಂದ ಬಿಡುಗಡೆ ಆಗುವಂಥದ್ದು, ಒಂಥರ ಮ್ಯಾಜಿಕ್ ಹಾರ್ಮೋನ್ ಥರ. ಅದು ಡೀಪ್ ಸ್ಲೀಪು, ಎಲ್ಲ ಡಾರ್ಕ್ ರೂಮಲ್ಲಿ ಇದ್ದಾಗ ಮಾತ್ರ ಬಿಡುಗಡೆ ಆಗುವಂಥದ್ದು ಮೆಲಟೋನಿನು. ಅದರ ಜೊತೆಗೆ ಗ್ರೋತ್ ಹಾರ್ಮೋನ್ಗಳು ನಿದ್ರೆ ಮಾಡಿದಾಗ ಮಾತ್ರ ಬಿಡುಗಡೆ ಆಗೋದು. ಅದಕ್ಕೆ ಏನೇ ತೊಂದರೆ ಬೆಳಗಿನೊತ್ತು ಡ್ಯಾಮೇಜ್ ದೇಹಕ್ಕಾದರೆ, ಒಳ್ಳೆ ನಿದ್ರೆ ಮಾಡಿದ್ರೆ ಬೆಳಗ್ಗೆ 7 ಅಷ್ಟರಲ್ಲಿ ಅದೆಲ್ಲದೂ ರಿಪೇರ್ ಆಗಿರುತ್ತೆ. DNA ಡ್ಯಾಮೇಜು, ಪ್ರೋಟೀನ್ ಡ್ಯಾಮೇಜು ಎಲ್ಲದು ರಿಪೇರ್ ಆಗುತ್ತೆ. ಗ್ರೋತ್ ಹಾರ್ಮೋನ್ಗಳು, ಇದರ ಜೊತೆಗೆ ಪ್ರೊಲ್ಯಾಕ್ಟಿನ್ನು, ಲೆಪ್ಟಿನ್ನು, ಗ್ರೆಲಿನ್ನು, ಈ ಥರದ್ದು ತುಂಬ ಹಾರ್ಮೋನು, 12 ಹಾರ್ಮೋನು ನಿದ್ರೆ ಮಾಡಿದಾಗ ಬಿಡುಗಡೆಯಾಗುತ್ತೆ. ಯಾವಾಗ ನೀವು ನಿದ್ರೆ ಸರಿಯಾಗಿ ಮಾಡೋದಿಲ್ಲ, ಈ ಹಾರ್ಮೋನಲ್ ವೇರಿಯೇಷನ್ ಆಗೋದ್ರಿಂದ ಈ ಅಡಿಪೋಸೈಟ್ಸ್ಗಳು ಡೆಪಾಸಿಷನು ಜಾಸ್ತಿ ಆಗ್ತಾ ಬರುತ್ತೆ. ಈ ಅಡಿಪೋಸೈಟ್, ಇದು ನಿದ್ರೆ ಆಯಿತು, ಊಟ ಆಯಿತು. ಈ ಅಡಿಪೋಸೈಟ್ಗಳು ಜಾಸ್ತಿಯಾಗಿ ಡೆಪಾಸಿಷನ್ ಆಗ್ತಿದ್ದಾಗೆ ನಮ್ಮ ಹೈಪೋಥಲಾಮಸ್ ಅಂತ ಇದೆ. ಹೈಪೋಥಲಾಮಸ್ಸಿಂದ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ ಅಂತ ಹಾರ್ಮೋನು ಬಿಡುಗಡೆ ಆಗಬೇಕು. ಅದೇನು ಮಾಡುತ್ತೆ, ಈ ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಪಿಟ್ಯೂಟರಿ ಮೇಲೆ ಆ್ಯಕ್ಟ್ ಮಾಡಿ FSH LH ಹಾರ್ಮೋನ್ನ ಬಿಡುಗಡೆ ಮಾಡಬೇಕು. ಇದು ಏನು ಮಾಡುತ್ತೆ, ಟೆಸ್ಟಿಸು ಅಥವಾ ಓವರಿಸ್ಗೆ ಅಲ್ಲೋಗಿ, ಫೀಮೇಲ್ ಆದರೆ ಓವ್ಯುಲೇಷನ್ನು, ಫಾಲಿಕಲ್ನ ಬೆಳವಣಿಗೆ ಮಾಡುತ್ತೆ, ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು. ನಂತರ ಲ್ಯೂಟಿನೈಸಿಂಗ್ ಹಾರ್ಮೋನು ಆ ಫಾಲಿಕಲ್ನ ರಿಲೀಸ್ ಮಾಡುತ್ತೆ. ಸೊ ಓವ್ಯುಲೇಷನ್ನು ನಡೆಯುವಂಥದ್ದು. ಪುರುಷರಲ್ಲಾದರೆ ಈ ಲೆಪ್ಟಿನ್ ಹಾರ್ಮೋನ್ ಏನು ಮಾಡುತ್ತೆ, ಲಿಡಿಕ್ ಸೆಲ್ಸ್ ಅಂತ ಇದೆ ಟೆಸ್ಟಿಸ್ ಒಳಗಡೆ, ಅದ್ರ ಜೊತೆ ಬೈಂಡ್ ಮಾಡಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಬಿಡುಗಡೆ ಮಾಡುತ್ತೆ. ಈ ಎಡಿಪೋಕೈನ್ಸ್, ಈ ಅಡಿಪೋಸೈಟಿಂದ ಬಿಡುಗಡೆಯಾಗುವ ಎಡಿಪೋಕೈನು, ಲೆಪ್ಟಿನ್ನು ಏನು ಮಾಡುತ್ತೆ, ಈ ಪಾತ್ವೇನ ಡಿಸ್ಟ್ರಕ್ಟ್ ಮಾಡಿಬಿಡುತ್ತೆ, ಡಿರೈಲ್ ಮಾಡಿಬಿಡುತ್ತೆ. ಸೊ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದ FSH LH ಬಿಡುಗಡೆ ಆಗೋದಿಲ್ಲ. ಆವಾಗ ಇನ್ಫರ್ಟಿಲಿಟಿ. PCOD ಅಂತಂದರೆ ಆ್ಯನ್ ಓವ್ಯುಲೇಟರಿ. PCOD ಪ್ರಾಬ್ಲಮ್ಮೇ ಅದೇ, ಆ್ಯನ್ ಓವ್ಯುಲೇಟರಿ ಅಂದರೆ ನಮಗೆ ಅಂಡಾಣುಗಳು ಬಿಡುಗಡೆ ಆಗ್ತಾ ಇಲ್ಲ ಮತ್ತು ಇರೆಗ್ಯುಲರ್ ಆಗಿ ಆಗ್ತಾಯಿದೆ. ಇದಕ್ಕೆ ಕಾರಣ ಈ ಒಂದು ಹಾರ್ಮೋನಲ್ ಆ್ಯಂಟಿ ಮುಲ್ಲೇರಿಯನ್ ಹಾರ್ಮೋನ್ ಅಂತ ಒಂದಿದೆ. ಆ ಹಾರ್ಮೋನುಗಳು ಹೆಚ್ಚು ಬಿಡುಗಡೆಯಾಗುವಂಥದ್ದು, ವೇರಿಯೇಷನ್ ಆಗ್ತಾ ಬರುತ್ತೆ. ಹಾರ್ಮೋನಲ್ ವೇರಿಯೇಷನ್ನಿಂದನೇ ಈ ಒಬಿಸಿಟಿ ಇದ್ದವರಿಗೆ ಇನ್ಫರ್ಟಿಲಿಟಿ ಮತ್ತು PCOD ಇದು ಎಲ್ಲ ಬರೋವಂಥದ್ದು. ಇದರ ಜೊತೆಗೆ ಕೆಲವೊಂದು ಜೀನ್ಗಳು ಇನ್ಯಾಕ್ಟಿವೇಷನ್ ಆಗಿಬಿಡುತ್ತೆ. ಒಬಿಸಿಟಿ ಬಂದಾಗಲೂ ಕೆಲವೊಂದು ಈ ಸ್ಪರ್ಮೆಟೋಜೆನೆಟಿಕ್ ಪಾತ್ವೇಲಿ ಬರುವಂತಹ ಜೀನ್ಗಳು ಇನ್ಯಾಕ್ಟಿವೇಷನ್ ಆಗುತ್ತೆ. ಹಾಗಾಗಿ ಓವರಾಲ್ ಒಬಿಸಿಟಿ ಈಸ್ ಒಂಥರ ಹೆಂಗೆ ಅಂತಂದರೆ, ಅದು ಬೇಸದು. ಒಂದ್ಸಲ ಒಬೀಸ್ ಆಯಿತು ಅಂದರೆ ಒಂದು ಕಡೆ ಡಯಾಬಿಟಿಕ್ಕು, ಇನ್ನೊಂದು ಕಡೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಮು, ಹೈ ಬ್ಲಡ್ ಪ್ರೆಷರು, ಇನ್ಫರ್ಟಿಲಿಟಿ, PCOD, ಥೈರಾಯ್ಡು ಎಲ್ಲದು ಶುರು ಆಗುತ್ತೆ. ಹಾಗಾಗಿ ತೂಕ ಅನ್ನೋದು ಬಹಳ ಹುಷಾರಾಗಿ ನಾವು ಅದನ್ನು ಇದು ಮಾಡಬೇಕು. ತಿನ್ನಬೇಕಾದ್ರೆ ಯೋಚನೆ ಮಾಡಬೇಕು, ಇದು ಅಷ್ಟು ಕೆಲಸ ನಾನು ಮಾಡ್ತೀನಿ. ಈಗ 2 ತುಪ್ಪದ ಮಸಾಲೆ ದೋಸೆ ತಿನ್ನಬೇಕು ಅಂತಂದರೆ ತಿಂತೀನಿ, ಸರಿ, ಅಷ್ಟು ಬರ್ನ್ ಮಾಡ್ತೀನ ನಾನು, ಇಲ್ಲ ಅಂದರೆ ಅದು ಹೋಗಿ ನನ್ನ ವೇಸ್ಟ್ ಹಿಪ್ ರೇಷಿಯೋ, ವೇಸ್ಟಲ್ಲಿ ಹಾಗೆ ಡೆಪಾಸಿಟ್ ಆಗುತ್ತೆ. ಸೊ ಅದೇನು ಮಾಡುತ್ತೆ, ಅಲ್ಲಿದ್ದಾಗ ಅದು ಅಡಿಪೋಕೈನ್ಸ್ನ ರಿಲೀಸ್ ಮಾಡೋದ್ರಿಂದ ನೇರವಾಗಿ ಟೆಸ್ಟೋಸ್ಟಿರಾನ್ ಮೇಲೆ ಅದು ಆ್ಯಕ್ಟ್ ಮಾಡುತ್ತೆ, ಎಸ್ಟ್ರೋಜನ್ ಮೇಲೆ. ಸೊ ಏನಾಗುತ್ತೆ, ಫೈನಲಿ ಇನ್ಫರ್ಟಿಲಿಟಿ ಅಂತ ನಾವು ನೋಡಬಹುದು.
ನಾನು ಒಂದು 2 ಇಯರ್ಸ್ ಮುಂಚೆ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ ಮೀಟ್ ಮಾಡಿದ್ದೀನಿ. ತುಂಬ ಸಣ್ಣಕ್ಕಿದ್ದಾಳು ಅವಳು. ಬಟ್ ನಾನು ನೋಡಿದ್ರೆ ಬಾಳೆ ಎಳೆಯಲ್ಲಿ ನಾವು ಎಷ್ಟು ತಿಂತೀವೋ ಅದು ಡಬಲ್ ಟ್ರಿಬಲ್ ತಿಂತಾರೆ. ನಾನು ಕೇಳಿದ್ನಿ, ನೀವು ನೋಡಕ್ಕೆ ಇಷ್ಟು ಸಣ್ಣ ಇದ್ರಿ, ಇಷ್ಟು ತಿಂತಾ ಇದ್ರಿ, ಹೌ ಆರ್ ಯು ಮ್ಯಾನೇಜಿಂಗ್ ಅಂದ್ರೆ ಅವ್ರು ಹೇಳಿದ್ರು, ಐ ಡೋಂಟ್ ಯೂಸ್ ಬಸ್, ಕಾರ್ ಏನು ಯೂಸ್ ಮಾಡಲ್ಲ. ಇಲ್ಲಿಂದ ನಾನು ಕೆಂಗೇರಿಗೆ ಹೋಗ್ಬೇಕಂದ್ರೆ 8 ಕಿಲೋಮೀಟರ್ ನಾನು ನಡ್ಕೊಂಡು ಹೋಗಿ ಅಲ್ಲಿಗೆಲ್ಲ ಆಯ್ತಲ್ಲ. ಈಗ ನಾವು ಆ ಥರ ಮಾಡಲ್ಲ, ಚೆನ್ನಾಗಿ ತಿಂದ್ಬಿಟ್ಟು ಕಾರಲ್ಲಿ ಹೋಗ್ಬಿಡ್ತೀವಿ. ಏನಾಗುತ್ತೆ ತಿನ್ಬಿಟ್ಟು ಇಮಿಡಿಯೇಟ್ ಮಲಗ್ತಾರೆ. ತುಂಬಾ ಏನಾಗುತ್ತೆ ಅಂತಂದ್ರೆ, ಅದಕ್ಕೆ ನೋಡಿ ಮೊದಲು ನಮ್ಮ ಹಿರಿಯರು ಏನ್ ಮಾಡ್ತಾ ಇದ್ರು, 7 ಗಂಟೆಗೆ ಊಟ ಮಾಡ್ಬಿಡೋರು ಅಲ್ವಾ. ಅದರಲ್ಲೂ ನೀವು ಜೈನಿಸಮ್ ಅಲ್ಲಿ ನೋಡೋದಾದ್ರೆ 6 ಗಂಟೆ ಅದ್ರ ಮೇಲೆ ಅವರು ಊಟನೇ ಮಾಡೋದಿಲ್ಲ. ಅಂದ್ರೆ ರೀಸನ್ ಬೇರೆ ಕೊಡ್ತಾರ ಅವರು, ಎಲ್ಲ ಸಣ್ಣ ಸಣ್ಣ ಸೂಕ್ಷ್ಮಾಣು ಜೀವಿಗಳೆಲ್ಲ ಇರುತ್ತೆ, ಅದನ್ನ ನಾವು ಸೇವನೆ ಮಾಡ್ಬಿಡ್ತೀವಿ ಅನ್ನೋದು ಫೈನ್. ಅದು ಆದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದ್ರೆ, ನೀವು ಬೇಗ ಊಟ ಮಾಡಿದಾಗ ಮಲಗೋದಕ್ಕೂ ಊಟಕ್ಕೂ 2 ಅವರ್ಸ್ ನಮಗೆ ಗ್ಯಾಪ್ ಬೇಕು. 2 ಗಂಟೆಗಳ ಅವಧಿಯಲ್ಲಿ ಮಕ್ಕಳಿಗೂ ಸರಿ, ದೊಡ್ಡ ಮಕ್ಕಳಿಗೆ ಸ್ವಲ್ಪ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಇದೆ, ತುಂಬ ಜಾಸ್ತಿ ಇರುತ್ತದ. ಅದು ಡೈಜೆಷನ್ ತುಂಬ ಚೆನ್ನಾಗಾಗುತ್ತೆ ಅವ್ರಿಗೆ. ನೀವು ಈಗ ನೋಡಿ, ಬರೀ ಯೂತ್ ಅಂತನೂ ಒಂದು 10 ಚಪಾತಿನೂ ತಿಂತಾರೆ, ಚೆನ್ನಾಗೇ ಇರ್ತಾರೆ, ಒಬಿಸಿಟಿ ಏನಿರಲ್ಲ. ಸ್ವಲ್ಪ ಈ 30 ಕ್ರಾಸ್ ಆದಮೇಲೆ ಇವೆಲ್ಲ ಪ್ರಾಬ್ಲಮ್ಗಳು ಶುರು ಆಗೋದು. ಏಕೆಂತಂದರೆ ಅವಾಗ ಬೇಸಲ್ ಮೆಟಬಾಲಿಕ್ ರೇಟ್ ಅಂತೀವಿ. ಆ ಬೇಸಲ್ ಮೆಟಬಾಲಿಕ್ ರೇಟು ಸಖತ್ತು ಚೆನ್ನಾಗಿರುತ್ತೆ. ಅದೇನಾಗುತ್ತೆ, ಅವಾಗ ನೀವು ಏನೇ ತಿಂದ್ರೂ ಅದು ಅಲ್ಲಿಗೆ ಅದು ಡೈಜೆಸ್ಟಿವ್ ಜ್ಯೂಸಸ್ ಜಾಸ್ತಿ ಬಿಡುಗಡೆ ಆಗುತ್ತೆ, ಇದಾಗುತ್ತೆ ಅಲ್ಲಿಗೆ. ಮತ್ತು ಬೆಳವಣಿಗೆ ಇರುತ್ತೆ, ಅವ್ರಿಗೆ ಬೆಳೀತಾ ಇರ್ತಾರಲ್ವ, ಅದು ಆ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಆಗಿಬಿಟ್ಟು ಅವ್ರಿಗೆ ಚೆನ್ನಾಗಿ ಅದು ಯುಟಿಲೈಸ್ ಆಗ್ತಾ ಬರುತ್ತೆ. ಆದರೆ ವಯಸ್ಸಾದಂಗೆ 2 ಅವರ್ಸ್ ಮೊದಲೇ ನಾವು ಊಟ ಮಾಡಿ ಆನಂತರ ಮಲಗಿದ್ರೆ ಅಲ್ಲಿ ಏನು ರೀಸನ್ ಏನು ಅಂತಂದರೆ, ನಾವು ಮಲಗಿದಾಗ ಏನಾಗುತ್ತೆ, ಈ ತಕ್ಷಣ ಊಟ ಮಾಡಿ ಮಲಗಿದಾಗ ಏನಾಗುತ್ತೆ ಅಂದರೆ ಡೈಜೆಷನ್ ಪ್ರೊಸೆಸ್ ಆಗಬೇಕಲ್ಲ, ರಕ್ತದ ಪ್ರವಾಹ, ರಕ್ತ ಜಾಸ್ತಿ ಈ ಡೈಜೆಷನ್ ಪೋರ್ಷನ್ ಕೆಳಭಾಗಕ್ಕೆ ಹೋಗುತ್ತೆ, ಮೆದುಳಿಗೆ ಕಮ್ಮಿ ಆಗಿಬಿಡುತ್ತೆ. ಮೆದುಳಿಗೆ ಜಾಸ್ತಿ ಆಗಬೇಕು. ಅವಾಗ ನಾವು ಮಲಗಿದಾಗ ಇದೆಲ್ಲ ಬೇರೆದೆಲ್ಲ ಸೈಲೆಂಟ್ ಆಗಬೇಕು, ಮಿಕ್ಕಿದೆಲ್ಲ ಶಟ್ ಡೌನ್ ಆಗಿ ಮೆದುಳಿಗೆ ಹೋದಾಗ ಮೆದುಳಿನಲ್ಲಿ ಮೆಲಟೋನಿನ್ನು, ಗ್ರೋತ್ ಹಾರ್ಮೋನು, ಪ್ರೊಲ್ಯಾಕ್ಟಿನ್ನು, ಸಿಕ್ಕಾಬಿಟ್ಟೆ ನ್ಯೂರೋಟ್ರೋಪಿನ್ಗಳು ಎಲ್ಲ ಬಿಡುಗಡೆಯಾಗಿ ಮೆದುಳಿನ ಕೆಲಸ ಏನು ಅಂದರೆ, ಬೆಳಗ್ಗೆ ಏನೇನು ಡ್ಯಾಮೇಜ್ ಆಗಿರುತ್ತೆ ಅದನ್ನೆಲ್ಲ ರಾತ್ರಿ ರೆಡಿ ಮಾಡೋದು. ಬೆಳಗ್ಗೆ ನೀವು ಹೇಳೋಷ್ಟರಲ್ಲಿ ಫ್ರೆಶ್ ಆಗಿ ಆರಾಮಾಗಿರಬೇಕು. ಈಗ ನೋಡಿ, ಬ್ಯಾಂಗ್ಳೂರಲ್ಲಿ ಇಡೀ ಬ್ಯಾಂಗ್ಳೂರು ಮಲಗಿರುತ್ತೆ, ಎಲ್ಲ ಕಾರ್ಪೊರೇಷನ್ನು ಮುನ್ಸಿಪಾಲ್ಟಿಯವ್ರು ಏನು ಮಾಡ್ತಾರೆ, ಕ್ಲೀನ್ ಮಾಡ್ತಾ ಇರ್ತಾರೆ ರೋಡ್ಗಳು. ಬೆಳಗ್ಗೆ ನಾವು ಎದ್ದು ನೋಡಿದಾಗ ಎಷ್ಟು ಕ್ಲೀನು. ಈ ಬ್ರೈನ್ ಮಾಡೋದು ಅದೇನೆ. ರಾತ್ರಿ ಮಲಗಿದಾಗ ಏನು ಮಾಡುತ್ತೆ, ಅಲ್ಲಿಂದ ಎಲ್ಲ ಬಿಡುಗಡೆ ಮಾಡಿ ಟಾಕ್ಸಿನ್ಸ್ಗಳು ಏನಿರುತ್ತೆ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ಒಂದಿದೆ, ಸ್ಕ್ಯಾವೆಂಜಿಂಗ್ ಅದು ನಮ್ಮ ದೇಹದಲ್ಲಿ ಇದ್ದು, ಅದೇನು ಮಾಡುತ್ತೆ, ಏನೇನು ವಿಷಯಗಳಿದೆ ಎಲ್ಲ ಕಲೆಕ್ಟ್ ಮಾಡುತ್ತೆ. ಪ್ಯಾಥೋಜನ್ ವೈರಸ್ಸು ಅಂಥದ್ದನ್ನೆಲ್ಲ ಟ್ರ್ಯಾಪ್ ಮಾಡುತ್ತೆ. ಅದನ್ನೆಲ್ಲ ಮಾಡಿ ಎಕ್ಸ್ಟ್ರಾ ಫ್ಲೂಯಿಡ್ ಏನೇನಿದೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು ಅದು ಲಿಂಫ್ಯಾಟಿಕ್ ಸಿಸ್ಟಮು. ಅದು ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿರೋದು ಮಲಗಿದಾಗ. ನಾವು ಇದೆಲ್ಲ ಪ್ರೋಸೆಸ್ ಆಗಬೇಕು ಅಂತಂದರೆ ಅದಕ್ಕೆ ಜಾಸ್ತಿ ಎನರ್ಜಿ ಬೇಕು. ಎನರ್ಜಿ ಜಾಸ್ತಿ ಬೇಕು ಅಂತಂದರೆ ನಾವು ಇಲ್ಲಿ ಹೊಟ್ಟೆದು ಡೈಜೆಷನ್ ಕಮ್ಮಿ ಮಾಡ್ಕೊಂಡ್ರೆ ಎನರ್ಜಿ ಎಲ್ಲೋಗುತ್ತೆ. ಇಲ್ಲಿ ಚೆನ್ನಾಗಿ ತಿಂದರೆ ಅಲ್ಲೇನೂ ಹೋಗಲ್ಲ, ಎಲ್ಲ ಡೈಜೆಷನ್ ಪ್ರಾಸೆಸ್ಗೆ ಯುಟಿಲೈಸ್ ಆಗುತ್ತೆ. ಹಾಗಾಗಿ ನಾವು ಮಲಗೋಕ್ಕೆ 2 ಅವರ್ಸ್ ಅರ್ಲಿ ಊಟ ಮಾಡಬೇಕು. 7 ಗಂಟೆಗೆ ಮಾಡಿದ್ರೆ 10 ಗಂಟೆ ಎಷ್ಟೊತ್ತಿಗೆ ಮಲಗಿದ್ರೆ ಸೂಪರ್. ಅದು ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಬರುತ್ತೆ ಮೇಡಮ್, 7 ಗಂಟೆಗೆ ಊಟ ಮಾಡಿ 9-10 ಗಂಟೆಗೆ ಮಲಗೋ ಸಮಯ ಮತ್ತೆ ಹಸು ಆಗುತ್ತೆ. ಅವಾಗ ಒಂದು ಹಣ್ಣು ತಿನ್ನಿ, ಅವಾಗ ಮತ್ತೆ ಒಂದು ಚಿಕ್ಕಿಯೋ ಚಿಪ್ಸೋ ಏನೋ ತಿನ್ಬಿಟ್ಟು ಇಲ್ಲ, ಅದು ಅವಾಗ ಲೈಟಾಗಿ ಏನಾದ್ರು ಒಂದು ಸ್ವಲ್ಪ ತಗೋಬೋದು. ಒಂದು ಬಾಳೆಹಣ್ಣು, ಒಂದು ಆ್ಯಪಲ್ಲು, ಒಂದೇನಾದ್ರು ತಗೋಬೋದು ಸ್ವಲ್ಪ ಗ್ಯಾಪಲ್ಲಿ, ತೊಂದರೆ ಏನಿಲ್ಲ. ಏಕೆಂತಂದರೆ ನಾವು ಮಲಗಿದಾಗ ಈ ಲೆಪ್ಟಿನ್ ಹಾರ್ಮೋನು ಶಟ್ ಡೌನ್ ಆಗುತ್ತೆ. ಹಸಿವಿನ ಮಾಡೋದು ಲೆಪ್ಟಿನ್ ಹಾರ್ಮೋನ್ ಇದೆಯಲ್ಲ, ಕಂಪ್ಲೀಟು ಡೌನು. ಗ್ರೆಲಿನ್ನು ಆ್ಯಕ್ಟಿವ್ ಆಗಿರುತ್ತೆ, ಲೆಪ್ಟಿನ್ನು. ಏನಕ್ಕೆ ಅಂದರೆ ಅದೇನಾರು ಆ್ಯಕ್ಟಿವ್ ಆಗಿದ್ರೆ ಜಾಸ್ತಿ ಇದ್ದರೆ ಪುನಃ ಮಧ್ಯರಾತ್ರಿ ಎದ್ದು ತಿಂತೀವಿ, ಅದಾಗಲ್ಲ. ಏಕೆಂತಂದರೆ ನಿದ್ದೆ ಮಾಡಿದಾಗ ಇವೆಲ್ಲ ಕಮ್ಮಿ ಆಗಿರುತ್ತೆ ಬಾಡಿ. ಅದಕ್ಕೆ ನಾನು ಯೋಚನೆ ಮಾಡೋದು, ನಮ್ಮ ದೇಹನೇ ಒಂದು ಬ್ರಹ್ಮಾಂಡ ಅಂತನ್ಬೋದು. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಬ್ರಹ್ಮಾಂಡನೇ ಅರ್ಥ ಆದಂಗೆ. ಎವ್ರಿಥಿಂಗ್ ಇನ್ ದ ಯೂನಿವರ್ಸ್ ನೀವು ಏನೇ ನೋಡ್ತೀರಾ ಅದೆಲ್ಲದೂ ದೇಹದ ಒಳಗಡೆನೇ ಇದೆ. ಎಲ್ಲ ಎವ್ರಿಥಿಂಗ್ ನೀವು ಏನೇ ಹೇಳಿ ಎಲ್ಲ ಒಳಗಡೆ ಇದೆ. ಇಲ್ಲಿ ಅರ್ಥ ಮಾಡ್ಕೊಂಡು, ಅದಕ್ಕೆ ನೋಡಿ ನೀವು ಧ್ಯಾನ ಮಾಡಬೇಕಾದ್ರೆ ಉಸಿರಾಟ ಆನಾಪಾನಸತಿ ನೀವು ಮಾಡಬೇಕಾದ್ರೆ ಉಸಿರನ್ನು ನೋಡ್ತಾ ನೋಡ್ತಾ ನಿಮ್ಮನ್ನು ನೀವು ಅರ್ಥ ಮಾಡ್ಕೊತಾ ಬರ್ತೀರಲ್ವ. ಸೊ ಇಲ್ಲಿ ಅರ್ಥ ಆದರೆ ಹೊರಗಡೆನೂ ಅರ್ಥ ಆಗುತ್ತೆ. ಹೌದು. ಈಗ ನೀವು ಹೇಳೋ ಎಲ್ಲ ಟಾಪಿಕ್ಸಲ್ಲಿನೂ ಸ್ಪಿರಿಚುವಲ್ ಹೆಲ್ತ್ ಅನ್ನೋದು ತುಂಬ ನೀವು ಮೆನ್ಷನ್ ಮಾಡ್ತಾ ಇರ್ತೀರಿ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಒಬ್ಬ ಸೈಂಟಿಸ್ಟು ಈ ಸ್ಪಿರಿಚುವಲ್ ಹೆಲ್ತನ್ನು
ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ? ಈಗ ನೋಡಿ, ಜಗತ್ತಿನಲ್ಲಿರುವ ಎಲ್ಲ ದೊಡ್ಡ ವಿಜ್ಞಾನಿಗಳು ಅಂತ ನೀವು ಐನ್ಸ್ಟೀನಿಂದ ಹಿಡಿದು ಹಿಪೋಕ್ರಾಟಸ್ಸು, ಡಾರ್ವಿನ್, ಯಾರೇ ಆಗಿರಲಿ, ಎಲ್ಲ ದೊಡ್ಡ ವಿಜ್ಞಾನಿಗಳು ಅಂತ ನೀವು ನೋಡಿದ್ರೆ ಫೈನಲಿ ಅವರು ಸ್ಪಿರಿಚುವಲಿಗೆ ಬಂದುಬಿಡ್ತಾರೆ. ಮೊದಲು ಏನಕ್ಕೆ ಅಂದರೆ ಹಿಡಿತಾರೆ ಮಾಡ್ತಾ ಮಾಡ್ತಾ ಡೆಪ್ತ್ಗೆ ಹೋಗ್ತಾ 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 ಆಳ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಎಂಡಿರೋದಿಲ್ಲ. ಇನ್ನೊಂದು ಕ್ವೆಶನ್ ಬರುತ್ತೆ, ಇನ್ನೊಂದು ಬರುತ್ತೆ. ಕೊನೆಗೆ ಯಾವ ಥರ ಅಂತಂದರೆ ಇದಕ್ಕಿನ್ನ ಏನೋ ಒಂದು ಬೇರೆ ಇದೆ, ಒಂದು ಅದನ್ನು ನಾವು ದೇವರು ಅನ್ಬೋದು ಅಥವಾ ನೇಚರ್ ಅನ್ಬೋದು ಅಥವಾ ಸನ್ ಅನ್ಬೋದು, ಯಾವುದೋ ಒಂದು ಅದನ್ನೆಲ್ಲ ಯೂನಿವರ್ಸ್ ಅನ್ಬೋದು, ಯೂನಿವರ್ಸಲ್ ಎನರ್ಜಿ ಅಂತ ಅನ್ಬೋದು, ಯೂನಿವರ್ಸಲ್ ಫೋರ್ಸ್ ಅನ್ಬೋದು, ಕಾಸ್ಮಿಕ್ ರೇಸ್ ಅನ್ಬೋದು, ಏನಾದರೂ ಒಂದು ಇನ್ನೊಂದು ಏನೋ ಒಂದು ಎನರ್ಜಿ ಇದೆ, ಇನ್ನೊಂದು ಏನೋ ಇದೆ. ನಾನು ಈಗಿಲ್ಲ ಅಂತಂದರೆ 2+2 ಆಗಲೇಬೇಕು. 2+2 ಕೆಲವು ಸಲ ನಾವು ಅಂದ್ಕೊಂಡಿರ್ತೀವಿ, ಆಗೋದಿಲ್ಲ. ಕಾರಣ ಏನು ಅಂದರೆ ಅಲ್ಲಿ ಇನ್ನೇನೋ ಒಂದು ಸಮಯ ಬರುತ್ತೆ, ಇನ್ನೂ ಒಂದು ಸಂದರ್ಭ ಬರುತ್ತೆ. ಸೊ ಸಮ್ ಎನರ್ಜಿ, ಸಮ್ ಫೋರ್ಸ್ ಇಸ್ ದೇರ್ ಅನ್ನೋದು ಎಲ್ಲರೂ ಫೈನಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಅಂಥದ್ದು. ನಮ್ಮ ಸಂಸ್ಕೃತಿಯಲ್ಲಿ ಭಾರತೀಯರು ಅಂತಂದಾಗ ನಮ್ಮಲ್ಲಿ ಬೇಸೇನೆ, ತಾಯಿ ಬೇರು ಅಂತ ಏನಂತೀವಿ ಒಂದು ಮರದಲ್ಲಿ, ಅದೇ ಆಧ್ಯಾತ್ಮಿಕತೆ ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನೋಡಿ, ಇಡೀ ಜಗತ್ತಿನಲ್ಲಿ ಎಲ್ಲ ಒಂದು ಸಂಸ್ಕೃತಿಗಳನ್ನ ನಾವು ನೋಡಿದಾಗ, ಆವಾಗ ಈಜಿಪ್ಷಿಯನ್ ಆಗ್ಬೋದು, ಗ್ರೀಕ್, ರೋಮನ್ನು, ಇದೆಲ್ಲ ನೋಡಿದಾಗ ಎಲ್ಲ ವ್ಯಾನಿಷ್ಡ್, ಕಂಪ್ಲೀಟ್ ಇಲ್ಲವೇ ಇಲ್ಲ. ಆದರೆ ನಮ್ಮ ದೇಶದ ಇನ್ನೂ ಹಾಗೆ ಉಳ್ಕೊಂಡಿದೆ. ಮತ್ತು ಈ ತುಂಬ ಇನ್ವೇಡರ್ಸು ಬೇಕಾದಷ್ಟು ಜನ ಬಂದರು, ಲೂಟಿ ಆಯಿತು, ಎಲ್ಲ ಆದ್ರೂ ನಮಗೆ ಆ ರಿಸಿಲಿಯನ್ಸ್ ಅಂತ ಅಂತೀವಲ್ಲ, ಅಂದರೆ ಆ ಬೌನ್ಸ್ ಬ್ಯಾಕ್ ಮಾಡೋ ಅಂಥದ್ದು, ಆ ಮೆಂಟಲ್ ಸ್ಟೆಬಿಲಿಟಿ ಇದೆಲ್ಲ ಇನ್ನೂ ಹಾಗೆ ಉಳ್ಕೊಂಡಿರೋದಕ್ಕೆ ಕಾರಣ ಆಧ್ಯಾತ್ಮಿಕ ಆರೋಗ್ಯ ಅಂತ. ಈ ಆಧ್ಯಾತ್ಮಿಕ ಆರೋಗ್ಯ ಅಥವಾ ಸ್ಪಿರಿಚುವಲ್ ಹೆಲ್ತ್ ಅನ್ನೋದು ಅದರ ಅರಿವಾಗಿ WHO ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚಿನ ಅದರದ ಒಂದು ಡೆಫಿನೇಷನ್ ಇದೆ ಹೆಲ್ತ್ ಬಗ್ಗೆ. ಅದರಲ್ಲಿ ಸ್ಪಿರಿಚುವಲ್ ಹೆಲ್ತನ್ನ ಇನ್ಕ್ಲೂಡ್ ಮಾಡಿದ್ದಾರೆ. ರೀಸೆಂಟ್ ಎಡಿಷನ್ ಅದು ಹೆಂಗೆ ಅಂದರೆ, ಯಾರು ಆರೋಗ್ಯವಂತರು ಅಂತ ನಾವು ನೋಡಬೇಕಾದ್ರೆ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ. ಬರೀ ದೈಹಿಕ ನನಗೇನೂ ಕಾಯಿಲೆ ಇಲ್ಲ ಅಂದರೆ ದಟ್ ಡಸಂಟ್ ಮೀನ್ ದಟ್ ಯು ಆರ್ ಹೆಲ್ತಿ ಅಂತ ಅಲ್ಲ. ಅದು ನಿನಗೆ ಮಾನಸಿಕ ತೊಂದರೆ ಇರ್ಬೋದು, ಅದನ್ನು ಮಾಸ್ಕ್ ಮಾಡಿರ್ಬೋದು, ನೀನು ಕೋಪ ಬರ್ಬೋದು, ಆಮೇಲೆ ಬೇರೆ ಬೇರೆ ತೊಂದರೆಗಳು, ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು, ಸಿಜೋಫ್ರಿನಿಯಾ ಆಗ್ಬೋದು, ಹ್ಯಾಲುಸಿನೇಷನ್, ಏನೋ ತೊಂದರೆ ಗೊತ್ತಿಲ್ಲ. ಸೊ ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತು ಬೇಕು. ಮೆಂಟಲ್ ಹೆಲ್ತ್ ಇವೆರಡೇ ಇದ್ದರೆ ಸಾಲಲ್ಲ, ಸೋಷಿಯಲ್ ಹೆಲ್ತ್ ಎಲ್ಲ ಇದೆ. ಬಟ್ ಯು ಆರ್ ಆಲ್ವೇಸ್ ಲೋನ್ಲಿ. ನೀನು ಯಾರ ಜೊತೆ ಹೋಗಲ್ಲ, ನೀನು ಮಾತಾಡೋದಿಲ್ಲ, ನಿಂದು ಈಗೋ ಪ್ರಾಬ್ಲಮ್ ಇದೆ, ಯು ಥಿಂಕ್ ಯು ಆರ್ ವೆರಿ ಸುಪೀರಿಯರ್ ಅಂತೆಲ್ಲ ಅಂದಾಗ ನೀನು ಯಾರ ಜೊತೆ ಇನ್ಕ್ಲೂಸಿವ್ನೆಸ್ ಅಂತ ನಾವೇನು ಹೇಳ್ತೀವಿ ಅದು ಇಲ್ಲ ಅಂದಾಗ ಸೋಷಿಯಲ್ ಹೆಲ್ತ್ ಇಲ್ಲ ಅಂತಲೇ ಅರ್ಥ. ಬಿಕಾಸ್ ನಾವು ಮನುಷ್ಯ ಅಂದಾಗ ನಾವು ಸಂಘಜೀವಿ. ನಮ್ಮ ಮಾನವನ ವಿಕಾಸ ನೋಡಿದಾಗ ಮೊದಲು ಒಂಟಿಯಾಗಿದ್ದವನು, ಆಮೇಲೆ ಗುಂಪಾದವನು, ಗುಂಪು ಇನ್ನೂ ದೊಡ್ಡದಾಯಿತು, ಫ್ಯಾಮಿಲಿ ಆಯಿತು, ಆಮೇಲೆ ಒಂದು ಊರಾಯಿತು, ಒಂದು ರಾಜ್ಯ ಆಯಿತು. ಅವನಿಗೆ ಒಬ್ಬನೇ ಇದ್ದಾಗ ಬೆನಿಫಿಟ್ ಇದ್ದಿದ್ದರೆ ಈಗಲೂ ಐಸೋಲೇಷನೇ ಇರೋದು, ಬೇರೆ ಬೇರೆನೇ. ಹಂಗಿಲ್ಲ, ಗುಂಪಲ್ಲಿದ್ದಾಗ ಬೆನಿಫಿಟ್ ಜಾಸ್ತಿ. ಏಕೆಂದರೆ ನಮಗೆ ಸೆಕ್ಯೂರ್ಡ್ ಫೀಲಿಂಗ್ ಇರುತ್ತೆ, ತುಂಬ ಜನ ಇದ್ದಾಗ ರಕ್ಷಣೆ ಇರುತ್ತೆ, ಆಮೇಲೆ ಧೈರ್ಯ ಇರುತ್ತೆ, ಆಮೇಲೆ ಪ್ರಾಣಿಗಳು ಬಂದರೆ ನಾವು ಒಟ್ಟಿಗೆ ಅಟ್ಯಾಕ್ ಮಾಡ್ಬೋದು, ಅದರಿಂದ ಪ್ರೊಟೆಕ್ಷನ್ ತಗೋಬೋದು, ಕಾಯಿಲೆ ಬಂದಾಗ ನೋಡ್ಕೊತಾರೆ ನಾವು, ಇದೆಲ್ಲ ತುಂಬ ಇದೆ. ಲರ್ನಿಂಗ್ ಜಾಸ್ತಿ ಇರುತ್ತೆ ಗುಂಪಲ್ಲಿದ್ದಾಗ, ಲರ್ನಿಂಗ್ ಇರುತ್ತೆ. ಮಿರರ್ ನ್ಯೂರಾನ್ಸ್ ಇದೆಯಲ್ಲ, ಅದು ನೋಡಿ ಕಲಿಯೋಂಥದ್ದು, ಅದೇ ಆ್ಯಕ್ಟಿವೇಟ್ ಆಗುತ್ತೆ. ಸೊ ಸಾಮಾಜಿಕ ಆರೋಗ್ಯ ಮುಖ್ಯ ಅಂತ ಹೇಳ್ತು. ನಂತರ ಲೈಂಗಿಕ ಆರೋಗ್ಯ, ಅದು ಸಹ ಬಹಳ ಮುಖ್ಯ. ಅಂದರೆ ಒಳ್ಳೆಯ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಮ್ಮ ದೇಹವನ್ನು ನಾವು ಅರ್ಥಕೊಂಡು, ಪರ್ಪಸ್ನ ಅರ್ಥಕೊಂಡು ಸಂತಾನದ ಬಗ್ಗೆ ಯೋಚನೆ ಮಾಡಿದಾಗ ಲೈಂಗಿಕ ಆರೋಗ್ಯ. ಇದು ಆಧ್ಯಾತ್ಮಿಕ ಆರೋಗ್ಯ ಹೊಸ ಸೇರ್ಪಡೆ. ಏನಾಗಿದೆ ಅಂದರೆ, ಆಧ್ಯಾತ್ಮಿಕ ಆರೋಗ್ಯ ಯಾರಿಗಿರುತ್ತೆ ಅವನಿಗೆ ಈ 3 ಆರೋಗ್ಯನೂ ಇರುತ್ತೆ. ಅವನಿಗೆ ಸ್ಪಿರಿಚುವಲ್ ಹೆಲ್ತ್ ಯಾರಿಗಿರುತ್ತೆ ಅವನಿಗೆ ಸಾಮಾಜಿಕ ಆರೋಗ್ಯ ಇರುತ್ತೆ, ಏಕೆಂದರೆ ಒಳಗೊಳ್ಳುವಿಕೆ ಇರುತ್ತೆ, ಅವನು ಜನರ ಜೊತೆ ಇರ್ತಾನೆ. ಮೆಂಟಲಿ ಹಿ ಈಸ್ ವೆರಿ ಸ್ಟೇಬಲ್, ಏಕೆಂದರೆ ಅವನು ಸತತವಾಗಿ ಅವನು ಏನೋ ಅಂತ ಅರ್ಥ ಮಾಡ್ಕೊಂಡಿರ್ತಾನೆ, ಅವನು ಒಳಗಡೆ ಹೊಕ್ಕಿ ನೋಡಿರ್ತಾನೆ, ಮೆಡಿಟೇಷನ್ ಮಾಡಿರ್ತಾನೆ. ಸೊ ಯಾವುದೇ ರೀತಿಯ ಭಯ, ಆತಂಕ ಈ ಥರದ್ದು ಏನೂ ಇರಲ್ಲ. ಮೆಂಟಲ್ ಹೆಲ್ತ್ ಇದ್ದಾಗ ಫಿಸಿಕಲ್ ಹೆಲ್ತ್ ಇರುತ್ತೆ. ಸೊ ಇದೆಲ್ಲ ಹೆಲ್ತ್ಗೆ ನಿಮಗೆ ಬೇಸ್ ಯಾವುದು ಅಂದರೆ ಸ್ಪಿರಿಚುವಲ್ ಹೆಲ್ತ್. ಸ್ಪಿರಿಚುವಲೈಟಿಯಿಂದ ತಕ್ಷಣ ನಾವು ಒಂದು ಧರ್ಮ ಅಂತ ಆಗಲಿ, ಒಂದು ದೇವರು ಅಂತ ಆಗಲಿ, ಒಂದು ಪ್ರಾಕ್ಟೀಸ್ ಅಂತ ಏನಲ್ಲ. ಸ್ಪಿರಿಚುವಲ್ ಅಂತಂದರೆ ನಿನ್ನನ್ನು ನೀನು ಅರ್ಥ ಮಾಡ್ಕೊ, ನೀನೇನು ಈಗ ಹೊರಗಡೆದಕ್ಕಿನ್ನ ಗೋ
ಯುವರ್ ಇದು ಇನ್ನರ್ ವಿಷನ್, ಇನ್ನರ್ ಇದು ಹೂ ಆಮ್ ಐ ಹೂ ಆಮ್ ಐ. ಈಗ ರಮಣ ಮಹರ್ಷಿಗಳು ಅದನ್ನೇ ಹೇಳಿದ್ದಲ್ವಾ, ಅದು ಅಷ್ಟು ಸಿಂಪಲ್ಲು, ಅವರಷ್ಟು ಸಿಂಪಲ್ ಆಗಿ ಹೇಳಿದವರು ಇನ್ಯಾರೂ ಇಲ್ಲ. ರಮಣ ಮಹರ್ಷಿಗಳದವ್ರದ್ದು ಇಷ್ಟು ಚೆನ್ನಾಗಿದೆ ಅಂತಲೇ ಮಾತೆ ಕಮ್ಮಿ ಅವರು. ಅದರಲ್ಲಿ ನಾನು ಯಾರು ಅನ್ನೋದು ಪ್ರಶ್ನೆನೇ ಮಾಡಿಕೊಂಡು ವೆಂಕಟರಮಣ ಆಗಿದ್ದವರು ರಮಣ ಮಹರ್ಷಿಗಳಾಗಿ ಬದಲಾವಣೆ ನೋಡಿ ಎಲ್ಲಿಂದ ಆಯಿತು? ಧ್ಯಾನದಿಂದ ಆಯ್ತದು. ಅದೇ ರೀತಿ ಧ್ಯಾನದಿಂದ ಎಂಥವ್ರು ಏನೇನೋ ಆಗೋಗಿದ್ದಾರೆ. ಮೊದಲಿಂದ ನಾವು ನೋಡೋದಾದರೆ ಮೊದಲನೇದಾಗಿ ಬುದ್ಧ ಒಬ್ಬ ರಾಜ ಆಗಿ ಚಕ್ರವರ್ತಿ ಆಗಬೇಕಾದವನು ಧ್ಯಾನದಿಂದ ಅಷ್ಟಾಂಗ ಮಾರ್ಗನ ಹೇಳಿಕೊಟ್ಟು ಇಡೀ ಜಗತ್ತಿಗೆ ದುಃಖ, ಆಸೆಯೇ ದುಃಖಕ್ಕೆ ಮೂಲ ಅನ್ನೋದನ್ನ ಇದು ಮಾಡಿ ಇಡೀ ಗ್ಲೋಬಲಿ ಎಲ್ಲ ಕಡೆನೂ ಬುದ್ಧಿಸಮ್ಮು ತುಂಬ ಚೆನ್ನಾಗಿತ್ತು. ಆನಂತರ ಈ ಬೇರೆ ಬೇರೆ ಅಫ್ಘಾನಿಸ್ತಾನ ಅಲ್ಲೂ ಸಹ ಇಂದು ಸಹ ನಮಗೆ ಆ ಬುದ್ಧನ ವಿಗ್ರಹ ಎಲ್ಲ ಸಿಕ್ಕಿದೆ. ಹಾಗಾಗಿ ಇಡೀ ಜಗತ್ತಿಗೆ ಬುದ್ಧಿಸಮ್ನ ಪ್ರಚಾರ ಮಾಡಿದಂಥವ್ರು ಒಬ್ಬ ರಾಜ ಆಗಬೇಕಾಗಿದ್ದು. ನಂತರ ವಾಲ್ಮೀಕಿ ಮಹರ್ಷಿ ಅವ್ರು ಯಾರು ಅಂತ ನಾವು ಆಧ್ಯಾತ್ಮದಿಂದ ಯಾರ್ಯಾರು ಯಾವ ರೀತಿ ಬದಲಾವಣೆ ಆದರು ಅಂತ ನಾವು ನೋಡೋದಾರೆ, ವಾಲ್ಮೀಕಿ ಮಹರ್ಷಿಯನ್ನು ನಾವು ನೋಡೋದಾದರೆ ಕಾಡಿನಲ್ಲಿ ರತ್ನಾಕರ ಅನ್ನುವ ಬೇಡ ದರೋಡೆ ಮಾಡ್ತಿದ್ದವರು ಧ್ಯಾನದಿಂದ ರಾಮಾಯಣ ಬರೀಬೇಕು ಅಂತಂದರೆ ಧ್ಯಾನಕ್ಕಿರುವ ಶಕ್ತಿ ಏನು ಅಂತ ಯೋಚನೆ ಮಾಡಿ ಅಲ್ವಾ. ಏನೂ ಗೊತ್ತಿಲ್ಲದಿದ್ದವರು, ನಾನೊಬ್ಬ ದರೋಡೆಕೋರ, ನಾನು ಹಿಂಸೆ ಮಾಡ್ತಿದ್ದವರು ಧ್ಯಾನ ಮಾಡಿ ಅದರ ಅರಿವು, ನನ್ನನ್ನು ನಾನು ಅರಿತು ಜಗತ್ತನ್ನು ಅರಿತು ಒಂದು ಮಹಾಕಾವ್ಯನ ರಚನೆ ಮಾಡಬೇಕಾದ್ರೆ ಧ್ಯಾನದ ಪವರ್ ಏನು ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಂತರ ನಾವು ವಿವೇಕಾನಂದ ಅವರು ಏನು ಯಾವುದನ್ನು ಒಪ್ಕೊಂತಾ ಇರಲಿಲ್ಲ. ಅವರು ದೇವ್ರನ್ನ ನನಗೆ ತೋರಿಸಿ ಅಂತ ಅವರು ರಾಮಕೃಷ್ಣ ಪರಮಹಂಸರನ್ನ ಹೇಳಿದ್ರು, ಚಾಲೆಂಜ್ ಮಾಡಿದರು, ದೇವರಲ್ಲಿದ್ದಾನೆ ಇದಾನ ತೋರಿಸಿ ನನಗೆ ಅಂತ. ಅಂಥವರು ಧ್ಯಾನ ಮಾಡಿ ದೇಶದ ಹೆಸರನ್ನು ಚಿಕಾಗೋದಲ್ಲಿ ಈಗಲೂ ಸಹ ವಿವೇಕಾನಂದ ಅಂದರೆ ಆ ಚಾಮೆ ಬೇರೆ, ಆ ವೈಬೆ ಬೇರೆ. ಅದು ಒಂದು ಸ್ಟೇಟ್ಮೆಂಟ್ ಆ ನಿಂತಿರೋ ಸ್ಟೈಲ್ ಇದೆಯಲ್ಲ, ಇನ್ಯಾರಿಗೂ ಆ ಥರ ಬರಲಿಲ್ಲ ನೋಡಿ. ಆ ನಿಂತಿರೋ ಆ ಗತ್ತಾಗಲಿ, ಆ ಕಾನ್ಫಿಡೆನ್ಸ್ ಆಗಲಿ, ಅದು ಹೆಂಗೆ ಬಂತು? ಆಧ್ಯಾತ್ಮ ಆರೋಗ್ಯ ಅದು, ಸ್ಪಿರಿಚುವಲ್ ಹೆಲ್ತಿಂದನೇ. ಅವರ ಮುಖ ನೋಡಿದ್ರೆ ಆ ಕಣ್ಣುಗಳಲ್ಲಿ ನಿರ್ಭೀತಿ, ಯಾವುದಕ್ಕೂ ಭಯ ಇಲ್ಲ. ಆ ಪೋಸ್ಚರ್, ಒಂದು ನಿಂತಿರೋ ಸ್ಟೈಲು ನೋಡ್ತು ಅಂದರೆ ಜಗತ್ತನ್ನು ಗೆಲ್ತೀನಿ ನಂಗೆ. ಅರಬಿಂದೋ ಅವರು ಕ್ರಾಂತಿಕಾರಿಯವರು, ಅವರು IAS IRS ಏನೋ ಮಾಡಿ ಇದ್ದಂಥವರು ಧ್ಯಾನದ ಮುಖಾಂತರ ಅವರು ಆಶ್ರಮಗಳನ್ನು ಕಟ್ಟಿದ್ರು, ಇದು ಮಾಡಿದ್ರು. ಈ ಥರ ಧ್ಯಾನದ ಹಾಗೇ ಓಶೋ ಅವ್ರು ತತ್ವಜ್ಞಾನಿ ಅಲ್ವಾ, ಅವರು ಫಿಲಾಸಫರು. ನಂತರ ಅವರು ಬೇಕಾದಷ್ಟು ಒಳ್ಳೆಯದನ್ನು ವಿಚಾರಗಳನ್ನು ಹೇಳಿದ್ದಾರೆ. ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಎಲ್ಲೋ ಒಂದು ಸಣ್ಣ ಮಿಸ್ಟೇಕ್ ಹುಡ್ಕೊಂಡ್ಬಿಡ್ತೀವಿ. ನಮಗೆ ಬೇಕಾಗಿರೋದು ಒಳ್ಳೆಯದು. ಈ ಥರ ಧ್ಯಾನದಿಂದನೇ ಇಷ್ಟು ನಮ್ಮ ಕಣ್ಣು ಮುಂದೆ ಇರೋಂಥ ಉದಾಹರಣೆಗಳು. ಸೊ ಆಧ್ಯಾತ್ಮಿಕ ಆರೋಗ್ಯ ಅಂತ ಇದೆಯಲ್ಲ, ಅಲ್ಲಿ ಮುಖ್ಯವಾಗಿ ಉಸಿರಾಡೋದನ್ನು ಗಮನಿಸು. ಇನ್ನೇನು ಮಾಡಬೇಡ, ನೀನೇನು ಹಿಮಾಲಯಕ್ಕೆ ಹೋಗಿ ತಪಸ್ಸು ಮಾಡಬೇಡ, ಕೂತ್ಕೋ, ಸೈಲೆಂಟಾಗಿ ಫಸ್ಟ್ ಕೂತ್ಕೋ, ಸುಮ್ಮನೆ ಕೂತ್ಕೋ, ಸುಮ್ಮನೆ ಒಂದು 5 ನಿಮಿಷ ಕೂತ್ಕೊಳ್ಳೋದನ್ನು ಅಭ್ಯಾಸ ಮಾಡು. ಏನೂ ಮಾಡಬೇಡ, ಸುಮ್ಮನೆ ಕೂತ್ಕೋ. ನಂತರ ನಿನ್ನ ದೇಹನ ಅಬ್ಸರ್ವ್ ಮಾಡು, ಇನ್ನೇನು ಮಾಡಬೇಡ. ಆಮೇಲೆ ಉಸಿರನ್ನು ಅಬ್ಸರ್ವ್ ಮಾಡು, ಇನ್ನೂ ಡೀಪಾಗಿ ಮಾಡ್ತಾ ಬಾ. ಎಲ್ಲದೂ ನಿನಗೆ ಎಲ್ಲ ಓಪನ್ ಅಪ್ ಆಗ್ತಾ ಬರುತ್ತೆ. ಸೊ ಅವಾಗೇನಾಗುತ್ತೆ, ನನ್ನ ಹೃದಯನ ನಾನು ನೋಡ್ಬೋದು, ನನ್ನ ಮೆದುಳನ್ನು ನಾನು ನೋಡ್ಬೋದು, ಅಲ್ಲಿ ಏನೋ ತೊಂದರೆ ಆಗಿದೆ ಅಂದರೆ ಅಲ್ಲಿ ಹೀಲ್ ಮಾಡ್ಬೋದು. ಇದೆಲ್ಲ ಇತ್ತೀಚೆಗೆ ವೆಸ್ಟರ್ನರ್ಸು ಅವರೇ ಹೇಳ್ತಾ ಇದ್ದಾರೆ, ಧ್ಯಾನದಿಂದ ನೀವು ಎಲ್ಲ ಮಾಡ್ಕೋಬೋದು, ಮೆರಾಕಲ್ ನಡೆಯುತ್ತೆ ಅನ್ನೋದನ್ನು ಅವರೇ ಹೇಳೋದ್ರಿಂದನೇ ವಿಶ್ವ ಆರೋಗ್ಯ ಸಂಸ್ಥೆ ಇನ್ಕ್ಲೂಡ್ ಮಾಡಿದೆ. ಇಲ್ಲ ಅಂದರೆ ಮಾಡಲ್ಲ. ಇವಾಗ ನಾನು ಹೇಳ್ಕೊಡೋದು, ನಮ್ಮ ಗುರುಗಳು ಹೇಳ್ಕೊಟ್ಟಿರೋದು ಆನಾಪಾನಸತಿ ಧ್ಯಾನ. ಈ ಆನಾಪಾನಸತಿ ಧ್ಯಾನ ಒಂದು ಸೈನ್ಸ್ ಆ್ಯಂಗಲಿಂದ ನಮ್ಮ ಬಾಡಿ ಒಳಗೆ ಹಾರ್ಮೋನ್ಸ್ ಆ್ಯಂಡ್ ಜೀನ್ಸು ಯಾವ ಥರ ಬದಲಾವಣೆ ಆಗುತ್ತೆ? ಈಗ ನನಗೆ ಆನಾಪಾನಸತಿ ಬಗ್ಗೆ ಅಷ್ಟು ಗೊತ್ತಿಲ್ಲ, ಆದರೆ ನೀವು ಉಸಿರನ್ನು ಗಮನಿಸ್ತೀರ, ಅದನ್ನು ನಾನು ಹೇಳ್ತೀನಿ. ಉಸಿರ ಬಗ್ಗೆ ನಾನು ಹೇಳ್ತೀನಿ. ನಮ್ಮ ಉಸಿರನ್ನು ನಾವು ಗಮನಿಸ್ಕೊಂಡು ಬಂದಾಗ, ಮತ್ತು ದೀರ್ಘವಾಗಿ ಉಸಿರಾಡೋದು, ಉಸಿರನ್ನು ಗಮನಿಸ್ಕೊಳ್ಳೋದು ಧ್ಯಾನದ ಒಂದು ಪ್ರಕಾರ. ಇದು ಏನಾಗುತ್ತೆ ಅಂತಂದರೆ, ನಮ್ಮ ಮೆದುಳಿನಲ್ಲಿ ಕೆಲವೊಂದು ಅಲೆಗಳು ಬರುತ್ತೆ. ಈಗ ನಾವು ತುಂಬ ಆ್ಯಕ್ಟಿವ್, ವೇವ್ಸ್ ಅಂತ ಕರಿತೀವಿ, ತುಂಬ ಆ್ಯಕ್ಟಿವ್ ಆಗಿರುತ್ತಲ್ಲ, ಆಗ ಬೀಟಾ ಅಲೆಗಳು ತುಂಬ ಗಿಜಿ ಆದರೆ ಫೈರ್ ಆಗುತ್ತದೆ. ತುಂಬ ಪ್ರಾಬ್ಲಮ್ಮು, ಅದು ಮಾಡು ಇದು ಮಾಡು ಎಲ್ಲ ಮಾಡಬೇಕಾದ್ರೆ ಫೈರಿಂಗು.
ಫೈರ್ ಆಗ್ತಾ ಇರುತ್ತೆ, ಬೀಟಾ ಅಲೆಗಳಲ್ಲೇ ಸದಾ ಇರ್ತೀವಿ. ಈಗ ಇತ್ತೀಚೆಗೆ ಈ ಒಂದು AI ಯುಗ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನಾವೇನು ಹೇಳ್ತೀವಿ, ಕೃತಕ ಬುದ್ಧಿಮತ್ತೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸು, ಪ್ರತಿಯೊಂದಕ್ಕೂ ಎಲ್ಲ ಇದೆ, ರೋಬೋಟ್ಗಳಿದೆ, ಇತ್ತೀಚೆಗೆ ಎಲ್ಲದೂ ಎಲ್ಲದೂ ಮಾಡಿಬಿಡುತ್ತೆ. ಆ ಥರ ಇರುವಂತಹ ಒಂದು ಇದರಲ್ಲಿ ಬೀಟಾ ಫೈರ್ ಆಗ್ತಾ ಇದೆ ನಮಗೆ. ಎಲ್ಲ ಬೀಟಾದಲ್ಲೇ ಇರ್ತೀವಿ, ಬೀಟಾದಿಂದ ಬೇರೆ ಸ್ಟೇಟ್ಗೆ ಹೋಗ್ತಾ ಇಲ್ಲ. ಇಡೀ ದಿನದ ಅಷ್ಟೊತ್ತೂ ಬೀಟಾ. ಏಕೆ ಅಂತಂದರೆ ಮನೆಗೆ ಹೋಗ್ತೀವಿ, ಅಲ್ಲಿಗೊಂದು ನೋಟಿಫಿಕೇಷನ್ನು ಏನೋ ಬರುತ್ತೆ, ಈ ಕೆಲಸನ ಈಗಲೇ ಅಟೆಂಡ್ ಮಾಡು, ಆನ್ಲೈನ್ ಮೀಟಿಂಗ್ ಮಾಡು. ನಿಮಗೆ ಅದರಿಂದ ಬೀಟಾ ಅಲೆಯಿಂದ ಆಲ್ಫಾ ಅಂದರೆ ಕಾಮ್, ಸುಮ್ಮನೆ ಹಿಂಗೆ ಕೂರ್ತೀವಿ ಕಾಮಾಗಿ, ಅದು ಆಲ್ಫಾ ಅಲೆಗೆ ಹೋಗುವಂಥದ್ದು. ನೀವು ಸ್ವಲ್ಪ ಮಂಪ್ರು, ಬಾಡಿ ತುಂಬ ಟಯರ್ಡ್ ಅನಿಸಿದೆ, ಸುಮ್ಮನೆ ಹಿಂಗೆ ಹೊರ್ಕೊಂಡಿದ್ದೀವಿ, ಒಂಚೂರು ನಿದ್ರೆ ಬರ್ತಾ ಇದೆ, ಅದು ಟ್ರಾನ್ಸ್ ಸ್ಟೇಟ್, ಥೀಟಾ ಸ್ಟೇಟ್. ಡೀಪ್ ಸ್ಲೀಪಲ್ಲಿ ಡೆಲ್ಟಾ. ಆಮೇಲೆ ಮೆಡಿಟೇಷನ್ ಅವರೆಲ್ಲ ಮಾಡೋರು ಗಾಮಾಕ್ಕೆ ರೀಚ್ ಆಗ್ತಾರೆ. ಗಾಮಾಕ್ಕೆ ಜನಸಾಮಾನ್ಯರು ಸ್ವಲ್ಪ ಕಡಿಮೆ ಆಗೋದಿಲ್ಲ ಅದು, ಏಕೆಂದರೆ ಆ ಡೀಪ್ ಲೆವೆಲಲ್ಲಿ ಒಂದು ಮೆಡಿಟೇಷನ್ ಮಾಡೋದಿದೆಯಲ್ಲ ಕಷ್ಟ ಇದೆ, ಅದು ವಿತೌಟ್ ಪ್ರಾಕ್ಟೀಸ್ ಆಗೋದಿಲ್ಲ. ಸೊ ಇವಾಗ ಏನಾಗುತ್ತೆ, ಈ ಧ್ಯಾನ ಅಂತ ನಾವು ಮಾಡೋಕ್ಕೆ ಆರಂಭ ಆದಾಗ ಈ ಬೀಟಾ ಫೈರಿಂದ ಆಲ್ಫಾಗೆ ಬರ್ತೀವಿ, ಆಲ್ಫಾದಿಂದ ಟ್ರಾನ್ಸ್ಗೆ ಬರ್ತೀವಿ. ಅವಾಗೇನಾಗುತ್ತೆ, ಮೆದುಳು ಕಾಮ್ ಡೌನ್ ಆಗುತ್ತೆ. ಇದು ಒಂದು, ನಾವು ಉಸಿರಾಟದಲ್ಲಿ ಕೂತ್ಕೊಳ್ತೀವಲ್ಲ ಕಾಮಾಗಿ, ಉಸಿರಾಟ ಅಬ್ಸರ್ವ್ ಮಾಡಿದಾಗ ಕಾಮ್ ಸ್ಟೇಟ್ಗೆ ಹೋಗ್ತೀವಿ, ಥೀಟಾಗಿ ಹೋಗ್ತೀವಿ. ನಿಮ್ಮಂಥ ತುಂಬ ವರ್ಷದಿಂದ ಧ್ಯಾನ ಮಾಡೋರು ಗಾಮ ಕೊಟ್ಟೋಗ್ಬೋದು. ಸೊ ಇದು ಮೊದಲನೇದಾಗಿ ಆನಾಪಾನಸತಿಲಿ ಆಗೋವಂಥದ್ದು ಒಂದು. ಆಮೇಲೆ ಈಗ ನೀವು ಚಕ್ರಗಳು ಅಂತ ಏನು ಹೇಳ್ತೀರಾ, ಆ ಚಕ್ರಗಳು ದೇ ಆರ್ ನಥಿಂಗ್ ಬಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳು. ದೇಹದಲ್ಲಿರುವ ಹಾರ್ಮೋನನ್ನು ಬಿಡುಗಡೆ ಮಾಡುವಂತಹ ಏನು ಗ್ರಂಥಿಗಳಿದೆ, ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂತೀವಿ. ಡಕ್ಟ್ಲೆಸ್ ಗ್ಲ್ಯಾಂಡು, ಡೈರೆಕ್ಟಾಗಿ ಅದರ ಸೆಕ್ರೇಷನ್ ಬ್ಲಡ್ ಕೊಟ್ಟೋಗುತ್ತೆ. ಡಕ್ಟು ಒಂದು ಕನೆಕ್ಷನ್ ಇಲ್ಲ, ಡೈರೆಕ್ಟು ಸೆಕ್ರೇಷನ್ನು ಬ್ಲಡ್ಡಿಂದ ಎಲ್ಲ ಕಡೆ ಹೋಗುತ್ತೆ. ಆರ್ಗನ್ ಮೇಲೆ ರೆಸೆಪ್ಟಾರ್ಸ್ ಅಂತಿರುತ್ತೆ, ಅಲ್ಲಿಗೆ ಮಾತ್ರ ಹೋಗೋದು. ಫಾಲಿಕ್ಯುಲರ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಲ್ಯೂಟಿನೈಸಿಂಗ್ ಹಾರ್ಮೋನು ಟೆಸ್ಟಿಸ್ ಓವರಿಸ್ಗೆ ಹೋಗೋದು. ಅದು ಬ್ಲಡ್ಡಲ್ಲೇ ಇದ್ದರೂ ಬೇರೆ ಕಡೆ ಹೋಗಲ್ಲ, ಏಕೆಂದರೆ ರೆಸೆಪ್ಟಾರ್ ಅಂತ ಬೈಂಡ್ ಆಗೋದಿರುತ್ತೆ ಅದಕ್ಕೆ. ಹಾಗಾಗಿ ಈಗ ನಮ್ಮಲ್ಲಿ ಮೆದುಳಿನಲ್ಲಿ ಹೈಪೋಥಾಲಮಸ್ ಅಂತ ಇದೆ. ಹೈಪೋಥಾಲಮಸ್ಸಿಂದ CRH, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು, ಗೊನೆಡೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು, ಈ ಥರದ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ನಂತರ ಪಿಟ್ಯೂಟರಿನೂ ಮೆದುಳಿನಲ್ಲೇ ಇರೋದು. ಪಿಟ್ಯೂಟರಿಯಿಂದ FSH, LH, TSH ಈ ಥರದ್ದೆಲ್ಲ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಅಲ್ಲಿಂದ ಕೆಳಗೆ ಬಂದರೆ ಥೈರಾಯ್ಡ್ ಅಂತ ಅಂತೀವಿ. ಥೈರೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು, ಥೈರಾಕ್ಸಿನು ಇದು ಬಿಡುಗಡೆ. ಕೆಳಗಡೆ ಬಂದರೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಇದೆ. ಅಲ್ಲಿಂದ ಕೆಳಗೆ ಬಂದರೆ ಎಡ್ರಿನಲ್ ಗ್ಲ್ಯಾಂಡ್, ಕಿಡ್ನಿ ಮೇಲಿರೋಂಥದ್ದು ಎಡ್ರಿನಲ್ ಗ್ಲ್ಯಾಂಡು. ಅಲ್ಲಿಂದ ಕೆಳಗಡೆ ನಾವು ಸ್ವಲ್ಪ ಇದು ಮಾಡಿದ್ರೆ ಪ್ಯಾನ್ಕ್ರಿಯಾಸಿಂದ ಇನ್ಸುಲಿನ್ ಬಿಡುಗಡೆಯಾಗುತ್ತೆ, ಗ್ಲೂಕೋಗಾನು, ಇನ್ಸುಲಿನು. ಇನ್ನೂ ಕೆಳಗಡೆ ಬಂತು ಅಂದರೆ ಟೆಸ್ಟಿಸಿಂದ ಟೆಸ್ಟೋಸ್ಟಿರಾನು, ಓವರ್ಸಿಂದ ಎಸ್ಟ್ರೋಜನ್ ಹಾರ್ಮೋನು. ಈಗ ನೀವು ಹೀಗೆ ಇದನ್ನು ನೋಡ್ಕೊಂಡು ಹೋದರೆ 7 ಚಕ್ರ ನಿಮಗೆ ಸಿಕ್ತು ಅಲ್ವಾ. ಮೂಲಾಧಾರ ಅಂದರೆ ಕೆಳಭಾಗದ್ದು. ಈಗ ಅದು ಆಮೇಲೆ ಸ್ವಾದಿಷ್ಠಾನದಲ್ಲಿ ನಮ್ಮ ಈ ಒಂದು ಟೆಸ್ಟಿಸು, ಓವರಿಸು ಅದೇ ಆ ಭಾಗದ ಬರುತ್ತೆ. ಮಣಿಪುರ ಚಕ್ರ ಬಂತು. ಮೇಲೆ ಬಂದಾಗ ಅದು ಪ್ಯಾನ್ಕ್ರಿಯಾ, ಇನ್ಸುಲಿನು, ಗ್ಲೂಕೋಗಾನು ಬಂತು. ನಂತರ ಅಲ್ಲಿಂದ ಅನಾಹತ ಚಕ್ರ ಅಂತ ಬಂತು. ಅನಾಹತ ಹೃದಯ ಅಂತ ಅಂತೀವಿ, ಅಲ್ಲ ರಿದಮ್ಮು, ಅಲ್ಲೇ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಮೇಲಿರೋಂಥದ್ದು ಸ್ವಲ್ಪ. ನಂತರ ನಾವು ಗಂಟಲು ಬರ್ತೀವಿ, ಥೈರಾಯ್ಡ್, ವಿಶುದ್ಧ ಚಕ್ರ. ಆಮೇಲೆ ಆಜ್ಞಾ ಚಕ್ರ ಅಂತ ಬರ್ತೀವಿ. ಆಜ್ಞಾ ಚಕ್ರದಲ್ಲಿ ಪಿಟ್ಯೂಟರಿ, ಪೈನಿಯಲ್ ಮಧ್ಯದಲ್ಲಿರುತ್ತೆ, ಮೆದುಳಿನ ಮಧ್ಯದಲ್ಲಿರುತ್ತೆ. ಅದು ಮೇಲಿಂದ ಸಹಸ್ರಾರ, ಪೈನಿಯಲ್ ಇದೆಯಲ್ಲ ಸಹಸ್ರಾರಕ್ಕೆ ಬಂದ್ಬಿಡುತ್ತೆ, ಇದು ಪಿಟ್ಯೂಟರಿಗೆ ಬರುತ್ತೆ. ಈ ಥರ ವೈಜ್ಞಾನಿಕವಾಗಿ ನೀವು ನೋಡೋದಾದರೂ ಚಕ್ರಗಳಿಗೂ ಇದಕ್ಕೂ ಸಿಮಿಲ್ಯಾರಿಟೀಸ್ ಇದೆ. ಎಕ್ಸಾಕ್ಟ್ ಅಲ್ಲ, ಹತ್ತತ್ರ ಸಿಮಿಲ್ಯಾರಿಟಿಗಳಿದೆ. ಆಮೇಲೆ ಈ ಎಲ್ಲ ಜೀನ್ಗಳ ಆ್ಯಕ್ಟಿವೇಶನ್ ಏನು ಅಂದರೆ, ಹೆಚ್ಚು ನಾವು ಮೈಂಡ್ಫುಲ್ನೆಸ್ ಅಲ್ಲಿಗೆ ಗಮನ ಕೊಟ್ಟಾಗ ಆ ಒಂದು ಗ್ರಂಥಿಯಿಂದ ಹಾರ್ಮೋನುಗಳು ಬಿಡುಗಡೆಯಾಗುತ್ತೆ. ಈಗ ಅದಕ್ಕೆ ನೋಡಿ, ಅನಾಹತ ಚಕ್ರ ಸರಿಯಾಗಿಲ್ಲ ಅಂದರೆ ನಮಗೆ ಒಂದು ಏನಂದರೆ ಬೇರೆಯವ್ರ ಜೊತೆ ನಮ್ಮ ಸಂಬಂಧ ಚೆನ್ನಾಗಿಲ್ಲ ಅಂತ ನಾವು ಅಂತಾರೆ ಅಲ್ವಾ. ಹಾಗಾಗಿ ವಿಶುದ್ಧ ಚಕ್ರ ಅಂತಂದರೆ ಹೆದರಿಕೆ, ಇದು ಭಯ ಎಲ್ಲ ಜಾಸ್ತಿ ಅವರಿಗೆ ಅಂತ ಕೆಲವೊಂದು ನಾನು ಸುಮ್ಮನೆ ಕೇಳಿರೋದು, ಡೀಪಾಗಿ ಗೊತ್ತಿಲ್ಲ ನನಗೆ. ಈ ಥರ ಇದೆಲ್ಲ ಅಂದರೆ ಹಾರ್ಮೋನಕ್ಕೂ ಈ ಒಂದು ನೀವೇನು ಹೇಳ್ತೀರ ಚಕ್ರಗಳಿಗೂ ಎಲ್ಲ ಒಂದೇ. ಇದೆಲ್ಲ ಏನು ಅಂತಂದರೆ
ಎಲ್ಲ ದೇವರು, ನೀವು ಎಲ್ಲ ಧರ್ಮದ ಸಾರ ನೋಡಿದ್ರೆ ಒಂದೇ ಫೈನಲ್ ಆಗಿ. ಇದು ಅಧ್ಯಾತ್ಮದಲ್ಲಿ ಈ ಥರ ಹೇಳ್ತಾರೆ, ಸೈಂಟಿಫಿಕ್ ಆಗಿ ಅದನ್ನು ನಾವು ಎಂಡೋಕ್ರೈನ್ ಆರ್ಗನ್ಸ್ ಅಂತೀವಿ, ಇನ್ಯಾರೋ ಇನ್ನೊಂದು ಅದ್ರ ಹೇಳ್ತಾರೆ, ಎಲ್ಲದೂ ಒಂದೇ ಫೈನಲಿ. ಬಟ್ ಇಂಟೆನ್ಷನ್ ಏನು ಅಂದರೆ ಅದನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ, ಜಾಗೃತಿ ಮಾಡೋದ್ರಿಂದ ನಾವೇನು ಮಾಡ್ಬೋದು, ಸರಿಯಾದ ಪ್ರಮಾಣದಲ್ಲಿ ಹಾರ್ಮೋನ್ಗಳು ರಿಲೀಸ್ ಆದರೆ ದೇಹದಲ್ಲಿ ನಡೆಯುವ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡೆಯುತ್ತೆ, ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ. ಅದೇ ಬೆನಿಫಿಟ್ಟು ನಾವು ಸ್ಪಿರಿಚುವಲ್ ಹೆಲ್ತಲ್ಲಿ ತಗೊಳ್ಳೋದು. ನೀವು ಕಾಮ ಕೂತ್ಕೊಂಡು ನೀವು ಧ್ಯಾನ ಮಾಡಿದಾಗ ಏನಾಗುತ್ತೆ, ಗಮನಿಸ್ತಾ ಬರ್ತೀರ ಒಂದೊಂದನ್ನ, ಅವಾಗೇನಾಗುತ್ತೆ ಆ ಜೀವಕೋಶಗಳು ಆ್ಯಕ್ಟಿವೇಟ್ ಆಗುತ್ತೆ, ಸಿಗ್ನಲ್ ಸಿಕ್ಕುತ್ತೆ. ಅದಕ್ಕೆ ಸಿಗ್ನಲಿಂಗ್ ನಾವು ಕೊಟ್ಕೊಂಡು ಬಂದಾಗ, ಆ್ಯಕ್ಟಿವೇಟ್ ಆದಾಗ ಹಾರ್ಮೋನ್ ಬಿಡುಗಡೆಯಾಗುತ್ತೆ. ಓವರಾಲ್ ನಮ್ಮ ಹೆಲ್ತು ಈ ಒಂದು ನಮ್ಮ ಧ್ಯಾನದ ಮೇಲೆ, ಸ್ಪಿರಿಚುವಲ್ ಹೆಲ್ತ್ ಮೇಲೆ ನಿಂತಿದೆ. ಹಾಗಾಗಿ ಇತ್ತೀಚಿನ ದಿನದಲ್ಲಿ ಸ್ಪಿರಿಚುವಲ್ ಹೆಲ್ತ್ ಅಂದರೆ ಅದರಲ್ಲಿ ಇದು ಆನಾಪಾನಸತಿ ಹೇಳಿದ್ರಿ, ಮೈಂಡ್ಫುಲ್ ಮೆಡಿಟೇಷನ್ ಅಂತಾರೆ, ಗೈಡೆಡ್ ಮೆಡಿಟೇಷನ್ ಅಂತಾರೆ, ವಿಪಾಸನ ಅಂತಂತಾರೆ, ಎಲ್ಲದೂ ಒಂದೇ. ಫೈನಲಿ ನಿನ್ನನ್ನು ನೀನು ಅರ್ಥಕೋ, ನಾನು ಯಾರು ಅನ್ನೋದನ್ನ ಅರ್ಥಕೋ. ಅವಾಗೇನಾಗುತ್ತೆ, ನಮ್ಮ ಡಿಫಾಲ್ಟ್ ಮೋಡ್ ನೆಟ್ವರ್ಕು ಶಟ್ ಡೌನ್ ಆಗುತ್ತೆ. ಮೆದುಳಿನ ಡಿಫಾಲ್ಟ್ ಮೋಡ್ ನೆಟ್ವರ್ಕ್ ಅದು ಯಾವಾಗಲೂ ಹಾಗೆ, ಅದರಿಂದನೇ ನಮಗೆ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗೋದು, ಓವರ್ ಥಿಂಕಿಂಗು, ಆ್ಯಂಗ್ಸೈಟಿ, ಇದೆಲ್ಲ ಡಿಫಾಲ್ಟ್ ಮೋಡ್ ನೆಟ್ವರ್ಕಿಂದನೇ ಆಗೋದು. ಅದು ಕಮ್ಮಿ ಆಗುತ್ತೆ, ಶಟ್ ಡೌನ್ ಆಗುತ್ತೆ. ಆಮೇಲೆ ನಮ್ಮ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಮೇನು ಧ್ಯಾನ ಈ ಸ್ಪಿರಿಚುವಲ್ ಹೆಲ್ತಲ್ಲಿ ಭಾಳ ಕೀ ಥಿಂಗ್ ಯಾವುದು ಅಂತಂದರೆ, ನಮ್ಮಲ್ಲಿ 3 ಮೆದುಳುಗಳಿದೆ. ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಮುಂಭಾಗದ ಮೆದುಳು, ಹಿಂಭಾಗದಲ್ಲಿರೋದು ರೆಪ್ಟಿಲಿಯನ್ ಬ್ರೈನ್, ಚಿಂಪ್ ಬ್ರೈನ್ ಅಂತಲೂ ಅನ್ಬೋದು, ಮೆಮಿಲಿಯನ್ ಬ್ರೈನ್ ಅಥವಾ ರೆಪ್ಟಿಲಿಯನ್ ಬ್ರೈನ್ ಅಥವಾ ಆ್ಯನಿಮಲ್ ಬ್ರೈನ್ ಅಥವಾ ಚಿಂಪ್ ಬ್ರೈನ್ ಅನ್ಬೋದು. ಕೆಳಗಡೆ ಇರೋದು ಬ್ರೈನ್ ಸ್ಟೆಮ್, ಮಿಡಲ್ ಅಬ್ಲಾಂಗೇಟ ಅದೆಲ್ಲ ಇದೆಯಲ್ಲ, ಅದರ ಕೆಲಸ ಏನು ಅಂದರೆ ಬ್ರೀದಿಂಗು, ಬಾಡಿ ಟೆಂಪ್ರೇಚರು ಮತ್ತು ಬೇರೆ ಕೆಲವುದು ಮೆಟಬಾಲಿಸಮ್ ಅಂತೀವಲ್ಲ, ಇದನ್ನು ಹಿಂಭಾಗದ ಮೆದುಳು ಮಾಡುತ್ತೆ. ಅದರ ಮೇಲಿಂದು ಎಲ್ಲ ಲಿಂಬಿಕ್ ಸಿಸ್ಟಮ್ ಅಂತ ಕರಿತೀವಿ, ಅದರ ಕೆಲಸ ಫೈಟ್, ಫ್ಲೈಟ್, ಫ್ರೀಸ್, ಇಷ್ಟು ಅಂದರೆ ಭಾವನೆಗಳು, ಎಲ್ಲ ಭಾವನೆಗಳ ಸೈಟು ಅದೇ ಅಮೆಗ್ಡೆಲ, ಫೈಟ್ ಆರ್ ಫ್ಲೈಟ್ ಅಮೆಗ್ಡೆಲ. ಇದು ವಿಕಾಸ ಆದಾಗ, ವಿಕಾಸದ ಹಂತದಲ್ಲಿ ಏನಾಯಿತು ಅಂದರೆ, ನಾವು ವಿಕಾಸ ಅಂತ ನೋಡಿದಾಗ ಮೀನುಗಳು, ಆಮೇಲೆ ಕಪ್ಪೆಗಳು, ಆಮೇಲೆ ಸರೀಸೃಪ ಅಂತ ರೆಪ್ಟೈಲ್ಸ್ಗಳು ಬಂತು ನೋಡಿ, ಹಾವು, ಮೊಸಳೆ, ಇದು ಲಿಸರ್ಡ್ಗಳು, ಇವೆಲ್ಲ ಅದು. ಆ ನಂತರ ಪಕ್ಷಿಗಳು, ಆಮೇಲೆ ಸಸ್ತನಿ ಮ್ಯಾಮಲ್ಸ್ ಅಂತ ಬರ್ಬೇಕಾದ್ರೆ ಬ್ರೈನ್ ಡೆವಲಪ್ಮೆಂಟ್ ಯಾವ ಥರ ಅಂದರೆ, ಫಸ್ಟು ನ್ಯೂರಲ್ ಪ್ಲೇಟ್ ಅಂತ ಒಂದು ಪ್ಲೇಟ್ ಇರುತ್ತೀಗೆ, ಅದು ಒಳಗಡೆ ಇನ್ವ್ಯಾಜಿನೇಷನ್ ಆಗುತ್ತೆ, ನ್ಯೂರಲ್ ಕ್ರೆಸ್ಟ್ ಅಂತ ಆಗುತ್ತೆ. ಆಮೇಲೆ ಅದು ಟ್ಯೂಬ್ ಆಗುತ್ತೆ, ಒಂದು ನ್ಯೂರಲ್ ಟ್ಯೂಬ್, ಒಂದು ಟ್ಯೂಬ್ ಥರ. ನ್ಯೂರಲ್ ಟ್ಯೂಬಲ್ಲಿ ಮುಂಭಾಗದ ಟ್ಯೂಬು ಪ್ರೊಸೆನ್ಸೆಫೆಲಾನ್, ಮಿಸೆನ್ಸೆಫೆಲಾನ್, ರೊಂಬನ್ಸೆಫೆಲಾನ್, ಫೋರ್ ಬ್ರೈನ್, ಮಿಡ್ ಬ್ರೈನ್, ಹೈಂಡ್ ಬ್ರೈನ್. ಪ್ರಾಣಿಗಳಲ್ಲಿ ಏನಾಯಿತು ಅಂತಂದರೆ, ಈ ಹಿಂಭಾಗದ ಮೆದುಳು, ಮಧ್ಯಭಾಗದ ಮೆದುಳು ಬೆಳವಣಿಗೆ ಆಯಿತು. ಮನುಷ್ಯ ಅಂತ ಬಂದಾಗ ಅದು ಹಿಂಭಾಗದ ಹಂಗೆ ಉಳ್ಕಂತು, ಮಧ್ಯದ್ದು ಅದರ ಮೇಲೆ ಇನ್ನೂ ಹೆಚ್ಚು ನಿಯೋ ಕಾರ್ಟೆಕ್ಸ್ ಅಂತ ಕರಿತೀವಿ. ಇವೆಲ್ಲ ಕಾರ್ಟೆಕ್ಸು ಪ್ರಾಣಿಗಳಲ್ಲಿ. ಮನುಷ್ಯನಲ್ಲಿ ನಿಯೋ ಅಂದರೆ ನ್ಯೂ, ಮನುಷ್ಯನಲ್ಲಿ ನಿಯೋ ಕಾರ್ಟೆಕ್ಸ್ ಅಂತ ಮುಂಭಾಗದಲ್ಲಿ ಹೀಗೆ ಡೆವಲಪ್ ಆಯಿತು. ಮುಂಭಾಗದಲ್ಲಿ ಅದು ಡೆವಲಪ್ ಆಗೋಷ್ಟರಲ್ಲಿ, ವಿಕಾಸದ ಹಂತದಲ್ಲಿ, ಇನ್ ದ ಕೋರ್ಸ್ ಆಫ್ ಎವಲ್ಯೂಷನ್ನು ಬೇಕಾದಷ್ಟು ಇದಾಯಿತು. ಟೂಲ್ನ ಕಂಡಿಡಿದ, ಬೇರೆ ಬೇರೆ ಇನ್ವೆನ್ಷನ್ಸ್ಗಳು, ಡಿಸ್ಕವರಿಗಳು, ಇದೆಲ್ಲ ಆಯ್ತಲ್ಲ, ಆ ಮುಂಭಾಗದು ತುಂಬ ಆ್ಯಕ್ಟಿವೇಟ್ ಆಗಿ, ದಟ್ ಈಸ್ ಅ ನಿಯೋ ಕಾರ್ಟೆಕ್ಸ್ ಅಂತೀವಲ್ಲ, ಅದು ನಿಜವಾದ ಮನುಷ್ಯನ ಮೆದುಳು. ಅದು ಅರಿವಿನ ಮೆದುಳು, ಪ್ರಜ್ಞಾ ಮೆದುಳು, ಡಿಸಿಷನ್ ಮೇಕಿಂಗು, ಏನು ಡಿಸಿಷನ್ ಮಾಡಬೇಕು ನೀನು ಆಮೇಲೆ ಯೋಚನೆ ಮಾಡೋದು, ಅನಾಲಿಸಿಸ್, ಸರಿನಾ ತಪ್ಪ, ಈ ಥರ ಎಲ್ಲ ಮಾಡೋದು ಮುಂಭಾಗದು. ಹಿಂಭಾಗದು ಹೆದರಿಕೆ, ಭಯ, ಹೆದರಿಕೆ, ಈ ಥರದ ಎಮೋಷನ್ಸ್ಗಳು. ಆಧ್ಯಾತ್ಮಿಕತೆಯಲ್ಲಿ ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಆಗುತ್ತೆ. ಎಲ್ಲ ಸಾಧಕರು, ಎಲ್ಲ ರಮಣ ಮಹರ್ಷಿ ಆಗಿರಬಹುದು, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಶಾರದಾ ಮಾತೆ, ನಾವು ಅರವಿಂದೋ, ಯಾರನ್ನೇ ತಗಳಿ, ಎಲ್ಲರೂ ಅಧ್ಯಾತ್ಮ ಚಿಂತಕರು ಅಂತ ಅಂತೀವಲ್ಲ, ಅವರು ಸದಾಕಾಲ ಯಾವಾಗಲೂ ಮುಂಭಾಗದನೇ ಆ್ಯಕ್ಟಿವೇಟ್ ಮಾಡ್ತಾರೆ. ಅವರು ಮಾಡಿದಾಗ ಒಂದು ಪ್ರಜ್ಞೆ ಬರುತ್ತೆ, ಹೈಯರ್ ಕಾನ್ಷಿಯಸ್ನೆಸ್ ಅಂತ ನಾವು ಏನು ಹೇಳ್ತೀವಿ. ಕೃಷ್ಣ, ರಾಮ ಎಲ್ಲ ಯಾರು ಅಂದರೆ ಕಂಪ್ಲೀಟ್ ಹ್ಯೂಮನ್ ಕಾನ್ಷಿಯಸ್ನೆಸ್. ಕೃಷ್ಣ ಅಂದರೆ ಕಂಪ್ಲೀಟ್ ಕಾನ್ಷಿಯಸ್ನೆಸ್ಸೇ ಕೃಷ್ಣ. ಅದು ಮುಂಭಾಗದ ಮೆದುಳು. ಅದು ಆ್ಯಕ್ಟಿವೇಟ್ ಮಾಡಿದಾಗ ಅದು
ಅದು ಮಾಡೋಕ್ಕೆ ಇರೋ ಒಂದೇ ಒಂದು ಕೀಲಿ ಅಂತಂದರೆ ಸ್ಪಿರಿಚುವಲ್ ಹೆಲ್ತ್. ಸ್ಪಿರಿಚುಯಾಲಿಟಿಯಿಂದ ಯು ಕ್ಯಾನ್ ಆ್ಯಕ್ಟಿವೇಟ್ ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡ್ಬೋದು. ವೇಗಸ್ ನರ್ವ್ನ ಆ್ಯಕ್ಟಿವೇಟ್ ಮಾಡುವುದರ ಮುಖಾಂತರ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡ್ಬೋದು. ಮುಂಭಾಗದ ಮೆದುಳು ಆ್ಯಕ್ಟಿವೇಟ್ ಮಾಡಿದ್ರೆ ಸಾಧಕ ಅವನೇ ಯೋಗಿ, ಅವನೇ ಸಂತ. ಹಾಗಾಗಿ ಸ್ಪಿರಿಚುವಲ್ ಹೆಲ್ತ್ ಅಂತ ಇದೆಯಲ್ಲ, ಅದು ಭಾರತೀಯರ ಒಂದು ಅದು ಟ್ರೆಷರ್ ಅನ್ಬೋದು. ನಮ್ಮ ಹಿರಿಯರು ನಮಗೆ ಕೊಟ್ಟಿರುವ ಒಂದು ಅಮೂಲ್ಯವಾದ ಕಾಣಿಕೆ ಅದು. ಅದನ್ನು ನಾವು ಕಾಪಾಡ್ಕೊಂಡು ಹೋಗಬೇಕು. ಈಗ ನಿಮ್ಮಂಥವರು ಅದನ್ನು ಮಾಡ್ತಾ ಇದ್ದೀರ. ಇದರಿಂದ ಸಮಾಜಕ್ಕೂ ತುಂಬ ಜನಕ್ಕೆ ಅನುಕೂಲ ಆಗುತ್ತೆ. ಮಕ್ಕಳಿಗೆ ದೊಡ್ಡ ಎಲ್ಲ ಅಂದರೆ ಅರಿವು ಗೊತ್ತಾಗಬೇಕು. ಮಾಡ್ತಿರೋದು ಸರಿನಾ ತಪ್ಪ, ನಾನು ಏನು ಮಾಡಬೇಕು, ಸಮಾಜದಲ್ಲಿ ಮನುಷ್ಯ ಆಗಿ ನಾನು ಯಾವ ಥರ ಇರಬೇಕು. ಐ ಆಮ್ ನಾಟ್ ಎ ಆ್ಯನಿಮಲ್ ಅಲ್ವಾ, ನಾನು ಪ್ರಾಣಿ ಅಲ್ಲ. ನಾನು ಆಹಾರ ಇದ್ದರೆ ಹೋಗಿ ಕಿತ್ಕೊಂಡು ತಗೊಳಕ್ಕಾಗಲ್ಲ, ನಾನು ಕ್ಯೂಲ್ ಹೋಗಬೇಕು ಅಲ್ವಾ. ಇದು ಮುಂದಿನ ಮೆದುಳು. ಆಹಾರ ಅಲ್ಲಿದೆ ಅಂದರೆ ನೀನು ಒಂದು ಕ್ಯೂನಲ್ಲಿ ಹೋಗಿ ತಗೋ ಅನ್ನೋದು ಮುಂದಿನ ಮೆದುಳು. ಹೋಗಿ ಕಿತ್ಕೊಳ್ಳೋದು ನನಗೆ ಬೇಕು, ನನ್ನ ಹಸಿವು ತೀರಿಸ್ಕೊಳ್ಳೋದು ಪ್ರಾಣಿ ಮೆದುಳು. ಈಗ ಯಾವುದೋ ಒಂದು ನೋಡ್ತೀವಿ, ಯಾರೋ ಒಂದು ಸುಂದರ ಕನ್ಯೆ ನೋಡಿದಾಗ ಮುಂದಿನ ಮೆದುಳು ಹೇಳುತ್ತೆ, ಎಚ್ಚರಿಕೆ ಕೊಡುತ್ತೆ, ಇಲ್ಲ ಚೆನ್ನಾಗಿದೆ ಫೈನ್, ಆದರೆ ಹೆಚ್ಚು ನೀನು ದೃಷ್ಟಿ ಹಾಕಬಾರ್ದು, ನಿನ್ನ ಸ್ಥಾನಮಾನ ಏನು, ನೀನೇನು ಅನ್ನೋದನ್ನ ಇದು ಮಾಡುತ್ತೆ. ಆದರೆ ಹಿಂಭಾಗದ ಮೆದುಳು ಇಲ್ಲ ನೋಡು ನೀನು. ಯಾರು ಆ ಥರ ಮಾಡ್ತಾರೆ ಅಂದರೆ ಈ ಸದಾಕಾಲ ಹಿಂಭಾಗ ಆಧ್ಯಾತ್ಮಿಕತೆ ಇಲ್ಲದವರು ಸದಾಕಾಲ ಹಿಂಭಾಗದ ಮೆದುಳೇ ಜಾಗೃತ ಆಗಿರುತ್ತೆ. ಆಧ್ಯಾತ್ಮಿಕತೆಯ ಅರಿವಿರುವವರಿಗೆ ಸದಾಕಾಲ ಮುಂಭಾಗದ ಮೆದುಳು ಜಾಸ್ತಿ ಇರುತ್ತೆ. ತುಂಬ ಚೆನ್ನಾಗಿ ಹೇಳಿದ್ರು ಮೇಡಮ್, ವಂಡರ್ಫುಲ್ ಪರ್ಸ್ಪೆಕ್ಟಿವ್. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದಿದೆಯಲ್ಲ, ದಿಸ್ ಇಸ್ ದ ಬೇಸ್, ದಿಸ್ ಇಸ್ ದ ಫೌಂಡೇಶನ್. ಇದು ರೂಟ್ಸ್. ಇದು ಇದರ ಮೇಲೆ ಅದು ಮರ ನಿಂತಿರೋದು. ಅದರಲ್ಲಿ ದೈಹಿಕ, ಮಾನಸಿಕ ಅವೆಲ್ಲ ಬ್ರ್ಯಾಂಚ್ಗಳು. ಅದರದ್ದು ಮೇನ್ ರೂಟ್, ಮದರ್ ರೂಟ್ ಅಂತ ನಾವೇನಂತೀವಿ, ಅದೇ ಆಧ್ಯಾತ್ಮಿಕ ಆರೋಗ್ಯ. ಯಾವ ವ್ಯಕ್ತಿಗೆ ಸ್ಟ್ರಾಂಗ್ ಇರುತ್ತದೋ ಅವನು ಅಲ್ಟಿಮೇಟ್. ಅದರಲ್ಲಿ ಹೇಳ್ತಾರೆ, ನಿಮ್ಮ ಮುಂಭಾಗದ ಮೆದುಳನ್ನು ನೀನು ಆ್ಯಕ್ಟಿವೇಟ್ ಮಾಡಿದ್ರೆ ಮನುಷ್ಯ ನೀನು ಮಹಾದೇವ ಆಗ್ಬೋದು. ನೀನು ಮನುಷ್ಯನಾಗೆ ಇರಬೇಕು ಅಂತ ಏನಿಲ್ಲ, ಮನುಷ್ಯ ಆಗಿ ಹುಟ್ಟಿದ್ಯಾ ನೀನು, ಬಟ್ ಮನುಷ್ಯನೇ ಆಗಬೇಕು ಅಂತ ಏನಕ್ಕೆ? ವೈ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ಆರ್ ಸೆಲ್ಸ್ ಅಲ್ವಾ? ವೈ ಕಾಂಟ್ ಯು ಎಲಿವೇಟ್ ಟು ಡಿವಿನಿಟಿ? ಈಗ ನಿಮ್ಮ ಗುರುಗಳು ಆ ಡಿವಿನಿಟಿಗೆ ಯಾಕೆ ರೀಚ್ ಆದರು ಅಂದರೆ ಮುಂಭಾಗದ ಮೆದುಳು ಅದು. ಈಗ ಎಷ್ಟೋ ಜನ ಅವತಾರ ಬಾಬಾಜಿ ಆಗಿರ್ಬೋದು, ಬೇಕಾದಷ್ಟು ಜನ ಇದ್ದಾರೆ ನೋಡಿ, ಅವರುಗಳೆಲ್ಲ ಆ ಮಟ್ಟಿಗೆ ಮನುಷ್ಯರೇ. ಅವರು ನಿಮ್ಮ ಥರ ಮನುಷ್ಯರೇ, ಸಾಧಾರಣ ಮನುಷ್ಯರಾಗಿ ಹುಟ್ಟಿದವರೇ ಆ ಲೆವೆಲ್ಗೆ ಹೋಗಿದ್ದಾರೆ. ಅಂದರೆ ಮುಂಭಾಗದನ್ನು ಸದಾಕಾಲ ಜಾಗೃತವಾಗಿ ಇಟ್ಕೊಂಡ್ರು ಲೆವೆಲ್ಗೆ ಹೋದರು. ಯಾರು ಹಿಂಭಾಗದಲ್ಲೇ ಇದ್ದರು ಅವರು ಸದಾಕಾಲ ಕಚ್ಚಾಡಿ, ಹೊಡೆದಾಟ, ಬಡದಾಟ, ಪ್ರಾಣಿಗಳ ಥರ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಮನುಷ್ಯನ ಶಕ್ತಿ ಏನು ಅಂತಂದರೆ ಬ್ರೈನ್ ಕಾಂಪ್ಲೆಕ್ಸಿಟಿ. ಹೀ ಕ್ಯಾನ್ ಎಲಿವೇಟ್ ಟು ಹೈಯರ್ ಲೆವೆಲ್, ಡಿವಿನಿಟಿ, ಅಥವಾ ಅವನು ಕೆಳಗಡೆ ಬೀಳ್ಬೋದು, ಪ್ರಾಣಿಗಿನ್ನ ಕಡೆ ಆಗ್ಬೋದು. ಎರಡೂ ಅವನ ಕೈಲಿದೆ. ದಾರಿಗಳಿದೆ ಬೇಕಾದಷ್ಟು. ದಾರಿನೂ ನಮ್ಮ ಹಿರಿಯರು ತೋರಿಸಿದ್ದಾರೆ. ಸ್ಪಿರಿಚುವಲ್ ಲೈನ್. ಸ್ಪಿರಿಚುಯಾಲಿಟಿಗೆ ನೀನೇನು ಬ್ರಹ್ಮಚಾರಿ ಆಗಬೇಕು ಅಂತೇನಿಲ್ಲ. ಸಂಸಾರದಲ್ಲೇ ಇದ್ದು ಹೆಂಡತಿ ಮಕ್ಕಳ ಜೊತೆ ಎಲ್ಲ ಇದ್ದೂ ನೀನು ತಾವರೆ ಎಲೆ ಮೇಲೆ ನೀರಿದ್ದ ಹಾಗೆ ಸಂಸಾರದಲ್ಲೇ ಇದ್ದು ಸ್ಪಿರಿಚುಯಾಲಿಟಿನ ನೀನು ಪ್ರಾಕ್ಟೀಸ್ ಮಾಡ್ತಾ ಡಿವಿನಿಟಿಗೆ ನೀನು ಹೋಗಬಹುದು. ಸಂಸಾರದಲ್ಲೇ ನಿರ್ವಾಣ. ಹೌದು. ಈಗ ಎಲ್ಲ ಬಿಟ್ಟು ಹೋಗೋದು ದೊಡ್ಡ ವಿಚಾರ ಅಲ್ಲ. ಯಾಕೆಂದರೆ ಯಾವ ತಾಪತ್ರಯನೂ ಇರಲ್ಲ. ನೀನು ಸದಾಕಾಲ ಮೆಡಿಟೇಷನ್ ಮಾಡ್ಬೋದು. ನೀನು ಮನೆಯಲ್ಲೇ ಕೂತ್ಕೊಂಡು ಸಂಸಾರದ ತಾಪತ್ರಯದ ಜೊತೆ ನೀನು ಮೆಡಿಟೇಷನ್ನು ಮಾಡ್ತೀಯಾ ಅಂತಂದರೆ ನೀನು ಅವ್ರಿಗಿನ್ನ ದೊಡ್ಡವರು ಆಗ್ತೀಯ. ನೀನು ಆ ರಿಸಿಲಿಯನ್ಸ್, ಆ ಕೆಪಾಸಿಟಿ ಇದೆಯಲ್ಲ. ಅದಕ್ಕೆ ನೋಡಿ, ಒಂದು ಮಹಾಭಾರತದಲ್ಲಿ ಒಂದು ಕತೆ ಇದೆ. ಒಬ್ಬ ಮುನಿ ಒಂದು ಸಲ ತುಂಬ ಕೋಪ ಬಂದಾಗ ಯಾವುದೋ ಒಂದು ಪಕ್ಷಿ ತುಂಬ ಗಲಾಟೆ ಮಾಡ್ತಾ ಇರುತ್ತೆ. ಅವರು ತಪಸ್ಸು ಮಾಡ್ತಾ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ. ಹಿಂಗೆ ಕಣ್ಣೆತ್ತಿ ನೋಡಿದಾಗ, ನನಗೆ ಹೆಸರು ಮರ್ತೋಗಿದೆ ಅಷ್ಟೇ, ನೋಡಿದಾಗ ಪಕ್ಷಿ ಬೂದಿ ಆಗೋಗ್ಬಿಡುತ್ತೆ. ಬೂದಿ ಆಗುತ್ತೆ. ಆಮೇಲೆ ಅವರು ಅವಾಗ ಅನಿಸುತ್ತೆ, ನನಗೆ ಎಂಥ ಪವರ್ ಇದೆ, ನನಗೆ ನನ್ನ ಇದು ತಪಸ್ಶಕ್ತಿ ಎಷ್ಟಿದೆ, ಒಂದು ಪಕ್ಷಿನೇ ಸುಟ್ಟೋಯ್ತು ಅಂತ ಹೇಳ್ಬಿಟ್ಟು ಅದಾದಮೇಲೆ ಭಿಕ್ಷಾಟನೆಗೆ ಬರ್ತಾರೆ. ಭಿಕ್ಷಾಟನೆಗೆ ಬಂದು ಒಂದು ಮನೆಗೆ ಹೋಗ್ಬಿಟ್ಟು ಅಲ್ಲಿ ಭಿಕ್ಷೆ ಕೇಳ್ತಾರೆ ಅವರು. ಅಲ್ಲಿಂದ ಆಕೆ ಕೂಗ್ತಾಳೆ, ಮಹಾತ್ಮರೇ ಬರ್ತೀನಿ, ಒಂದು ನಿಮಿಷ ಇರಿ ಅಂತ ಹೇಳ್ತಾರೆ. ಇವರು ಹಾಗೆ ಕಾಯ್ತಾ ಇರ್ತಾರೆ. ತುಂಬ ಹೊತ್ತಾಗುತ್ತೆ. ಪುನಃ ಕೂಗ್ತಾರೆ,
ಪುನಃ ತಾಯಿ ಏನೋ ಹೇಳ್ತಾಳೆ, ಬರ್ತಿದ್ದೀನಿ ಒಂದು ನಿಮಿಷ, ಒಂದು ಸ್ವಲ್ಪ ಇರಿ ಅಂತೇಳಿ, ಕಾಯಿರಿ ಅಂತ ಪುನಃ ಕೂಗ್ತಾರೆ, ಪುನಃ ಹೇಳ್ತಾರೆ. ಇವ್ರಿಗೆ ತುಂಬ ಕೋಪ ಬರುತ್ತೆ. ಆಕೆ ಬಂದಾಗ ಅವಳನ್ನ ಹಿಂಗೆ ಫುಲ್ ಸ್ಟ್ರೆಂತಲ್ಲಿ ಅವ್ರನ್ನ ದುರ್ಗಿಟ್ಕೊಂಡು ನೋಡ್ತಾರೆ. ಬೂದಿನೂ ಆಗಲ್ಲ, ಏನೂ ಆಗಲ್ಲ. ಇವ್ರಿಗೆ ಆಶ್ಚರ್ಯ. ನಾನು ಆಗಲೇ ಕಣ್ಬಿಟ್ಟಾಗ ಪಕ್ಷಿ ಬೂದಿ ಆಯಿತು, ಇವಳು ಆಗಲಿಲ್ಲ ಅಂತ. ಆಗ ಆಕೆ ತಾಯಿ ಹೇಳ್ತಾಳೆ, ಮಹಾತ್ಮರೇ, ನೀವು ಕೋಪ ಮಾಡ್ಕೊಂಡಿದ್ದ ತಕ್ಷಣ ಬೂದಿ ಆಗೋಕ್ಕೆ ನಾನು ಪಕ್ಷಿ ಅಲ್ಲ ಅಂತ. ಇವ್ರಿಗೆ ಶಾಕು. ಅಲ್ಲಿ ನಡೆದಿದ್ದು ಈಕೆಗೆ ಹೇಗೆ ಗೊತ್ತಾಯಿತು ಅಂತಂದಾಗ ಆಕೆ ಹೇಳ್ತಾಳೆ, ದುರ್ವಾಸ ಮಹರ್ಷಿ ಅಲ್ಲ, ಇನ್ಯಾರೋ ಒಬ್ರು, ಬಹಳ ಅವ್ರ ಹೆಸರು ಇದಾಯಿತು. ಏನಕ್ಕೆ ಅಂತಂದರೆ, ನೀವು ನಿಮ್ಮ ಕರ್ತವ್ಯವನ್ನು ನೀವು ಮಾಡ್ತಿರಲ್ಲ, ಅದು ಎಲ್ಲ ತಪಸ್ಸಿಗಿನ ಮಿಗಿಲು. ಆಕೆ ಆ ಸಂದರ್ಭದಲ್ಲಿ ಅತ್ತೆ ಮಾವನಿಗೆ ಊಟ ಬಡಿಸ್ತಾ ಇರ್ತಾಳೆ. ಇವ್ರು ಕೂಗಿದಾಗ, ಇನ್ನೊಂದ್ಸಲ ಕೂಗಿದಾಗ ಗಂಡನಿಗೆ ಊಟ ಬಡಿಸ್ತಾ ಇರ್ತಾಳೆ, ಇನ್ನೊಂದ್ಸಲ ಕೂಗಿದಾಗ ಮಗುಗೆ ತಿನ್ನಿಸ್ತಾ ಇರ್ತಾಳೆ. ಸೊ ನನ್ನ ಕರ್ತವ್ಯದ ಜೊತೆ ನಾನು ಆಧ್ಯಾತ್ಮಿಕತೆಗೆ ಬಂದಾಗ ಅದು ಪರಿಪೂರ್ಣವಾದ ಆಧ್ಯಾತ್ಮಿಕತೆ. ನಾನು ಬರೀ ತಪಸ್ ಮಾಡಿ ಪಕ್ಷಿ ಸುಟ್ಟಾಕದೆ ಅನ್ನೋದು ಆಧ್ಯಾತ್ಮಿಕತೆ ಅಲ್ಲ. ಹಾಗಾಗಿ ಈ ಥರದ ಧರ್ಮಸೂತ್ರಗಳನ್ನು ನಾವು ಕಲಿಬಹುದು, ನಮ್ಮ ಸುತ್ತಮುತ್ತಲಿಂದನೇ ಕಲಿಬಹುದು. ಹಾಗಾಗಿ ಆಧ್ಯಾತ್ಮಿಕತೆ ಅನ್ನೋದು ನಮ್ಮ ಪೂರ್ವಜರು ನಮಗೆ ಕೊಟ್ಟಿರುವ ಬಳುವಳಿ. ಅದನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ಜಗತ್ತಿನಲ್ಲಿ ಭಾರತ ವಿಶ್ವಗುರು ಅನ್ನೋದು ಬರೀ ಕೆಲವರು ಟೀಕೆನೂ ಮಾಡ್ತಾರೆ, ನಿಜವಾಗ್ಲೂ ವಿಶ್ವಗುರು ಆಗಬಹುದು. ಶಕ್ತಿ ಇದೆ ಅದು. ಎಲ್ಲರಿಗೂ ನಾವೇ ದಾರಿ ತೋರಿಸ್ಬೋದು. ಏಕೆಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಮೆಂಟಲ್ ಇಲ್ನೆಸ್ಸು ತುಂಬ ಜಾಸ್ತಿ ಆಗುತ್ತೆ, 100% ತುಂಬ ಜಾಸ್ತಿ ಆಗುತ್ತೆ. ಈಗ ನೋಡಿ, ಯುದ್ಧಗಳು ನಡಿಬೇಕಾದ್ರೆ ಅನ್ಸುತ್ತೆ ನಮಗೆ, ಎಷ್ಟು ಈಗೋ ಪ್ರಾಬ್ಲಮ್ಮು. ಯಾರ್ಯಾರೋ ಮುಖಂಡರ ಆ ಒಂದು ಇವ್ರುಗಳ ಈಗೋಗೆ ಎಷ್ಟು ಜನ ಸತ್ರು. ಅಲ್ಲಿ ಫೈನಲಿ ಸಿವಿಲಿಯನ್ನು ಯಾರಿಗೆ ತೊಂದರೆ ಆಗಿದ್ದು? ನಾಗರಿಕರಿಗಲ್ವಾ? ಇವ್ರುಗಳೆಲ್ಲ ಆರಾಮಾಗಿ ಇರ್ತಾರೆ, ಅವ್ರ ಅರಮನೆಗಳಲ್ಲಿ ಆರಾಮಾಗಿದ್ದಾರೆ. ತೊಂದರೆ ಆಗಿ ಆ ಪುಟ್ಟ ಮಕ್ಕಳುಗಳು, ಇವರು ಯಾರೇ ಆಗಲಿ, ಬೇರೆ ದೇಶದವರಾಗಲಿ, ಒಂದು ಮನುಷ್ಯ, ಒಂದು ಜೀವಿ ಅದು. ಸೊ ಇಂಥ ಒಂದು ಈಗೋ ಪ್ರಾಬ್ಲಮ್ ಜಾಸ್ತಿಯಾಗಿ ಮುಂದಿನ ದಿನದಲ್ಲಿ ಮಾನಸಿಕ ಅನಾರೋಗ್ಯ ಜಾಸ್ತಿ ಆಗುತ್ತೆ. ಆವಾಗ ಎಲ್ಲರಿಗೂ ಬೇಕಾಗಿರುವುದು ಧ್ಯಾನ, ಯೋಗ, ಆಮೇಲೆ ಪ್ರಾಣಾಯಾಮ, 3 ಬೇಕೇ ಬೇಕು ಮುಂದಿನ ದಿನದಲ್ಲಿ. ನಿಮ್ಮ ರಿಸರ್ಚಲ್ಲಿ ಇವಾಗ ಇನ್ನೊಂದು 10 ವರ್ಷ ಒಳಗೆ ಏನೇನು ಆಗುತ್ತೆ, ಅಂದರೆ ಏನೇನು ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮೆಂಟಲ್ ಡಿಸೀಸಸ್ಸಲ್ಲಿ ಅಂತ ನೀವು ಹೇಳಿದ್ರಿ? ಮೆಂಟಲ್ ಡಿಸೀಸಸ್ಸಲ್ಲಿ ಈಗ ಒಂದು ಸರ್ವೆ ಮಾಡಿದ್ದಾರೆ ಇತ್ತೀಚೆಗೆ. ಅದರ ಪ್ರಕಾರ ಮುಂದಿನ 5 ಅಥವಾ 10 ವರ್ಷಗಳಲ್ಲಿ ತುಂಬ ಹೆಚ್ಚಾಗೋದು ಮೆಂಟಲ್ ಇಲ್ನೆಸ್ ಅಂತ ಅಂತೀವಿ. ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಫಿಸಿಕಲ್ ಇಲ್ನೆಸ್ಸು ಆಗುತ್ತೆ, ಮೆಂಟಲ್ ಇಲ್ನೆಸ್ಸು ಆಗುತ್ತೆ. ಫಿಸಿಕಲ್ ಇಲ್ನೆಸ್ಗೆ ಮೂಲ ಕಾರಣ ಮೆಂಟಲ್ ಇಲ್ನೆಸ್, ಅದನ್ನು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಈಗ ಬ್ಲಡ್ ಪ್ರೆಷರು ತುಂಬ ಜಾಸ್ತಿ ಇದೆ, ಕಾರಣ ಗೊತ್ತಾಗ್ತಾ ಇಲ್ಲ, ಎಲ್ಲ ಸರಿ ಇದೆ, ಆದರೂ ಬ್ಲಡ್ ಪ್ರೆಷರು ಜಾಸ್ತಿ ಆಯಿತು, ಆದರೂ ಹೃದಯಕ್ಕೆ ಅಂತಂದರೆ ಅಲ್ಲಿ ಏನೋ ಒಂದು ಸ್ಟ್ರೆಸ್ ಇದೆ, ಒತ್ತಡದಿಂದಾಗಿ ಇದೆಲ್ಲ ಉಂಟಾಗಿರೋ ಅಂಥದ್ದು. ಇವನ್ನ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್. ಸೈಕೋ ಅಂದರೆ ಸೈಕಾಲಜಿಕಲಿ, ಸೊಮ್ಯಾಟಿಕ್ ಅಂದರೆ ಇದು ಬಾಡಿಗೆ ಮ್ಯಾನಿಫೆಸ್ಟ್ ಆಗಿರೋ ಅಂಥ ಕಂಡೀಷನ್ನು. ಹಾಗಾಗಿ ಮುಂದಿನ ದಿನದಲ್ಲಿ ಈಗ ಆಲ್ರೆಡಿ ಡಯಾಬಿಟಿಕಲ್ಲಿ ಇಂಡಿಯಾ ಕ್ಯಾಪಿಟಲ್ಲು, ಗ್ಲೋಬಲಿ ಇಂಡಿಯಾ ನಂಬರ್ 1 ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಏನು ಅಂತಂದರೆ, ಗನ್ ಲೋಡ್ ಆಗಿತ್ತು ನಮಗೆ, ಟ್ರಿಗರ್ ಒತ್ತಿದ್ವು ನಾವೇನೆ. ಟ್ರಿಗರ್ ಯಾವುದು ಅಂದರೆ ಸ್ಟ್ರೆಸ್, ಒತ್ತಡ. ಈಗ ಆಹಾರನೂ ಒಂದು ಕಡೆ ಇದೆ, ಜಂಕ್ ಆಹಾರ ಆಗ್ಬೋದು, ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗ್ಬೋದು, ಇದೆಲ್ಲದ್ರ ಜೊತೆಗೆ ಮೂಲ ಕಾರಣ ಒತ್ತಡ ಆದಾಗ ಏನಾಗುತ್ತೆ ಅಂತಂದರೆ, ಈ ವಿಕಾಸದ ಹಂತದಲ್ಲಿ ಒತ್ತಡ ಅಂತ ನಾವು ನೋಡಿದಾಗ, ಒತ್ತಡ ಯಾವ ರೀತಿ ಹುಟ್ಟಿತು ಅಂತಂದರೆ, ಮನುಷ್ಯ ಕಾಡಿನಲ್ಲಿದ್ನಲ್ಲ, ಆಗ ಈಸ್ ಅ ಹಂಟರ್ ಆರ್ ಗ್ಯಾದರರ್, ಅಂದರೆ ಬೇಟೆ ಆಡೋದು, ಎಲ್ಲ ಆಹಾರ ಕಲೆಕ್ಟ್ ಮಾಡ್ಕೊಂಡು ಅಂಥ ವೃತ್ತಿನ ಮಾಡ್ತಾಯಿದ್ದ. ಅವನು ಅಲ್ಲಿಗೆ ಹೋದಾಗ ಕಾಡಿನಲ್ಲಿ ಹುಲಿ, ಸಿಂಹ, ಚಿರತೆ, ಈ ವೈಲ್ಡ್ ಆ್ಯನಿಮಲ್ಸ್ ಅಂತ ಏನು ನಾವು ನೋಡ್ತೀವಿ, ಅದು ಅವನಿಗೆ ದಿನನಿತ್ಯ ನೋಡ್ತಾ ಇದ್ದ. ಹಾವುಗಳಾಗಿರ್ಬೋದು. ಅದು ಒಂದು ಎಚ್ಚರಿಕೆ ಕೊಡೋಕ್ಕೆ ಏನಾಗ್ತಾ ಇತ್ತು ಅಂದರೆ, ಅದು ಎದುರಿಗೆ ಬಂದಂಥ ಸಂದರ್ಭದಲ್ಲಿ 2 ಆಪ್ಷನ್ ಇತ್ತು ಅವನಿಗೆ. ಒಂದು ಓಡೋಗೋದು, ಆ ಜಾಗದಿಂದ ಓಡಬೇಕು, ಇಲ್ಲ ಫೈಟ್ ಮಾಡಬೇಕು. ಈ 2 ಮಾಡಬೇಕು ಅಂದರೆ ಸುಮ್ಮನೆ ಇದ್ರೆ ಆಗಲ್ಲ. ಅದು ದೇಹದಲ್ಲಿ ಬೇಕಾದಷ್ಟು ಬದಲಾವಣೆಗಳಾದಾಗ ಅದಾಗುತ್ತೆ. ಬದಲಾವಣೆ ಏನು ಅಂದರೆ, ನಮಗೆ ತುಂಬ ಶಕ್ತಿ ಬೇಕು, ಓಡೋಗೋಕ್ಕೆ, ಫೈಟ್ ಮಾಡೋಕ್ಕೆ ಶಕ್ತಿ ಬೇಕು. ಶಕ್ತಿ ಎಲ್ಲಿಂದ ಬರುತ್ತೆ ಅಂತಂದರೆ, ಗ್ಲೈಕೋಜನ್ನು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ರಕ್ತಕ್ಕೆ ಬರಬೇಕು, ಶಕ್ತಿ ಬಂತವಾಗ. ಆಮೇಲೆ ಸುಮ್ಮನೆ ಫೈಟ್ ಮಾಡೋಕ್ಕಾಗಲ್ಲ, ಮೈ ಬಿಸಿ ಆಗಬೇಕು, ಹಾರ್ಟ್ ಬೀಟ್ ಜಾಸ್ತಿ ಆಗಬೇಕು, ಮಸಲ್ಲು ಟೆನ್ಸ್ ಆಗಬೇಕು. ಇಷ್ಟೆಲ್ಲ ಆದಾಗ ಅವನು ಒಂದು ಓಡ್ಬೋದು, ಇಲ್ಲ ಫೈಟ್ ಮಾಡ್ಬೋದು. ಇದು ಸ್ಟ್ರೆಸ್ ಮೆಕ್ಯಾನಿಸಮು. ಇವಾಗ ಏನಾಗಿದೆ, ಆ ವಿಕಾಸದ ಹಂತದಲ್ಲಿ ಏನಿತ್ತು ಅದೇ ಹಾಗೆ ಎಕ್ಸಾಕ್ಟ್ ಇದೆ, ಏನೂ ಚೇಂಜ್ ಆಗಲಿಲ್ಲ. ಸ್ಟ್ರೆಸ್ಸರ್ಸ್ಗಳು ಇದ್ದದ್ದು ಆವಾಗ ಕಾಡಿನಲ್ಲಿ ಆನೆ, ಹುಲಿ, ಸಿಂಹ, ಚಿರತೆ. ಇವಾಗ ಆನೆ, ಹುಲಿ, ಸಿಂಹ, ಚಿರತೆ ಅಲ್ಲ,
ಅದರ ಬದಲು ಹೆಂಡತಿ, ಮಕ್ಕಳು, ಬಾಸ್, EMI ಇಷ್ಟೇ. ಸ್ಟ್ರೆಸ್ಸರ್ಸ್ ಆರ್ ಡಿಫ್ರೆಂಟ್, ಮೆಕ್ಯಾನಿಸಮ್ ರಿಮೈನ್ಸ್ ಸೇಮ್. ಅವರು ನೋಡಿದಾಗಲೂ ಅವಾಗ ಕಾಡಲ್ಲಿ ಏನಾಗ್ತಿತ್ತು ಅದೇ ಆಗುತ್ತೆ. ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ರಕ್ತದೊತ್ತಡ ಜಾಸ್ತಿ ಆಗೋದು, ಮಸಲ್ ಟೆನ್ಷನ್ ಇದೇ ಆಗುತ್ತೆ. ಕಾರ್ಟಿಸಾಲ್ ಬಿಡುಗಡೆ ಆಗುತ್ತೆ. ಹೈಪೋಥಾಲಮಸಿಂದ CRH, ಪಿಟ್ಯೂಟರಿಯಿಂದ ACTH, ಅಡ್ರಿನಲಿಂದ ಕಾರ್ಟಿಸಾಲ್ ರಿಲೀಸ್ ಆದಾಗ ಇದೆಲ್ಲ ಆಗುತ್ತೆ, ಎಲ್ಲ ಜಾಸ್ತಿ ಇರುತ್ತೆ. ಆಮೇಲೆ ಸ್ಟ್ರೆಸ್ಸರ್ಸು ಮೊದಲು ಫ್ರ್ಯಾಕ್ಷನ್ ಒಂದು 5 ನಿಮಿಷ 10 ನಿಮಿಷ ಎನ್ಕೌಂಟರು, ಓಡು, ಎಸ್ಕೇಪ್ ಆಗು, ಇಲ್ಲ ಫೈಟ್ ಮಾಡು, ಆಮೇಲೆ ಅವನಿಗೇನು ಇರಲಿಲ್ಲ. ಬಟ್ ಇವಾಗ ಈ ಸ್ಟ್ರೆಸ್ಸರ್ ಆದಮೇಲೆ ಇದಾದ್ಮೇಲೆ ಅದು, ಒಂದಾದ್ಮೇಲೆ ಒಂದು ಹೋಲ್ 24 ಅವರ್ಸ್ ಸ್ಟ್ರೆಸ್ಸರ್ಸು. ಸೊ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗೋದೇ ಇಲ್ಲ, ಕಂಟಿನ್ಯೂಸ್ ಇರುತ್ತೆ. ಅದು ಹಾಗೆ ಇದ್ದು ಇಟ್ ಇಸ್ ಅ ಡಯಾಬಿಟಿಕ್ ಕಂಡೀಷನ್. ಸೊ ಈ ಥರ ಮುಂದಿನ ದಿನದಲ್ಲಿ ಡಯಾಬಿಟಿಕ್, ಹೃದಯಕ್ಕೆ ಸಂಬಂಧಿಸಿದಂತಹ ಕಾಯಿಲೆಗಳು, ನಿದ್ರಾಹೀನತೆ, ಇರಿಟಬಲ್ ಬವೆಲ್ ಸಿಂಡ್ರೋಮ್, ಆಟೋ ಇಮ್ಯೂನ್ ಡಿಸಾರ್ಡರ್, ಆಮೇಲೆ ಆಂಗ್ಸೈಟಿ, ಡಿಪ್ರೆಷನ್, ಹ್ಯಾಲಿಸಿನೇಷನ್, ಸ್ಯೂಸೈಡಲ್ ಟೆಂಡೆನ್ಸಿ ಇದೆಲ್ಲ ಜಾಸ್ತಿ ಆಗುತ್ತೆ. ತಾವು ಮಾಲಿಕ್ಯುಲರ್ ಬಯಾಲಜಿಯನ್ನು ಟೀಚ್ ಮಾಡ್ತಾ ಇರ್ತೀರ ಮೇಡಮ್. ಸಿಂಪಲ್ ವರ್ಡ್ಸ್ ಅಲ್ಲಿ ಹೇಳಬೇಕು ಅಂದ್ರೆ, ಒಂದು ಸಕ್ಕರೆ ಅಂದ್ರೆ ಶುಗರು ಮತ್ತೆ ಈ ಪ್ರಾಸೆಸ್ಡ್ ಫುಡ್ಸ್ ತಿಂತಾ ಇದ್ರೆ ಜಾಸ್ತಿ ನಮ್ಮ ಸೆಲ್ಯುಲರ್ ಲೆವೆಲ್ ಅಲ್ಲಿ ಏನೇನಾಗುತ್ತೆ ಅಂತ ಹೇಳಿ. ಈ ಪ್ರಾಸೆಸ್ ಫುಡ್ ಏನಿದೆ ಅದು ನೇರವಾಗಿ ನಮ್ಮ DNA, ನಮ್ಮ ಪ್ರೋಟೀನು, ಲಿಪಿಡ್ಸು ದೇಹದಲ್ಲಿ ಏನಿದೆ ಇವುಗಳನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ. ಈಗ ಪ್ರಾಸೆಸ್ ಫುಡ್ ಅಂತ ಅಂದಾಗ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು 3 ಪಾಯ್ಸನ್ಗಳನ್ನು ಸಾಮಾನ್ಯವಾಗಿ ನಾನು ಎಲ್ಲ ಕಡೆ ಹೇಳ್ತೀನಿ. ಒಂದು ಹೈಲಿ ಪ್ರಾಸೆಸ್ಡ್ ಅಂದರೆ ಶುಗರು, ಪ್ರಾಸೆಸ್ ಆಗಿ ಬಿಳಿ ಕಲರ್ ಇದೆ. ಆಮೇಲೆ ನೆಕ್ಸ್ಟು ಸಾಲ್ಟ್, ಈಗ ಸಾಲ್ಟನ್ನು ಪ್ರಾಸೆಸ್ ಮಾಡಿಬಿಡ್ತಾರೆ. ಜೊತೆಗೆ ಮೈದಾ. ಈಗ ನೋಡಿ, ನೀವು ಬೇಕ್ರಿ ಐಟಮಲ್ಲಿ ಏನೇ ಬೇಕ್ರಿ ಐಟಮ್ ತಗೊಳ್ಳಿ ಮೈದಾನೇ ಅದು. ಎಲ್ಲ ಬಿಸ್ಕೆಟ್ಸ್ಗಳು ಮೈದಾನೇ, ಹೋಳಿಗೆ ಮೈದಾ, ಸ್ವೀಟ್ಸ್ಗಳೆಲ್ಲ ಮೈದಾ. ಕಾರಣ ಏನಂದರೆ ಅದು ಸ್ವಲ್ಪ ಎಲಾಸ್ಟಿಸಿಟಿ ಇದೆಯಲ್ಲ ಮೈದಾಕ್ಕೆ, ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ಎಲ್ಲ ಮಾಡಿಬಿಡ್ಬೋದು. ಅದನ್ನು ಯಥೇಚ್ಛವಾಗಿ ಬಳಸ್ತಾರೆ. ಮತ್ತು ಇತ್ತೀಚೆಗೆ ನಾನು ನೋಡಿರೋ ಹಾಗೆ ಪರಾಟಗಳು, 100 ಥರದ ಪರಾಟಗಳನ್ನು ಜನ ತುಂಬ ಇಷ್ಟಪಟ್ಟು ಅದನ್ನು ಕೇಳಿ ತಗೊಂಡು ತಿಂತಾರೆ. ಅದನ್ನು ಮಾಡೋದನ್ನು ನೀವು ನೋಡಿದ್ರೆ ತುಂಬ ನಿಮಗೆ ಬೇಜಾರಾಗ್ಬಿಡುತ್ತೆ, ತಿನ್ನಲ್ಲ ನೀವು. ಏಕೆಂದರೆ ಪರಾಟ ಮಾಡ್ಬೇಕಾದ್ರೆ ಲೇಯರ್ಸ್ ಬರಬೇಕಲ್ವಾ. ಟ್ರಾನ್ಸ್ ಫ್ಯಾಟ್ಗಳನ್ನು ಹಾಕ್ತಾರೆ, ವನಸ್ಪತಿಗಳನ್ನು ಹಾಕ್ತಾರೆ, ಮತ್ತು ಆಯಿಲ್ ಅದು ಒಳ್ಳೆಯದಲ್ಲ. ಅದು ಕರೆದಿರೋ ಅಂತಹ ಆಯಿಲ್ಗಳನ್ನೇ. ಏಕೆಂದರೆ ಕಮರ್ಷಿಯಲ್ ಅಂದಾಗ ಪ್ರಾಫಿಟ್ನ ನೋಡೋದ್ರಿಂದ ಅವರು ನಮ್ಮ ಹೆಲ್ತ್ ಬಗ್ಗೆ ಯಾರಿಗೂ ಏನೂ ಇದಿರಲ್ಲ, ಅವ್ರಿಗೆ ಎಷ್ಟು ಪ್ರಾಫಿಟ್ ಅನ್ನೋದನ್ನು ನೋಡ್ಕೊಂಡು ಮಾಡೋದು. ಆಮೇಲೆ ಮೈದಾದಲ್ಲಿ ಬಹಳ ಮುಖ್ಯವಾಗಿ ಮೈದಾ ಅನ್ನೋದು ಗೋಧಿಯ ಒಂದು ಪ್ರಾಡಕ್ಟೇ. ಅದೇನಂದರೆ ಫೈನಲಿ ನಿಮಗೆ ಒಂದಷ್ಟು ಗೋಧಿದನ್ನ ನೀವು ರವೆ ಮಾಡ್ತೀರಾ, ಗೋಧಿ ಹಿಟ್ಟು ಮಾಡ್ತೀರಾ, ಅದರಿಂದ ಎಣ್ಣೆ ತೆಗಿತಾರೆ, ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅದರ ಸಿಪ್ಪೆಯಿಂದ. ಕೊನೆಗೆ ಉಳ್ಕೊಳ್ಳೋದಿದೆಯಲ್ಲ, ಸಿಪ್ಪೆಯಲ್ಲಿ ಎಲ್ಲ ತೆಗೆದು ನೀವು ಉಳ್ಕೊಳ್ಳೋದಿದೆಯಲ್ಲ, ಅದೇ ಮೈದಾ. ಅದನ್ನು ಏನು ಮಾಡ್ತಾರೆ, ಅದಕ್ಕೆ ಒಂದು ಕಲರ್ ಕೊಡ್ತಾರೆ. ಹಲವಾರು ರಾಸಾಯನಿಕಗಳನ್ನು ಅದಕ್ಕೆ ಹಾಕಿ ಏನು ಮಾಡ್ತಾರೆ, ಬ್ಲೀಚ್ ಮಾಡ್ತಾರೆ. ಮಾಡಿದಾಗ ಮೈದಾ ಕಲರು ನೋಡಿ ಬಿಳಿ ಇರುತ್ತದೆ. ಹಾಗಾಗಿ ಅದರಲ್ಲೂ ಪ್ರಮುಖವಾಗಿ ಅಲೆಕ್ಸಾನ್ ಅಂತ ಒಂದು ಕೆಮಿಕಲ್ ಇದೆ, ಅದನ್ನು ಬಳಕೆ ಮಾಡ್ತಾರೆ, ಯಥೇಚ್ಛವಾಗಿ ಮಾಡ್ತಾರೆ. ಅಲೆಕ್ಸಾನ್ ಅನ್ನೋದು ಇದೆಯಲ್ಲ, ಅದು ಮುಖ್ಯವಾಗಿ ನಮ್ಮ ಪ್ಯಾನ್ಕ್ರಿಯಾದಲ್ಲಿರುವ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಸೆಲ್ ಇದೆ ನೋಡಿ, ಏನಂತಂದರೆ ಇನ್ಸುಲಿನ್ ಬಿಡುಗಡೆ ಮಾಡೋದು, ನೇರವಾಗಿ ಡ್ಯಾಮೇಜ್ ಮಾಡುತ್ತದೆ. ಹಾಗಾಗಿ ಮೈದಾವನ್ನು ಯಾರು ಯಥೇಚ್ಛವಾಗಿ ಬಳಕೆ ಮಾಡ್ತಾರೆ ಅವರಿಗೆ ಡಯಾಬಿಟಿಕ್ಕು 100ಕ್ಕೆ 100 ಗ್ಯಾರಂಟಿ. ಬೈ 1 ಗೆಟ್ 2 3 ಫ್ರೀನ ಥರ ಮೈದಾ ತಿಂದರೆ, ಅದೊಂದು ತಿಂದರೆ ಡಯಾಬಿಟಿಕ್ಕು, ಒಬಿಸಿಟಿ, ಹಾರ್ಮೋನಲ್ ಇಂಬ್ಯಾಲೆನ್ಸು, ಇನ್ಫರ್ಟಿಲಿಟಿ ಎಲ್ಲ ಏನೇನು ಕಾಯಿಲೆ ಅಂತ ಇರುತ್ತೆ ಎಲ್ಲ ಬರುತ್ತೆ ಬಿಕಾಸ್ ಆಫ್ ಅಲೆಕ್ಸಾನ್. ನೇರವಾಗಿ ಅದು ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸಲ್ಲಿ ಆ ಬೀಟಾ ಸೆಲ್ಸ್ಗಳನ್ನ ನಾಶ ಮಾಡುತ್ತೆ. ಹಾಗಾಗಿ ಪ್ರೋಸೆಸ್ಡ್ ಫುಡ್ ಅಂತ ಇದೆಯಲ್ಲ, ಪ್ರೋಸೆಸ್ ಫುಡ್ಡಲ್ಲಿ ಯಥೇಚ್ಛವಾಗಿ ರಾಸಾಯನಿಕ, ಎಣ್ಣೆನೇ ಆಗಲಿ, ರಿಫೈನ್ಡ್ ಅಂತಂದರೆ ನೀವು ಒನ್ಸ್ ಅಗೇನ್ ಪ್ರೋಸೆಸ್ಡ್. ಅದು ನೀವು ಗಾಣದ ಎಣ್ಣೆ ತಗೊಂಡ್ರೆ ಕಲರ್ ಬೇರೆ ಇರುತ್ತೆ, ನೀವು ರಿಫೈನ್ಡ್ ಆಯಿಲಲ್ಲಿ ಅದು ಕಲರು ನೋಡೋಕ್ಕೆ ಚೆನ್ನಾಗಿರುತ್ತೆ. ಗಾಣದ ಎಣ್ಣೆ ಒಂದು ಸ್ವಲ್ಪ ಡಾರ್ಕ್, ಇದು ಚೆನ್ನಾಗಿರುತ್ತೆ, ಟ್ರಾನ್ಸ್ಪರೆಂಟ್ ಇದು. ಆದರೆ ಪ್ರೋಸೆಸ್ಡ್, ಹಾಗಾಗಿ ಪ್ರೋಸೆಸ್ಡ್ ಅಂತ ನಾವು ಏನೇ ಇದು ಮಾಡ್ತೀವಿ ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾರೆ. ಈ ರಾಸಾಯನಿಕಗಳನ್ನು ನಾವು ನೋಡಿದಾಗ ರಾಸಾಯನಿಕಗಳು ಮ್ಯೂಟಾಜನ್ ಆಗ್ಬೋದು. ಮ್ಯೂಟಾಜನ್ ಅಂತಂದರೆ ನಮ್ಮ DNA ಡ್ಯಾಮೇಜ್ ಮಾಡೋದು, ಸಿಂಗಲ್ ಸ್ಟ್ರ್ಯಾಂಡ್ ಬ್ರೇಕ್, ಡಬಲ್ ಸ್ಟ್ರ್ಯಾಂಡ್ ಬ್ರೇಕ್, ಪಾಯಿಂಟ್ ಮ್ಯೂಟೇಷನ್, ತುಂಬ ಈ ಥರದ್ದು. ಅದರಲ್ಲಿ DNA ಸಂಪೂರ್ಣವಾಗಿ ನಾಶ ಮಾಡೋ ಅಂಥದ್ದು ಇದು.
ಆಮೇಲೆ ಕಾರ್ಸಿನೋಜನ್ ಇರ್ಬೋದು, ರಾಸಾಯನಿಕಗಳು ಕಾರ್ಸಿನೋಜನ್ ಆಗೂ ಕೆಲಸ ಮಾಡುತ್ತೆ. ಕಾರ್ಸಿನೋಜನ್ ಅಂದರೆ ಕ್ಯಾನ್ಸರ್ನ ಉಂಟು ಮಾಡುವಂಥದ್ದು. DNA ಡ್ಯಾಮೇಜ್ ಮಾಡಿ, ಜೀನ್ಸ್ಗಳನ್ನು ಡ್ಯಾಮೇಜ್ ಮಾಡಿ, ಈ ನಮ್ಮ ದೇಹದಲ್ಲಿ ತುಂಬ ಲೆವೆಲಲ್ಲಿ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ, ಬೇರೆ ಬೇರೆ ಲೆವೆಲ್ಲು. ಈಗ ನೋಡಿ, ನಾನು ಏನೋ ಒಂದು ನನಗೆ ಗೊತ್ತಿಲ್ಲದೆ ಯಾವುದೋ ಒಂದು ರಾಸಾಯನಿಕ ಇರೋಂಥ ಆಹಾರ ತಿಂದೆ. ಈಗ ನ್ಯೂಡಲ್ಸ್ ಏನೋ ತಿಂದೆ, ಅದರಲ್ಲಿ ಒಂದಷ್ಟು ರಾಸಾಯನಿಕಗಳು ಹಾಕಿದ್ರು. ನನ್ನ ದೇಹದಲ್ಲಿ ಒಂದಷ್ಟು ಡ್ಯಾಮೇಜ್ ಆಯಿತು. ಡ್ಯಾಮೇಜ್ ಆದ ತಕ್ಷಣ ನನ್ನ ದೇಹ ಏನು ಮಾಡುತ್ತೆ, ಅದನ್ನ ರಿಪೇರ್ ಮಾಡುತ್ತೆ. ಅದಕ್ಕೆ ನಾವೆಲ್ಲ ಇನ್ನೂ ಬದುಕಿದ್ದೀವಿ. ಇಲ್ಲ ಅಂದರೆ ನಾವು ತಿನ್ನೋ ಆಹಾರದಲ್ಲಿರುವ ವಿಷಗಳಿಗೆ ಇಷ್ಟೊತ್ತಿಗೆ ಭೂಮಿ ಮೇಲೆ ಯಾರೂ ಇರ್ತಾ ಇರಲಿಲ್ಲ. ಏನಕ್ಕಿದ್ದಾರೆ ಅಂತಂದರೆ ದೇಹದ ಒಳಗಡೆ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಅದೇನು ಮಾಡುತ್ತೆ, ಎಲ್ಲೆಲ್ಲಿ ಡ್ಯಾಮೇಜ್ ಆಗಿರುತ್ತೆ, ನ್ಯೂಕ್ಲಿಯೋಟೈಡ್ ಎಕ್ಸಿಷನ್ ರಿಪೇರ್, ಬೇಸ್ ಎಕ್ಸಿಷನ್ ರಿಪೇರ್, ಆಮೇಲೆ SOS ಸೇವ್ ಅವರ್ ಸೋಲ್ ಅಂತ, ಆ ಥರ ಏನೇನೋ ತುಂಬ ಮೆಕ್ಯಾನಿಸಮ್ಮು ದೇಹದ ಒಳಗಡೆ ಇದೆ. ಇದೆಲ್ಲ ಏನು ಮಾಡುತ್ತೆ ಅಂದರೆ ರಿಪೇರ್ ಮಾಡ್ತಾ ಬರುತ್ತೆ. ರಿಪೇರ್ ಎಲ್ಲಿವರೆಗೂ ಅಂದರೆ ಒಂದು ಲೆವೆಲ್ವರೆಗೂ ರಿಪೇರ್ ಆಗುತ್ತೆ. ನಂತರ ಬಿಯಾಂಡ್ ಡ್ಯಾಮೇಜ್ ಆಗ್ತಾ ಹೋದರೆ ಅಪಾಪ್ಟಾಟಿಕ್ ಪಾತ್ವೆ ಅಂತ ಇನ್ನೊಂದು ಪಾತ್ವೆ ಆ್ಯಕ್ಟಿವೇಟ್ ಆಗುತ್ತೆ. ಅದು ಏನು ಮಾಡುತ್ತೆ, ಆ ಸೆಲ್ನೇ ತೆಗೆದಾಕ್ಬಿಡುತ್ತೆ. ಆ ಸೆಲ್ಲನ್ನೇ ಒಂದು ರಿಮೂವ್, ಅದನ್ನು ಪ್ರೋಗ್ರಾಮ್ಡ್ ಸೆಲ್ ಡೆತ್ ಅಂತ ನಾವು ಕರಿತೀವಿ, ಅದನ್ನು ಮಾಡುತ್ತೆ. ಅಂದರೆ ಅಷ್ಟು ಲೆವೆಲ್ವರೆಗೂ ಡಿಫೆನ್ಸ್ ಮೆಕ್ಯಾನಿಸಮ್ ಇದೆ. ಜೊತೆಗೆ ಟ್ಯೂಮರ್ ಸಪ್ರೆಸಾರ್ ಜೀನ್ಸ್ ಅಂತ ಇದೆ. ಟ್ಯೂಮರ್ ಅದನ್ನು ಸ್ಟಾಪ್ ಮಾಡಿ ಅದನ್ನು ಹೀಲ್ ಮಾಡೋವರೆಗೂ ಆ ಸೆಲ್ಲು ಮುಂದೆ ಹೋಗಬಾರ್ದು, ಆ ಥರ ಮಾಡೋಂಥದ್ದಿದೆ. ಕ್ಯಾನ್ಸರ್ ಬರೋದು ಫೈನಲ್ಲು, ಎಲ್ಲದು ಬ್ರೇಕ್ ಆದ ಮೇಲೆ ಕ್ಯಾನ್ಸರ್. ಅದು ಅಲ್ಲಿವರೆಗೆ ಫೈನಲ್ ಡೆಸ್ಟಿನೇಷನ್, ಕರೆಕ್ಟ್. ಅಲ್ಲಿವರೆಗಾಗಲ್ಲ, ಅಲ್ಲಿ ಇಲ್ಲ ಅಂದರೆ ಕ್ಯಾನ್ಸರ್ ಎಲ್ಲರಿಗೂ ಕ್ಯಾನ್ಸರೇ ಬರುತ್ತೆ. ನಾವು ತಿನ್ನೋ ಇದಕ್ಕೆ ಎಲ್ಲದರಲ್ಲೂ ಪೆಸ್ಟಿಸೈಡು, ಇನ್ಸೆಕ್ಟಿಸೈಡ್, ಹರ್ಬಿಸೈಡ್, ಫಂಗಿಸೈಡ್, ಕಲರಿಂಗ್ ಏಜೆಂಟು, ಪ್ರಿಸರ್ವೇಟಿವ್, ಫುಡ್ ಅಡಿಟಿವ್ಸು ಯಾವ್ದು ತಿಂತೀರಾ? ಸೊ ಮ್ಯೂಟಾಜನ್ ಆಯಿತು, ಕಾರ್ಸಿನೋಜನ್ ಆಯಿತು, ಟೆರಟೋಜನ್ ಅಂತಲೂ ಇದೆ. ಈ ಟೆರಟೋಜನ್ನು ಈ ಪ್ರೊಸೆಸ್ ಫುಡ್ಡಲ್ಲೇ ನಾನು ಹೇಳ್ತಾ ಇರೋದು. ಅದಕ್ಕೆ ಪ್ರೆಗ್ನೆನ್ಸಿಲಿ ತುಂಬ ಕೇರ್ಫುಲ್ ಆಗಿರಬೇಕು ಅವರು. ಕಾರಣ ಏನು ಅಂತಂದರೆ ಆರ್ಗೆನೋಜೆನೆಸಿಸ್ ಅಂತ ನಡೀತಾ ಇರುತ್ತೆ. ಮಗುವಿನ ಮೆದುಳು, ಹೃದಯ ಎಲ್ಲ ಬೆಳವಣಿಗೆ ಆಗ್ತಿರೋ ಅಂಥ ಸಂದರ್ಭ. ಅಂಥ ಸಂದರ್ಭದಲ್ಲಿ ಈ ರಾಸಾಯನಿಕಗಳು ಏನಾದರೂ ದೇಹದ ಒಳಗಡೆ ಹೋದರೆ ಬೆಳವಣಿಗೆ ಆಗೋದೇ ಇಲ್ಲ. ಆವಾಗ ಕಂಜನೈಟಲ್ ಮಾಲ್ಫಾರ್ಮೇಷನ್ ಅಂತೀವಿ. ಹುಟ್ಟಿದ ಮಗುವಿಗೆ ಕೈ ಕಾಲು ಬೆಳವಣಿಗೆ ಆಗಿಲ್ಲ, ಕಣ್ಣು ಕಾಣ್ತಾ ಇಲ್ಲ, ಕಿವಿ ಕೇಳ್ತಾ ಇಲ್ಲ, ಬುದ್ಧಿಮಾಂದ್ಯತೆ, ತಲೆ ದಪ್ಪ, ತಲೆ ಸಣ್ಣ, ಈ ಥರದ್ದು ಅಂಗವೈಕಲ್ಯತೆ ಅಂತ ನಾವು ಏನಂತೀವಿ, ಮೆಂಟಲಿ ರಿಟಾರ್ಡೆಡು, ಮೆಂಟಲಿ ಚಾಲೆಂಜ್ಡು, ಈ ಥರ ಮಕ್ಕಳುಗಳು ಹುಟ್ಟುವ ಸಾಧ್ಯತೆ ಇದೆ. ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಈ ಪ್ರಾಸೆಸ್ಡ್ ಫುಡ್ಡು ಅಥವಾ ಡ್ರಗ್ಸ್ಗಳು. ಇದು ಏನೋ ಡ್ರಗ್ ಅಂದರೆ ಮೆಡಿಸನ್ ನನ್ನ ಬಗ್ಗೆ. ಈಗ ನೋಡಿ, ಇತ್ತೀಚೆಗೆ ಈ ಡೋಲೋ 650 ಅಂದರೆ ಒಂದು ಪೆಪರ್ಮೆಂಟ್ ಥರ ಆಗ್ಬಿಟ್ಟಿದೆ ಎಲ್ಲದಕ್ಕೂ. ಡೋಲೋ 650 ಯಾರು ಈಗ ನೀವು ಸುಮ್ಮನೆ ಬೇಕಾದರೆ ಯಾರನ್ನಾರು ಕೇಳಿ, ಲೇಮನ್ ಆದ್ರೂ ನಾನು ಈಗ ತಲೆನೋವ್ತಿದೆ ಅಂದರೆ, ಜ್ವರ ಅಂದರೆ ಡೋಲೋ 650 ಅಂತ ಅವರೇ ಹೇಳ್ಬಿಡ್ತಾರೆ. ಅಂದರೆ ಆ ಮಟ್ಟಕ್ಕೆ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ, ನಮಗೆ ಅರ್ಥ ಆಗ್ತಾ ಇಲ್ಲ. ನಾವು ಅದನ್ನ ತಗೋಬಾರ್ದು. ಈ ರಾಸಾಯನಿಕಗಳು ದೇಹಕ್ಕೆ ಹೋದರೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಗೊತ್ತಾಗ್ತಿಲ್ಲ. ಏನೋ ಒಂದು ಸೆಲ್ಫ್ ಮೆಡಿಕೇಷನ್ನು. ಆವಾಗ ಈ ಪ್ರೆಗ್ನೆನ್ಸಿ ಸಂದರ್ಭದಲ್ಲಿ ಯುರೋಪಲ್ಲಿ ಆಗಿದ್ದು ಒಂದು 50 years ಬ್ಯಾಕು ತುಂಬ ದೊಡ್ಡ ಸ್ಕ್ಯಾಮ್ ಇದು. ಏನಾಯಿತು ಅಂತಂದರೆ, ಆ ಅರ್ಲಿ ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ ಅವ್ರಿಗೆ, ವಾಮಿಟಿಂಗು, ಗಿಡಿನೆಸ್ಸು. ಅದು ಇದ್ದಾಗ ಪ್ರೆಗ್ನೆಂಟ್ ಫೀಮೇಲ್ ಫಸ್ಟ್ ಟ್ರೈಮಿಸ್ಟರ್ ಅಂದರೆ ಮೊದಲ 3 ತಿಂಗಳು ಅವರು ಗೈನಕಾಲಜಿಸ್ಟ್ ಹತ್ರ ಹೋದ್ರಲ್ಲ, ಹೋದಾಗ ಏನು ಮಾಡಿದ್ರು, ಅವರು ಥಾಲಿಡೊಮೈಡ್ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಆ ಥಾಲಿಡೊಮೈಡ್ ಕಂಟೆಂಟ್ ಇರೋಂಥ ಟ್ಯಾಬ್ಲೆಟ್ ಅದು. ಆಲ್ಮೋಸ್ಟ್ ಯುರೋಪಲ್ಲಿ ಎಲ್ಲ ಕಂಟ್ರಿಗಳಲ್ಲೂ ಇರೋಂತಹ ಎಲ್ಲ ಪ್ರೆಗ್ನೆಂಟ್ ಫೀಮೇಲ್ಸು ಎಲ್ಲರೂ ಅದನ್ನು ತಗೊಂಡ್ರು. ಚೆನ್ನಾಗಿತ್ತು, ಅದೇನು ಎಲ್ಲ ಅದು ಏನು ಆ ಸಿಂಪ್ಟಮ್ಸ್ ಏನಿತ್ತು ಅದು ಏನೂ ಇಲ್ದಲೆ ದೇವರ್ ಕಂಫರ್ಟಬಲ್, ಫೈನ್. ಮಗು ಹುಟ್ಟಿದ ಮೇಲೆ ಯಾವ ಮಕ್ಕಳಿಗೂ ಕೈ ಕಾಲು ಬೆಳವಣಿಗೆ ಆಗಿಲ್ಲ. ಆಲ್ ಆಫ್ ಅ ಸಡನ್ 50,000 ಚಿಲ್ಡ್ರನ್ ಬಾರ್ನ್ ವಿತ್ ಆ ಕಂಡೀಷನಲ್ಲಿ ಹುಟ್ಟಿದ್ರು. ಅದನ್ನು ಥಾಲಿಡೊಮೈಡ್ ಬೇಬೀಸ್ ಅಂತ. ದೊಡ್ಡ ಡಿಸಾಸ್ಟರ್ ಅದು, ದೊಡ್ಡದು. 50,000 ಮಕ್ಕಳು ಎಲ್ಲ ಯುರೋಪ್ದು ಎಲ್ಲ ಕಂಟ್ರಿ, ಫ್ರಾನ್ಸು, ಅಲ್ಲಿ ಎಲ್ಲದು ಒಂದೇ ಒಂದು ಮೆಡಿಸನ್ನು, ಸಣ್ಣ ಒಂದು ಟ್ಯಾಬ್ಲೆಟ್ ಅದು. ಕಾರಣ ಆಮೇಲೆ ಅವ್ರಿಗೆ ಗೊತ್ತಾಗಿಲ್ಲ ಸಡನ್ನಾಗಿ ಏನು ಅಂತ. ಎಲ್ಲ ಅದನ್ನು ಡೆಪ್ತಲ್ಲೇ ಅದನ್ನು ನೋಡಿದಾಗ ಗೊತ್ತಾಗಿದ್ದು ಥಾಲಿಡೊಮೈಡ್ ಇಸ್ ಅ ಟೆರಟೋಜನ್. ಅಂದರೆ ಅದು ಕೈ ಕಾಲು ಬೆಳವಣಿಗೆ ಆಗದ ಹಾಗೆ ಆ ಸೆಲ್ಸ್ನ ಇನಿಬಿಟ್ ಮಾಡುತ್ತೆ ಅಂತ. ಹಾಗಾಗಿ ಈ ಪ್ರೋಸೆಸ್ಡ್ ಫುಡ್ ಇದೆಯಲ್ಲ, ಇದರಲ್ಲಿ ಯಾವ ರಾಸಾಯನಿಕ ಬಳಸಿರ್ತಾರೆ ಗೊತ್ತಿಲ್ಲ. ಅದು ಮ್ಯೂಟಾಜನ್ ಆಗ್ಬೋದು, ಕಾರ್ಸಿನೋಜನ್ ಆಗ್ಬೋದು, ಟೆರಟೋಜನ್ ಆಗ್ಬೋದು, ಏನು ಬೇಕಾದರೂ ಆಗಿರ್ಬೋದು. ಹಾಗಾಗಿ ಈ ಪ್ರೋಸೆಸ್ಡ್ ಫುಡ್ ಅಂತ ನಾವು ಏನು ಸೇವನೆ ಮಾಡ್ತೀವಿ, ನೇರವಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡೋದ್ರಲ್ಲಿ ಏನು ಸಂದೇಹನೇ ಇಲ್ಲ. ಈಗ ಚೆನ್ನಾಗಿದ್ದೀವಿ, ತಿಂತಾಯಿದ್ದೀವಿ ಅಂತಂದರೆ ಒಂದು ಲೆವೆಲ್ವರೆಗೂ, ಬಿಯಾಂಡ್ ಅದು ಹೋದ್ಮೇಲೆ ನಥಿಂಗ್ ಕುಡ್ ಬಿ ಡನ್. ಇವಾಗ ಎಲ್ಲಾದರೂ ಹೋಗಿ ನಾವು ಏನಾದರೂ ತಿನ್ನಬೇಕು ಅಂದರೆ ಬರೀ ಫ್ಲೇವರು, ಕಾಸ್ಟು,
ಎಷ್ಟು ಬೇಗ ಅದು ಬರುತ್ತೆ ಅನ್ನೋದು ಅವ್ರು ಅಡ್ವರ್ಟೈಸ್ ಮಾಡ್ತಾರೆ. ಹೌದು, ಬಟ್ ಅದು ಒಳಗಿರೋ ಇಂಗ್ರೀಡಿಯೆಂಟ್ಸ್ ಏನು, ಆ ಪ್ರಾಸೆಸಿಂಗ್ ಮೆಥಡ್ ಯಾರು ಮಾಡಲ್ಲ, ಯಾರು ಯಾರು ನೋಡೋದು ಇಲ್ಲ, ಅವರು ಕೊಡಲ್ಲ. ಇವಾಗ ಒಂದು ಎಕ್ಸಾಂಪಲ್, ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡ್ರು ಹೌದು, ಅದರಲ್ಲಿ ಒಂದು ಅಕ್ಷರಗಳು ನಾವು ಒಂದು ಬೈನಾಕ್ಯುಲರ್ಸ್ ಇಟ್ಕೊಂಡು ನೋಡಬೇಕು. ಅವರು ಮಾರ್ದಿರ್ತಾರೆ, ಆದ್ರೆ ಅದಲ್ಲಿ ಒಂದು ಕಾಷನ್ ಕೊಟ್ಟೆ ಕೊಡ್ಬೇಕು ಅವರು, ಅಲ್ವಾ? ಹೌದು, ಅದು ಕೊಟ್ಟಿರ್ತಾರೆ, ಬಟ್ ಅದನ್ನ ಯಾರು ನೋಡೋದಿಲ್ಲ. ಈಗ ಸಿಗರೇಟ್ ಪ್ಯಾಕ್ ಮೇಲೆ ಸ್ಮೋಕಿಂಗ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಇರುತ್ತೆ, ಯಾರು ನೋಡ್ತಾರೆ? ಸಣ್ಣ ಅಕ್ಷರದಲ್ಲಿ ಬರ್ದಿರ್ತಾರೆ. ಇದೆಲ್ಲ ಏನಂದ್ರೆ ಲೋನ್ ಡಾಕ್ಯುಮೆಂಟ್ಗಳಲ್ಲಿ ನೀವು ಬರ್ದಿರ್ತಾರೆ ನೋಡಿ, ಅದು ಯಾರಿಗೂ ಓದಕ್ಕಾಗಲ್ಲ. ನಾವು ಓದ್ತೀವ, ಸೈನ್ ಮಾಡ್ತೀವಿ, ಬರ್ತೀವಿ. ಸೊ ಆಮೇಲೆ ಕಂಡೀಷನ್ ಅಪ್ಲೈ ಅಂತ ಅಂದಾಗ ಗೊತ್ತಾಗುತ್ತೆ ನಮ್ಗೆ. ನೀಡಿರೋ ಟೈಮ್ಗೆ ಅದು ಓದಲ್ಲ, ಅದರ ಅರಿವು ಆಗೋದಿಲ್ಲ. ಅದೇನಾಗುತ್ತೆ, ಯಾವಾಗ ಅದ್ರದ್ದೆಲ್ಲ ಅರ್ಥ ಆಗುತ್ತೆ ಅಂದರೆ ಆರೋಗ್ಯ ಹಾಳಾಗುತ್ತಲ್ಲ, ಅವಾಗ ನಮಗೆ ಒಂದು ಅರ್ಥ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ, ಸಾತ್ವಿಕ ಆಹಾರ ಅಂತ ಅನ್ನೋದು ಏನಕ್ಕೆ ನಾವು ವೆಜಿಟೇರಿಯನ್ ಡಯೆಟ್ ತಗೋಬೇಕು, ಜಾಸ್ತಿ ಹಣ್ಣು ಸೊಪ್ಪು ತರಕಾರಿ ಇಂಥದ್ದೆಲ್ಲ ತಗೊಂಡಾಗ ಏನಾಗುತ್ತೆ, ದೇಹಕ್ಕೆ ಬೇಕಾಗಿರುವ ವೈಟಮಿನ್ಸ್ಗಳು, ಮಿನಿರಲ್ಸು, ಟ್ರೇಸ್ ಎಲಿಮೆಂಟ್ಗಳು ಇದೆಲ್ಲ ಸಿಗುತ್ತೆ, ಪ್ರೋಟೀನ್ ಸಿಗುತ್ತೆ. ಮೋರ್ ದೆನ್ ದ್ಯಾಟ್ ನಮ್ಮ ಕರುಳಿನಲ್ಲಿ ಮೈಕ್ರೋಬ್ಸ್ಗಳಿದೆ, ಗಟ್ ಮೈಕ್ರೋಬಯೋಮ್ ಅಂತ ಕರಿತೀವಿ. ಈ ಸಸ್ಯಾಹಾರ ಸೇವನೆ ಮಾಡಿದಾಗ ಈ ಗಟ್ ಮೈಕ್ರೋಬಯೋಮ್ಗಳಿಗೆ ಇದು ಆಹಾರ. ಅದನ್ನು ಪ್ರೋಬಯಾಟಿಕ್ಸ್ ಅಂತ ನೀವು ಕೇಳಿರ್ಬೋದು. ಮೊಸರು, ಮಜ್ಜಿಗೆ, ಉಪ್ಪಿನಕಾಯಿ ಅದೆಲ್ಲ ಇದೆಯಲ್ಲ, ಫರ್ಮೆಂಟೆಡ್ ಫುಡ್ಡು, ಇದೆಲ್ಲ ಪ್ರೋಬಯಾಟಿಕ್ಸು. ಇದನ್ನು ಯಾರು ಚೆನ್ನಾಗಿ ಸೇವನೆ ಮಾಡ್ತಾರೆ ಅವರ ಗಟ್ ಮೈಕ್ರೋಬಯೋಮ್ ತುಂಬ ಚೆನ್ನಾಗಿರುತ್ತೆ, ಎಕ್ಸಲೆಂಟ್. ಅದರಲ್ಲಿ ವೈವಿಧ್ಯತೆ ಇರುತ್ತೆ, ಬೇರೆ ಬೇರೆ ಥರದ ಗಟ್ ಮೈಕ್ರೋಬ್ಸು ಇರೋದ್ರಿಂದ ಏನಾಗುತ್ತೆ, ಆ ಗಟ್ ಮೈಕ್ರೋಬ್ಸು ಸೆರೋಟೋನಿನ್ ಅಂತ ಒಂದು ಹಾರ್ಮೋನ್ ಬಿಡುಗಡೆ ಮಾಡುತ್ತೆ, ಸ್ಮಾಲ್ ಚೈನ್ ಫ್ಯಾಟಿ ಆ್ಯಸಿಡ್ನ ಬಿಡುಗಡೆ ಮಾಡುತ್ತೆ, ವೈಟಮಿನ್ ಕೆನ ಬಿಡುಗಡೆ ಮಾಡುತ್ತೆ. ಇದೆಲ್ಲ ಏನು ಅಂದರೆ, ಸೆರೋಟೋನಿನ್ ಇಸ್ ಅ ಮೂಡ್ ಹಾರ್ಮೋನ್, ನಮ್ಮ ಮೂಡ್ ಸ್ಟೆಬಿಲೈಸರ್. ಅದು ನಮ್ಮ ದೇಹದಲ್ಲಿ ಬಿಡುಗಡೆಯಾಗುವ 80% ಆಫ್ ಅ ಸೆರೋಟೋನಿನ್ನು ಗಟ್ ಮೈಕ್ರೋಬಯೋಮಿಂದನೇ ಬರೋ ಅಂಥದ್ದು. ಇನ್ನು 20% ನಮ್ಮ ಬ್ರೈನ್ ಸೆಲ್ಸ್ ಬಿಡುಗಡೆ ಮಾಡೋದು. ಹಾಗಾಗಿ ನಮ್ಮ ಆಹಾರ ನೇರವಾಗಿ ನಮ್ಮ ನಡವಳಿಕೆಯನ್ನು ಡಿಸೈಡ್ ಮಾಡುತ್ತೆ. ನಮ್ಮ ಮೂಡ್ ಚೆನ್ನಾಗಿರಬೇಕು, ನಾವು ಕೂಲಾಗಿ ಕಾಮಾಗಿರ್ಬೇಕು. ಈಗ ನೋಡಿ, ನೀವು ಆಧ್ಯಾತ್ಮದಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಇದೆ, ಡಯೆಟ್, ಇಂಥ ಆಹಾರ ಸೇವನೆ ಮಾಡಬಾರ್ದು. ಒಂದು ಕಾರಣ ಇದೆ ಅಲ್ಲಿಗೆ. ಏನು ಆಹಾರದಲ್ಲಿರುವಂತಹ ಕೆಲವೊಂದು ರಾಸಾಯನಿಕಗಳಿರುತ್ತಲ್ಲ, ಅದು ನಮಗೆ ಅಷ್ಟೊಂದು ಕಂಫರ್ಟಬಲ್ ಕೊಡೋದಿಲ್ಲ. ಹಾಗಾಗಿ ಆಹಾರ ಪ್ರೋಸೆಸ್ ಡಯೆಟ್ ಇದೆಯಲ್ಲ, ನಾನು ಎಲ್ಲರಿಗೂ ಹೇಳ್ತೀನಿ, ದಯವಿಟ್ಟು ಪ್ರೋಸೆಸ್ ಡಯೆಟ್ ಹೋಗಬೇಡಿ. ಆದಷ್ಟು ರಾ ಡಯೆಟ್, ಹಣ್ಣುಗಳು ತಿನ್ನಿ, ಬಾಳೆಹಣ್ಣು ಸಿಕ್ಕುತ್ತೆ, ಸೀಸನಲ್ ಫ್ರೂಟ್ ಸಿಕ್ಕುತ್ತೆ. ಆಮೇಲೆ ಎಕ್ಸಾಟಿಕ್ಕು ಏನು ಬೇಡ, ನೀವು ಬೆರ್ರಿ ಅಂತೆ, ಲಿಚ್ಚಿ ಅಂತೆ, ಅದು ತುಂಬ ಅದು ದುಬಾರಿ. ನಿಮಗೆ ಸೀಬೆಹಣ್ಣು, ಕಿತ್ತಳೆ ಹಣ್ಣು ತಿನ್ನಿ, ಕಲ್ಲಂಗಡಿ ಹಣ್ಣು ಸೀಸನ್ನು, ಆ ಸೀಸನ್ನಲ್ಲಿ ಅಂಥ ಫ್ರೂಟ್ಸ್ಗಳು ಸಿಕ್ಕುತ್ತೆ. ಸೊಪ್ಪುಗಳು ತಿನ್ನಿ, ಪಾಲಕ್ ಸೊಪ್ಪು, ನುಗ್ಗೆ ಸೊಪ್ಪು, ಸಬ್ಸಿಗೆ ಸೊಪ್ಪು, ಇದೆಲ್ಲ ತುಂಬ ದೇ ಆರ್ ವೆರಿ ರಿಚ್ ಇನ್ ಎಲ್ಲದು ಮಿನಿರಲ್ಸ್ ಇರುತ್ತೆ. ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಇದೆ, ಎಳನೀರು, ಮಜ್ಜಿಗೆ, ಮೊಸರು, ಈ ಥರದ್ದು ಎಲ್ಲ ನಮ್ಮ ಹಿರಿಯರು ನಮ್ಗೆ ಕೊಟ್ಟಿದ್ದಾರೆ. ಇಂಡಿಯನ್ ಡಯಟ್ ಇಸ್ ದ ಬೆಸ್ಟ್ ಡಯಟ್. ಹಾಗಾಗಿ ಅದನ್ನು ಸೇವನೆ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಹೆಲ್ತು ಇದು ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ನೋಡಿ, ಸ್ಪಿರಿಚುಯಾಲಿಟಿ ನೋಡಿ, ತರಾವರಿ ಅವರು ವೆಜಿಟೇರಿಯನ್ ಡಯಟಲ್ಲೇ ಪಲ್ಸಸ್ಗಳನ್ನ ಬಳಕೆ ಮಾಡ್ತಾರೆ, ಸಲಾಡ್ಗಳು ಕೊಡ್ತಾರೆ, ಕೋಸಂಬರಿ ಕೊಡ್ತಾರೆ. ನಮ್ಮಲ್ಲಿ ವೆರೈಟಿ ಫುಡ್ ನಾವು ತಿಂದಾಗ ನಮ್ಮ ಗಟ್ ಮೈಕ್ರೋಬಯೋಮಲ್ಲೂ ಡೈವರ್ಸಿಟಿ ಇರುತ್ತೆ. ಆ ಡೈವರ್ಸಿಟಿ ಬೇಕು ನಮಗೆ. ಹಾಗಾಗಿ ಡೈವರ್ಸಿಟಿ ಎಕ್ಸ್ಪೋಜರ್ ಆದಾಗ ಹೈಜೀನ್ ಹೈಪಾಥಿಸಿಸ್ ಅಂತ ಇದೆ ಒಂದು. ನಾವು ಎಷ್ಟು ಡೈವರ್ಸಿಟಿ ಇರುತ್ತೆ ಅಷ್ಟು ಇಮ್ಯುನಿಟಿ ಇರುತ್ತೆ ನಮಗೆ. ಇಮ್ಯುನಿಟಿ ಇರುತ್ತೆ. ಈ ಕೋವಿಡ್ ಅಂತದ್ದು ಬಂದ್ರೂ ನೋಡಿ, ಇಂಡಿಯಾದಲ್ಲೇ ಏನಂಥ ಒಂದು ಮೇಜರ್ ಅನ್ನೋದು ಇಟಲಿ ಥರ ಏನು ಆಗಲಿಲ್ಲ ನೋಡಿ. ಫ್ರಾನ್ಸ್, ಇಟಲಿಲೆಲ್ಲ ಆದಷ್ಟು ಡಿಸಾಸ್ಟರ್ ಆಗಲಿಲ್ಲ. ಕಾರಣ ಹೈಜೀನ್ ಹೈಪಾಥಿಸಿಸ್ ಅಂತ ಕರಿತೀವಿ. ಬೇಸಿಕಲಿ ನಮ್ಮ ಇಮ್ಯುನಿಟಿ ಚೆನ್ನಾಗಿದೆ, ಹಾಗಾಗಿ ವಿ ಸರ್ವೈವ್. ವಂಡರ್ಫುಲ್ ಮೇಡಮ್. ಇವಾಗ ನಿದ್ದೆ ಅನ್ನೋದು ಒಂದಿದೆ. ಆ ನಿದ್ದೆ ಅನ್ನೋದು ನಮ್ಮ ಹಾರ್ಮೋನಲ್ ಬ್ಯಾಲೆನ್ಸು, ಜೆನೆಟಿಕಲ್ ಎಕ್ಸ್ಪ್ರೆಷನ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ. ನಿದ್ದೆ ಅನ್ನೋದು ಇಂಡಿಯಾದಲ್ಲಿ ನೋಡ್ತಾ ಇದ್ರೆ ಅದನ್ನು ಡಿಪ್ರೈವ್ ಆಗ್ತಾ ಇದೆ, ಖಂಡಿತ ಕಮ್ಮಿ ಆಗ್ತಾ ಇದೆ. ಅದ್ರ ಬಗ್ಗೆ ಮೊದಲನೇದಾಗಿ ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂದರೆ ಒಂದು ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು, ಎಕ್ಸಸೈಸ್. ನೀವು ಏನಾದರೂ ಮಾಡಿ, ಜಿಮ್ಗಾರು ಹೋಗಿ, ಸ್ಪೋರ್ಟ್ಸಲ್ಲಾರು ಇರಿ, ಯೋಗನಾದರೂ ಮಾಡಿ. ಯೋಗ ಅಂದರೆ ಇಂಟರ್ನಲ್ ಆರ್ಗನ್ ಮಸಾಜು, ಬ್ರೀದಿಂಗ್ ಎರಡನ್ನೂ ಕಂಟ್ರೋಲ್ ಆಗುತ್ತೆ. ಒಂದು ಫಿಸಿಕಲ್ ಆ್ಯಕ್ಟಿವಿಟಿ. ಸೂರ್ಯನಿಗೆ ಎಕ್ಸ್ಪೋಜರ್ ಬೇಕು,
ಅದನ್ನು ಸೂರ್ಯ ಇದು ಎಂಥದ್ದು ನಾವು ಸೂರ್ಯ ನಮಸ್ಕಾರ ಮಾಡ್ತೀವಲ್ಲ ಅದಾರು ಆಗ್ಬೋದು, ಇಲ್ಲ ಬೆಳಗ್ಗೆ ವಾಕ್ ಎಲ್ಲ ಮಾಡಿದಾಗ ಸನ್ಲೈಟ್ ನಮಗೆ ಬಿದ್ದಾಗ ವೈಟಮಿನ್ ಡಿ ಸಿಂಥಸೈಸ್ ಆಗುತ್ತೆ. ವಿಟಮಿನ್ ಡಿ ಜಾಸ್ತಿ ಇದ್ದಾಗ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗುತ್ತೆ ದೇಹಕ್ಕೆ. ಕ್ಯಾಲ್ಸಿಯಂ ಅಬ್ಸಾರ್ಪ್ಷನು ತುಂಬ ಮುಖ್ಯ ನಮಗೆ, ಇಲ್ಲ ಅಂದರೆ ಫ್ರ್ಯಾಕ್ಚರ್ಸ್ಗಳೆಲ್ಲ ಬೇಗ ಆಗಿಬಿಡುತ್ತೆ, ಬೋನು ಎಲ್ಲ ಫ್ರೆಜೈಲ್ ಆಗಿಬಿಡುತ್ತೆ. ಸೊ ಸೂರ್ಯನ ಬೆಳಕು ಯಾವಾಗ ಚೆನ್ನಾಗಿ ನಾವು ನಮ್ಮ ದೇಹಕ್ಕೆ ಹೋಗುತ್ತೆ, ವಿಟಮಿನ್ ಡಿ ಸಿಂಥಸೈಸ್ ಆಯಿತು, ಉತ್ಪಾದನೆ ಆಯಿತು, ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಯಿತು, ಇದು ಬಹಳ ಮುಖ್ಯ. ಇದರ ಜೊತೆಯಲ್ಲಿ ಒಳ್ಳೆಯ ಆಹಾರ ಅಂದರೆ ಬ್ಯಾಲೆನ್ಸ್ಡ್ ಡಯೆಟ್ ಅನ್ಬೋದು. ಹಣ್ಣು, ಸೊಪ್ಪು, ತರಕಾರಿ, ಕಾಳುಗಳು, ಈ ಥರದ್ದು ಎಲ್ಲದನ್ನು ಒಂದು ಬ್ಯಾಲೆನ್ಸ್ ಡಯೆಟು. ಇದರ ಜೊತೆಗೆ ಹೈಡ್ರೇಷನ್, ಚೆನ್ನಾಗಿ ನೀರು ಕುಡಿಬೇಕು, 2 to 3 ಲೀಟರ್ಸ್ ಆಫ್ ವಾಟರ್. ಏಕೆಂದರೆ ಹೊರಗಡೆ ಜಗತ್ತಲ್ಲಿ 70% ವಾಟರು, 30% ಲ್ಯಾಂಡು, ದೇಹದ ಒಳಗಡೆ 70% ವಾಟರ್. ಸೊ ನಮಗೆ ವಾಟರು, ನಮ್ಮ ಸೆಲ್ಸ್ ಚೆನ್ನಾಗಿರಬೇಕು ಅನ್ನೋದಾದರೆ ವಾಟರ್ ಇದ್ದಾಗ ನಮಗೆ ಎನರ್ಜಿ ಲೆವೆಲ್ ಇರುತ್ತೆ. ಹೈಡ್ರೇಷನ್ ಈಸ್ ಇಂಪಾರ್ಟೆಂಟ್. ಇದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ನಿದ್ರೆ ಏನಕ್ಕೆ ಅಂತಂದರೆ ಸುಮಾರು 6 ರಿಂದ 7 ಗಂಟೆಗಳ ಕಾಲ ನಿದ್ರೆ ಬೇಕೇ ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ. ಕಾರಣ ಬೆಳಗಿನ ಹೊತ್ತು ಏನೇ ನಮಗೆ ಡ್ಯಾಮೇಜ್ ಆದರೂ ಅದು ಎಲ್ಲ ಸಂಪೂರ್ಣವಾಗಿ ಹೀಲ್ ಆಗೋದು ರಾತ್ರಿ ನಿದ್ರೆ ಮಾಡಿದಾಗ. ಎಲ್ಲ ರಿಪೇರ್ ಮೆಕ್ಯಾನಿಸಮ್ ಆ್ಯಕ್ಟಿವೇಟ್ ಆಗೋದು. ಬಹಳ ಮುಖ್ಯವಾಗಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು. ಯಾವ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬೆಳವಣಿಗೆ ಚೆನ್ನಾಗಿರುತ್ತೆ ಅವ್ರಿಗೆ, ಹೈಟು ಇದು ಎಲ್ಲ ಗ್ರೋತ್ ಚೆನ್ನಾಗಿರುತ್ತೆ. ಬರೀ ಬಾಡಿದೊಂದೇ ಅಲ್ಲ, ಹೇರ್ ಗ್ರೋತ್ ಚೆನ್ನಾಗಬೇಕು ಅಂದರೆ ನಿದ್ದೆ ಮಾಡಬೇಕು. ಸ್ಕಿನ್ ಕೊಲಾಜಿನ್ ಚೆನ್ನಾಗಿ ಬಿಡುಗಡೆ ಆಗಬೇಕು ಅಂತಂದರೆ ನಿದ್ರೆ ಮಾಡಬೇಕು. ಏನಕ್ಕೆ ಅಂತಂದರೆ ನಾವು ಮಲಗಿದಾಗ ಡಿಟಾಕ್ಸಿಫಿಕೇಷನ್ ಪ್ರಾಸೆಸ್ಸು ತುಂಬ ಚೆನ್ನಾಗಾಗುತ್ತೆ. ನಮ್ಮ ಲಿವರಲ್ಲಾಗ್ಬೋದು ಅಥವಾ ರಿಯಾಕ್ಟಾಕ್ಸಿಜನ್ ಸ್ಪೀಷೀಸ್ ಅಂತ ಕೆಲವೊಂದು ವಿಷ ಇದೆ, ಅದನ್ನು ಡಿಟಾಕ್ಸಿಫೈ ಮಾಡೋ ಎನ್ಸೈಮ್ಸ್ಗಳು ಆ್ಯಕ್ಟಿವೇಟ್ ಆಗುತ್ತೆ. ಜೊತೆಯಲ್ಲಿ 1 ಡಜನ್ ಹಾರ್ಮೋನ್ಸ್ಗಳು ನಾವು ಮಲಗಿದಾಗ ಬಿಡುಗಡೆಯಾಗಿ ನಮ್ಮನ್ನು ಎಲ್ಲ ಒಂದು ಕಡೆಯಿಂದ ದೇಹವನ್ನು ಎಲ್ಲ ರಿಪೇರ್ ಮಾಡ್ತಾ ಬರುತ್ತೆ. ತುಂಬ ಮುಖ್ಯವಾಗಿರೋಂಥದ್ದು ಮೆಲಟೋನಿನ್ ಸೆಕ್ರೇಷನ್. ಮೆಲಟೋನಿನ್ ಅನ್ನೋದು ಒಂದು ಪೈನಿಯಲ್ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡಿಂದ ಬಿಡುಗಡೆ ಆಗೋಂಥದ್ದು. ಅದು ರಾತ್ರಿ ಮಾತ್ರ ಮಲಗಿದಾಗ ಡಾರ್ಕ್ ಇದರಲ್ಲಿದ್ದಾಗ ಮಾತ್ರ ಬಿಡುಗಡೆ ಆಗೋದು. ನೀವು 10 ಗಂಟೆಗೆ ರಾತ್ರಿ ಒಂದು ಮಲಗ್ತೀರಾ ಅಂದರೆ ಒಂದು 12 ಗಂಟೆಗೆ ಆರಂಭ ಆಗುತ್ತದೆ ಬಿಡುಗಡೆ ಆಗೋದಕ್ಕೆ. ಟೈಮ್ ಬೇಕದು, ತಕ್ಷಣ ಆಗಲ್ಲ. ಡೀಪ್ ಸ್ಲೀಪಲ್ಲಿ ಮಲಗಿದಾಗ 12 ಗಂಟೆ 10 ಗಂಟೆಗೆ ಮಲಗಿದ್ರೆ 2 hours ಆಫ್ ಸ್ಲೀಪು ಒಂದು ಸ್ವಲ್ಪ ಇರುತ್ತೆ, ಕಮ್ಮಿ ಇರುತ್ತೆ, ಬಟ್ ಪೀಕಿಗೆ ಹೋಗೋದು ಅವಾಗ. ಆಮೇಲೆ 4 ಗಂಟೆ ಅಷ್ಟೊತ್ತಿಗೆ ಈ ಬ್ರಾಹ್ಮಿ ಮುಹೂರ್ತ ಎಲ್ಲ ಬರ್ತಲ್ಲ, ಫುಲ್ ಹೊಟ್ಟೋಗ್ಬಿಡುತ್ತದೆ. ಮತ್ತು ಟ್ರೈಸಸ್ ಇರುತ್ತೆ. ಪೀಕ್ ಹೋಗೋದು ಮಿಡ್ ಆಫ್ ದ ಸ್ಲೀಪ್ ಅಂತ ಅಂತೀವಲ್ಲ, ಆ ಅಂಥದ್ರಲ್ಲಿ ಬಿಡುಗಡೆ. ಇಟ್ ಇಸ್ ಅ ಮ್ಯಾಜಿಕ್ ಹಾರ್ಮೋನ್. ನಿಮಗೆ ಎಲ್ಲೂ ಸಿಕ್ಕಲ್ಲ, ಕೋಟಿ ಕೊಟ್ಟರು ಹೊರಗಡೆ ಸಿಕ್ಕಲ್ಲ, ದೇಹನೇ ಬಿಡುಗಡೆ ಮಾಡಬೇಕು. ಆ್ಯಂಟಿ ಕ್ಯಾನ್ಸರಸ್ ಅದು. ಕ್ಯಾನ್ಸರ್ ಬರದೇ ಇದ್ದ ಹಾಗೆ ದೇಹವನ್ನು ಪ್ರೊಟೆಕ್ಟ್ ಮಾಡೋ ಅಂಥದ್ದು ಮೆಲಟೋನಿನ್. ಆ್ಯಂಟಿ ಏಜಿಂಗ್, ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅವರಿಗೆ ರಿಂಕಲ್ ಆಗೋದು, ಗ್ರೇ ಹೇರ್ ಆಗೋದು, ದೇಹದ ಒಳಗಡೆನೂ ಏಜಿಂಗ್ ಪ್ರಾಸೆಸ್ಸಿಂದ ಡ್ಯಾಮೇಜ್ಗಳಾಗುತ್ತೆ, ಆ ಡ್ಯಾಮೇಜ್ ಆಗದೇ ಇರೋಂಥದ್ದು ಇದೆಲ್ಲ ಆಗುತ್ತೆ. ಜೊತೆಗೆ ಲಾಂಜಿವಿಟಿ ಜೀನು ಆ್ಯಕ್ಟಿವೇಟ್ ಆಗುತ್ತೆ ಮೆಲಟೋನಿನಿಂದ. ಸಿರ್ಟು ಪಾತ್ವೆ ಅಂತ ಒಂದು ಪಾತ್ವೆ ಇದೆ, ಆ ಪಾತ್ವೆ ಆ್ಯಕ್ಟಿವೇಟ್ ಆಗೋದ್ರಿಂದ ಲಾಂಜಿವಿಟಿ ಜೀನ್ಗಳು ಆ್ಯಕ್ಟಿವೇಟ್ ಆಗುತ್ತೆ. MTOR ಅಂತ ಒಂದು ಜೀನ್ ಇದೆ, ಮೆಕ್ಯಾನಿಸ್ಟಿಕ್ ಟಾರ್ಗೆಟ್ ಆಫ್ ರ್ಯಾಪಾಮೈಸಿನ್ ಅನ್ನೋದು ಒಂದು ಸೆನ್ಸ್ ಮಾಡೋ ಅಂಥದ್ದು, ಅದೆಲ್ಲ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. AKT ಪಾತ್ವೆ, ವಿಂಡ್ ಸಿಗ್ನಲಿಂಗ್ ಪಾತ್ವೆ, ಇದೆಲ್ಲ ಆ್ಯಕ್ಟಿವೇಟ್ ಆಗಬೇಕು ಅಂದರೆ ಅದಕ್ಕೆ ಮೆಲಟೋನಿನ್ ಇಸ್ ಅ ಪ್ರಿಕರ್ಸರ್. ಸೆರೋಟೋನಿನು ಸಹ ಮೆಲಟೋನಿನ್ ಆಗಿ ಕನ್ವರ್ಟ್ ಆಗುತ್ತೆ. ಸಮ್ ಆಫ್ ದ ಅದು ಪ್ರಿಕರ್ಸರ್ ಈ ಗಟ್ ಮೈಕ್ರೋಬ್ಸಿಂದನೂ ಆಗೋಂಥದ್ದು. ಇದರ ಜೊತೆಗೆ ನಮ್ಮ ಜೀವಕೋಶಗಳಲ್ಲಿ ಕ್ರೋಮೋಸೋಮ್ಸ್ ಅಂತ ಇದೆ ಮನುಷ್ಯನಲ್ಲಿ. ನಮ್ಮಲ್ಲಿ 46 ವರ್ಣತಂತು ಇದೆ, 46 ಕ್ರೋಮೋಸೋಮ್ಸ್ ಅಂತ. ಕ್ರೋಮೋಸೋಮ್ ತುದಿಗಳಲ್ಲಿ ಟೀಲೋಮಿಯರ್ ಅಂತ ಇದೆ. ವೆರಿ ವೆರಿ ಇಂಪಾರ್ಟೆಂಟ್. ಅದು ಸ್ಟೇಬಲ್ ಇರೋವರೆಗೂ ನಾವು ಚೆನ್ನಾಗಿರ್ತೀವಿ. ಆ ಸ್ಟೆಬಿಲಿಟಿ ಹೊರಟೋದ್ರೆ ಕಾಯಿಲೆಗಳು ಬರುತ್ತೆ. ಅದ್ರದ್ದು ಲೆಂತ್ ಹಾಗೆ ಉಳ್ಕೊಂಡು ಅದು ಸ್ಟೇಬಲ್ ಆಗಬೇಕು ಅಂದರೆ ಮೆಲಟೋನಿನ್ನು ಬೇಕೇ ಬೇಕು. ಮೆಲಟೋನಿನ್ ಚೆನ್ನಾಗಿ ಇದ್ದಾಗ ಮಾತ್ರ ಅದು ಸ್ಟೇಬಲ್ ಆಗೋದು. ಆಮೇಲೆ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಇಮ್ಯುನಿಟಿ ಚೆನ್ನಾಗಿರಬೇಕು ಅನ್ನೋದಾದರೆ ಮೆಲಟೋನಿನ್ನು ಬೇಕೇ ಬೇಕು. ವೆರಿ ವೆರಿ ಇಂಪಾರ್ಟೆಂಟು. ಕಾರಣ ನಮ್ಮ ದೇಹದಲ್ಲಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳಂತ ಇದೆ, ಇನ್ಫ್ಲಮೇಷನ್ನ ಉಂಟು ಮಾಡೋ ಅಂಥದ್ದು. ಇನ್ಫ್ಲಮೇಷನ್ನು ಜಾಸ್ತಿ ಆದರೆ, ಅವುಗಳು ಜಾಸ್ತಿ ಆದರೆ ಕಾಯಿಲೆ ಬರುತ್ತೆ. ಅದಕ್ಕೆ ಆಪೋಸಿಟಾಗಿ ಕೌಂಟ್ರಾಕ್ಟ್ ಮಾಡೋಕ್ಕೆ ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ಗಳು ಜಾಸ್ತಿ ಇರಬೇಕು. ಆ್ಯಂಟಿ ಇನ್ಫ್ಲಮೇಟರಿ ಜಾಸ್ತಿ ಇದ್ದಾಗ ನಾವು ಆರೋಗ್ಯವಂತರಾಗಿರ್ತೀವಿ, ಇನ್ಫ್ಲಮೇಟರಿ ಜಾಸ್ತಿ ಇದ್ದಾಗ ಕಾಯಿಲೆ ಬರುತ್ತೆ. ಸೊ ಮೆಲಟೋನಿನ್ ಏನು ಮಾಡುತ್ತೆ ಅಂದರೆ
ಈ ಇನ್ಫ್ಲಮೇಟರಿ ಸೈಟೋಕೈನು ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ, ಇಂಟರ್ಲ್ಯೂಕಿನ್ 6, ಇಂಟರ್ಲ್ಯೂಕಿನ್ 10ನ ಸಪ್ರೆಸ್ ಮಾಡುತ್ತೆ. ಆ್ಯಂಟಿ ಇನ್ಫ್ಲಮೇಟರಿ ಸೈಟೋಕೈನ್ಸ್ನ ಅಪ್ರೆಗ್ಯುಲೇಷನ್ ಮಾಡುತ್ತೆ. ಈಗ ಇಮ್ಯುನಿಟಿ, ಅದಕ್ಕೆ ಇದೊಂದು ಭಾಳ ಅದ್ಭುತವಾದ ಎಕ್ಸ್ಪರಿಮೆಂಟ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ, 2 ಗ್ರೂಪ್ನ ತಗೊಂಡಿದ್ದಾರೆ. 2 ಗ್ರೂಪ್ಗೆ, ಒಂದು ಗ್ರೂಪಲ್ಲಿ 2 ಗ್ರೂಪ್ಗೂ ಫ್ಲೂ ಶಾಟ್ಗಳನ್ನ ಕೊಟ್ಟಿದ್ದಾರೆ. ಫ್ಲೂ ಬಂದಾಗ ವೆಸ್ಟರ್ನ್ ಇದರಲ್ಲಿ ಫ್ಲೂ ಶಾಟ್ ಕೊಡ್ತಾರಲ್ಲ, 2 ಗ್ರೂಪ್ಗೂ ಕೊಟ್ಟಿದ್ದಾರೆ. ಒಂದು ಗ್ರೂಪ್ ಅವ್ರಿಗೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ, ಅವರು 6 to 7 ಅವರ್ಸು ನಿದ್ದೆ. ಇನ್ನೊಂದು ಗ್ರೂಪ್ಗೆ ಸ್ಲೀಪ್ ಡಿಪ್ರೈವೇಷನ್, ನಿದ್ದೆ ಸರಿಗಿಲ್ಲ. ಅವರ ಆ್ಯಂಟಿಬಾಡಿಗಳನ್ನು ನೋಡಿದ್ದಾರೆ. ಆ ಫ್ಲೂ ಶಾಟ್ ಕೊಟ್ಟಾಗ ನಾವು ಯಾವುದೇ ವ್ಯಾಕ್ಸಿನ್ ಕೊಟ್ಟರೂ ಆ್ಯಂಟಿಬಾಡಿಗಳು ಜಾಸ್ತಿ ಆಗಬೇಕು. ಯಾರು ಚೆನ್ನಾಗಿ ನಿದ್ರೆ ಮಾಡಿದ್ರು ಅವರಲ್ಲಿ ಆ್ಯಂಟಿಬಾಡಿ ತುಂಬ ಚೆನ್ನಾಗಿದೆ. ಯಾರು ನಿದ್ರೆ ಮಾಡಿಲ್ಲ, ಫ್ಲೂ ಶಾಟ್ ತಗೊಂಡು ನಿದ್ರೆ ಕಮ್ಮಿ ಆಗಿದೆ, ಅವರಲ್ಲಿ ಆ್ಯಂಟಿಬಾಡಿ ಟೈಟರು ಕಮ್ಮಿ ಆಗಿದೆ. ಹಾಗಾಗಿ ನಮಗೆ ಇಮ್ಯುನಿಟಿ ಚೆನ್ನಾಗಿರಬೇಕು ಅಂತಂದರೆ, ರೋಗ ಪ್ರತಿರೋಧಕ ಶಕ್ತಿ ಜಾಗೃತ ಆಗಬೇಕು, ನಮಗೆ ಯಾವುದೇ ಸೋಂಕು ಬರಬಾರ್ದು ಅಂದರೆ ನಿದ್ರೆ ಬಹಳ ಮುಖ್ಯ. ಅದರಲ್ಲೂ ಮೆಲಟೋನಿನ್ ಸೆಕ್ರೇಷನ್, ಮೆಲಟೋನಿನ್ಗೂ ಇದಕ್ಕೂ ನೇರವಾಗಿ ಸಂಬಂಧ ಇದೆ. ಮತ್ತು ಇತ್ತೀಚೆಗೆ ಡಿಪ್ರೈವೇಷನ್ ಒಂದೇ ಅಲ್ಲ, ನಿದ್ರೆನೂ ಕಮ್ಮಿ, ಬ್ಲೂ ಲೈಟ್ ಎಕ್ಸ್ಪೋಜರ್ ಜಾಸ್ತಿ. ಮೊಬೈಲಿಂದ ಬ್ಲೂ ಲೈಟು, ಟಿ ವಿಯಿಂದ ಬ್ಲೂ ಲೈಟ್ ಏನಾದ್ರು ಬಿದ್ದಾಗ ಏನಾಗುತ್ತೆ, ಮೆಲಟೋನಿನ್ ಯಾವುದೇ ಕಾರಣಕ್ಕೂ ಸೆಕ್ರೇಷನ್ ಆಗಲ್ಲ. ಇಟ್ಸ್ ಅ ಸಿಗ್ನಲ್, ಸ್ಟಾಪ್ ಆಗಿಬಿಡುತ್ತದು. ಸೆಕ್ರೇಟ್ ಶುರು ಆಗುತ್ತೆ, ಬ್ಲೂ ಲೈಟು ಕಣ್ಣಿಗೆ ರೆಟೈನಕ್ಕೆ ಬಿದ್ದು ಅದು ವಿಜುವಲ್ ಆಪ್ಟಿಕ್ ನರ್ವ್ ಮುಖಾಂತರ ಹೋಗಿ ಪೈನಿಯಲ್ ಗ್ಲ್ಯಾಂಡಿಗೆ ರೀಚ್ ಆಗುತ್ತಲ್ಲ, ಆಗಿದ ತಕ್ಷಣ ಶಟ್ ಡೌನ್ ಆಗೋಗುತ್ತೆ. ಹಾಗಾಗಿ ನಾವು ಮಲಗುವ ಕೋಣೆ ಏನಿದೆ ಕಂಪ್ಲೀಟ್ ಡಾರ್ಕ್ ಆಗಿರಬೇಕು. ಬೇಕು ಅಂತಂದರೆ ರೆಡ್ ಲೈಟ್ ಹಾಕ್ಕೋಬೋದು, ಎಲ್ಲೋ ಹಾಕ್ಕೋಬೋದು, ಬ್ಲೂ ಲೈಟು ಹಾಕ್ಬಾರ್ದು. ನಾವು ಮೆಲಟೋನಿನ್ ಸೆಕ್ರೇಷನ್ನು ಆಗೋದಿಲ್ಲ. ಹಾಗಾಗಿ ನಿದ್ರೆ ಅನ್ನೋದು ದೇವರು ನಮಗೆ ಕೊಟ್ಟಿರುವ ವರ. ಅದನ್ನು ಸರಿ ಮಾಡಲಿಲ್ಲ ಅಂದರೆ ದೇಹದ ಎಲ್ಲ ಮೆಟಬಾಲಿಕ್ ಪಾತ್ವೆಗಳಲ್ಲಿ ಏರುಪೇರಾಗ್ಬಿಡುತ್ತೆ. ಮೆಡಿಟೇಷನ್ ಮಾಡೋ ಸಮಯನೂ ಈ ಮೆಲಟೋನಿನ್ ಅನ್ನೋದು ತುಂಬ ಸೆಗ್ರಿಗೇಟ್ ಆಗುತ್ತೆ. ಇದನ್ನು ನಾವು ಸೈಂಟಿಫಿಕ್ ಆಗಿ ತುಂಬ ನೋಡಿದ್ದೀವಿ ನಾವು. ಯೋಗ ನಿದ್ರಾ ಅಂತ ನೀವು ಮಾಡ್ತಾರಲ್ಲ, ಯೋಗ ನಿದ್ರಾ ನೀವು 3 hours ಯೋಗ ನಿದ್ರಾ ರೆಗ್ಯುಲರು 6 ಗಂಟೆ ನಿದ್ರೆಗೆ ಈಕ್ವಲ್. ಕೆಲವರು ಹೇಳ್ತಾರೆ, ಈಗ ನಮಗೆ ತುಂಬ ನಿದ್ರೆ ಮಾಡೋಕ್ಕಾಗಲ್ಲ, ನಮ್ಮದು ವರ್ಕ್ ಆ ಥರ ಇದೆ, ನೈಟ್ ಡ್ಯೂಟಿ ಮಾಡಬೇಕು ನಮಗೆ. ಆವಾಗ ಅವರು ಯೋಗ ನಿದ್ರಾ ಕಲಿತು ಯೋಗ ನಿದ್ರಾ ಮಾಡ್ಬೋದು. ಆವಾಗ ನಿಮಗೆ ಅಷ್ಟು ಅಲ್ಲಿ ಏನು ಬೆನಿಫಿಟ್ ಇದೆ, ಶಾರ್ಟ್ ಟೈಮಲ್ಲಿ ಅಷ್ಟೇ ಬೆನಿಫಿಟ್ಗಳು ನಿಮಗೆ ಸಿಗುತ್ತೆ. ವಂಡರ್ಫುಲ್ ಮೇಡಮ್. ಇವಾಗ ನಮ್ಮ ಕರ್ನಾಟಕ ಸ್ಕೂಲ್ ಸಿಸ್ಟಮ್ಸಲ್ಲಿ ಇವಾಗ ನಿಮಗೆ ಒಂದು ಆಪರ್ಚುನಿಟಿ ಕೊಟ್ಟರೆ ಒಂದು 3 ವಿಷಯ ಚೇಂಜ್ ಮಾಡಬೇಕು ಅಂತ ಮಕ್ಕಳ ಎಜುಕೇಷನ್, ಯಾವ್ಯಾವುದು ನೀವು ಚೇಂಜ್ ಮಾಡ್ತೀರಿ? ಕಂಪಲ್ಸರಿ ನನಗಂತ ಅವಕಾಶ ಕೊಟ್ಟರೆ ಮಕ್ಕಳಿಗೆ ಕಡ್ಡಾಯವಾಗಿ ಯೋಗಾಭ್ಯಾಸ. ಏನಕ್ಕೆ ಅಂತಂದರೆ ಅದು ಒಂದು ಎಕ್ಸಸೈಸಿಂದ ನಿಮ್ಮ ಇಂಟರ್ನಲ್ ಆರ್ಗನಿಗೆ ಒಂದು ಮಸಾಜ್ ಮಾಡೋ ಅಂಥದ್ದು, ಅಥವಾ ಒಳಗಡೆ ಈಗ ಹೃದಯ, ಪ್ಯಾನ್ಕ್ರಿಯಾಸು, ಕರುಳು, ಇದಕ್ಕೆಲ್ಲ ಎಕ್ಸಸೈಸು ಕೊಡೋ ಅಂಥದ್ದು ಇನ್ಯಾವುದೂ ಇಲ್ಲ. ಹಾಗಾಗಿ ನಿಮಗೆ ಹೊರಗಡೆಯಿಂದನೂ ದೇಹಕ್ಕೆ ಎಕ್ಸಸೈಸ್ ಆಗುತ್ತೆ, ಇಂಟರ್ನಲ್ ಆರ್ಗನ್ಗಳು ಎಕ್ಸಸೈಸ್ ಆಗುತ್ತೆ. ಯೋಗ ಕಂಪಲ್ಸರಿ ಮಾಡಬೇಕು. ಇನ್ನೊಂದು ಪ್ರಾಣಾಯಾಮ ಉಸಿರನ್ನು ನಾವು, ಪ್ರಾಣ ಶಕ್ತಿ ಇದೆಯಲ್ಲ ಅದು ಹೋದರೆ ಸತ್ತಂಗೆ ಮನುಷ್ಯ, ಅದಿರೋವರೆಗೂ ಬದುಕಿರ್ತಾನೆ ಅವನು. ಆ ಉಸಿರು ಹೋದ್ಮೇಲೆ ಅವನು ಹೆಣ ಅಂತ ಅಂತೀವಿ, ಅವನು ಜೀವ ಇರೋದಿಲ್ಲ ಅವನಿಗೆ. ಪ್ರಾಣ ಶಕ್ತಿ ಅನ್ನೋದಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟು. ಅದನ್ನು ನಾವು ಎಷ್ಟರ ಮಟ್ಟಿಗೆ ಕಂಟ್ರೋಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ದೇಹದ ಎಲ್ಲ ಕ್ರಿಯೆನೂ ಕಂಟ್ರೋಲ್ ಮಾಡ್ಬೋದು. ನಿಮಗೆ ಕೆಲವೊಂದು ಯೋಗಿಗಳ ಬಗ್ಗೆನೂ ಸಹ ಗೊತ್ತಿರ್ಬೋದು. ಅವರು ಎಷ್ಟೋ ದಿನ ಮರಣ ಹೊಂದಿ ಎಷ್ಟೋ ದಿನ ಆದರೂ ದೇಹ ಡಿಕಂಪೋಸ್ ಆಗಿರೋದಿಲ್ಲ. ಕಾರಣ ಏನು ಅಂತಂದರೆ ಅವರ ಆ ಉಸಿರಾಟದ ಶಕ್ತಿಯನ್ನು ಅಷ್ಟರ ಮಟ್ಟಿಗೆ ಇಟ್ಕೊಂಡಿದ್ದ ಕಾರಣ ಎಷ್ಟೋ ದಿನ ಆದರೂ ಆ ಇನ್ನೂ ಆಕ್ಸಿಜನ್ನು ಅವೆಲ್ಲ ಇದ್ದಿದ್ದರಿಂದ ದೇಹ ಇನ್ನೂ ಹಾಗೆ ಕೊಳೆಯದೆ ಎಷ್ಟೋ ದಿನ ಇತ್ತು, ಎಷ್ಟೋ ಗಂಟೆಗಳು, ಎಷ್ಟೋ ದಿನ. ಒಬ್ಬೊಬ್ಬರಿಗೂ ಇದು ವ್ಯತ್ಯಾಸ ಇದೆ. ಬಟ್ ಜನಸಾಮಾನ್ಯರಿಗೆ ಹೋಲಿಸಿದ್ರೆ ಅವರ ದೇಹ ಚೆನ್ನಾಗಿರುತ್ತೆ, ಅದು ಇದು ಪೋಸ್ಟ್ ಮಾರ್ಟಮ್ ಚೇಂಜಸ್ ಆಗಿರಲ್ಲ. ಕಾರಣ ಪ್ರಾಣಾಯಾಮ. ಧ್ಯಾನ ಮಾಡೋದನ್ನು ಮಕ್ಕಳಿಗೆ ಕಲಿಸ್ಬೇಕು. ಧ್ಯಾನ ಯಾವಾಗ ಮಾಡ್ತಾನೆ ಅವನಿಗೆ ಮುಂಭಾಗದ ಮೆದುಳನ್ನು ಆ್ಯಕ್ಟಿವೇಟ್ ಮಾಡುವಂತಹ ಶಕ್ತಿ ಬಂದರೆ ಅಷ್ಟು ಸಾಕು. ಅವನೇ ಯೋಗಿ, ಅವನೇ ಸಾಧಕ, ಅವನೇ ಎಲ್ಲ. ದೊಡ್ಡ ವಿಜ್ಞಾನಿ ಆಗಬೇಕಾ, ದೊಡ್ಡ ಒಂದು ಸಾಹಿತ್ಯ, ಎಲ್ಲದೂ ಆ ಮುಂದಿನ ಭಾಗದ ಮೆದುಳು ಮಾಡೋದ್ರಿಂದ ಈ 3ನಂತೂ ಕಂಪಲ್ಸರಿ ಮಾಡಲೇಬೇಕು. ಇನ್ನು ವೇಗಸ್ ನರ್ವ್ ಆ್ಯಕ್ಟಿವೇಷನ್ಗೆ ಮಂತ್ರ ಚಾಂಟಿಂಗ್ ಅಂದರೆ ಅರ್ಥ ಆಗದೆ ಹೋದ್ರೂ ಪರವಾಗಿಲ್ಲ, ಮಕ್ಕಳಿಗೆ ಆ ಮಂತ್ರದಿಂದ ಅರ್ಥ ಬೇಡ ನಮಗೆ,
ಮಾಡಿದಾಗ ನಮ್ಮ ಎಂಡೋಕ್ರೈನ್, ನಮ್ಮ ಏನು ಹಾರ್ಮೋನ್ನ ಸೆಕ್ರೀಟ್ ಮಾಡುವಂತಹ ಈ ಸೋಲಾರ್ ಪ್ಲೆಕ್ಸ್ಗಳಿರ್ಬೋದು, ನರದ ಗುಂಪಿದೆಯಲ್ಲ, ಅದು ಆ್ಯಕ್ಟಿವೇಟ್ ಆಗಬೇಕು. ಹಾಗಾಗಿ ಕೆಲವೊಂದು ಮಂತ್ರ ಚಾಂಟಿಂಗ್ ಮೆಮೊರಿ ಚೆನ್ನಾಗಿರುತ್ತೆ, ರಿಸೈಟೇಷನ್ ಅದು ಮಾಡಿದಾಗ ಆ ಫ್ರ್ಯಾಗ್ಮೆಂಟೆಡನ್ನ ಕನೆಕ್ಟ್ ಮಾಡೋದು ಗೊತ್ತಿರುತ್ತೆ, ಕಾಗ್ನೇಟಿವ್ IQ ಇಂಪ್ರೂವ್ ಆಗುತ್ತೆ, ಬೇರೆ ಬೇರೆ ಕ್ಯೂಸ್ ನಾವೇನು ಹೇಳ್ತೀವಿ ಅದು ಎಲ್ಲದೂ ಓವರಾಲ್ ಚೆನ್ನಾಗಾಗಬೇಕು ಅಂತಂದರೆ ಮಂತ್ರ ಚಾಂಟಿಂಗ್. ಅವರಿಗೆ ಧರ್ಮದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಮಂತ್ರ ಚಾಂಟಿಂಗ್ ಜಸ್ಟ್ ಫಾರ್ ದ ಸೌಂಡ್ ಫ್ರೀಕ್ವೆನ್ಸಿಗೋಸ್ಕರ ಈ ಥರದನ್ನು ಮಾಡಬೇಕು. ಇವಾಗ ಕೊನೆಯದಾಗಿ ನಿಮ್ಮ ಅಡ್ವೈಸ್ ಟು ದ ಎಂಟೈರ್ ನಮ್ಮ ಯೂಟ್ಯೂಬ್ ವ್ಯೂವರ್ಸ್ಗೆ, ನಾವು ಕಮ್ಯುನಿಟಿಗಾಗಿ ಒಂದು ಆಧ್ಯಾತ್ಮಿಕ ಪಾತಲ್ಲಿ ಮುಂದುವರಿಸ್ಬೇಕಂದ್ರೂ, ಎರಡನೇದು ಡಿಸೀಸ್ ಫ್ರೀ ಬಾಡಿ ಇರಬೇಕಂದ್ರೂ, ಲಾಂಗವಿಟಿ ಚೆನ್ನಾಗಿರ್ಬೇಕು ಅಂದು ಏನಾದರೂ ಒಂದು 3 ಹ್ಯಾಬಿಟ್ಸ್ ಅನ್ನೋದು ನೀವು ಹೇಳ್ಬೋದಾ ಮೇಡಮ್? ಈಗ ನನ್ನ ಒಂದು 3 ಸೂತ್ರ ಅಂತಂದರೆ, ಈಗ ಆಲ್ರೆಡಿ ನಾನು ಹೇಳಿದೆ, ಧ್ಯಾನ ಮಾಡಿ, ದೇಹದ ಎಲ್ಲ ಪಾತ್ವೆಗಳನ್ನು ನಾವು ಸರಿಯಾಗಿ ಡೀರೈಲ್ ಆಗಿರೋದನ್ನು ಚಾನಲೈಸ್ ಮಾಡ್ತಾ ಹೋಗ್ಬೋದು, ಎನರ್ಜಿ ಚಾನಲೈಸ್ ಆಗುತ್ತದು. ಕ್ವಾಂಟಮ್ ಥಿಯರಿ ಅಂತ ಇತ್ತೀಚೆಗೆ ಬಹಳ ಪ್ರತಿಯೊಂದನ್ನು ಎನರ್ಜಿ ಲೆವೆಲೇನೆ. ಕ್ವಾಂಟಮ್ ಥಿಯರಿ, ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಬಯಾಲಜಿ ಅಂತ ವಿಜ್ಞಾನಿಗಳು ನಮ್ಮ ದೇಹದ ಎನರ್ಜಿ ಬಗ್ಗೆನೇ ಮಾತಾಡ್ತಾರೆ. ಒಳಗಡೆ ಇರೋದು ಪ್ರೋಟಾನ್, ಎಲೆಕ್ಟ್ರಾನ್, ನ್ಯೂಟ್ರಾನು, ಸೆಲ್ಲು, ಇದೆಲ್ಲ ಅದೇನೆ. ಎಲ್ಲದರಲ್ಲೂ ಎನರ್ಜಿ ಬಗ್ಗೆನೇ ನಾವು ಹೇಳ್ತೀವಿ. ಮತ್ತು ಪಾತ್ವೆಗಳು ಎನರ್ಜಿ, ಜೀನ್ ಆ್ಯಕ್ಟಿವೇಷನಲ್ಲಿ ನಡೆಯುವಂಥ ಕ್ರಿಯೆಗಳಲ್ಲೂ ಎನರ್ಜಿನೇ. ಸೊ ಆ ಎನರ್ಜಿ ಚೆನ್ನಾಗಿ ನಮಗೆ ಫ್ಲೋ ಆಗಬೇಕು ಅಂದರೆ, ಅಲ್ಲಿ ಎಲ್ಲೂ ಇಂಟ್ರಪ್ಷನ್ ಆಗಬಾರ್ದು ಅಂತಂದರೆ ಧ್ಯಾನ, ಪ್ರಾಣಾಯಾಮ, ಯೋಗ ಇವು 3 ಮಾಡಿ, ಇದರ ಜೊತೆಗೆ ಒಂದು ಕ್ರಮಬದ್ಧವಾದ ಜೀವನ ಶೈಲಿ ಇರಲಿ. ಇಷ್ಟಿದ್ದಾಗ ಅದು ಬಂದ್ಬಿಡುತ್ತದು ನ್ಯಾಚುರಲ್ ಆಗಿ. ಬೇಗ ಏಳುವುದನ್ನು ಅಭ್ಯಾಸ ಮಾಡಿ. ಬ್ರಹ್ಮಿ ಮುಹೂರ್ತ ಅಂತಾರೆ, ಅದ್ಭುತವಾದ ಒಂದು ಶಕ್ತಿ ಅನ್ನೋದಕ್ಕಿಂತ ಕಾಮ್ನೆಸ್ ಇರುತ್ತೆ. ಮತ್ತು ಎಲ್ಲ ನಮ್ಮದು ದೇಹದ ಎಲ್ಲ ಕ್ರಿಯೆಗಳು ಒಂದು ಥರ ಒಂದು ಚಾನಲೈಸ್ ಆಗಿರುತ್ತೆ. ಬ್ರಹ್ಮಿ ಮುಹೂರ್ತ ಬೇಗ ಎದ್ದೇಳಿ, ದಿನ ಲೆಂತಿ ಇರುತ್ತೆ, ನಿಮಗೆ ಇಡೀ ದಿನ ತುಂಬ ಟೈಮ್ ಸಿಕ್ಕುತ್ತೆ, ಬೇಕಾದಷ್ಟು ಕೆಲಸಗಳು ಮಾಡ್ಕೋಬೋದು. ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ, ಎಕ್ಸಸೈಸು ಅದರಲ್ಲಿ ನಿಮ್ಗೆ ಇಷ್ಟವಾಗಿದ್ದು, ಜೊತೆಗೆ ಒಂದು ಸೂರ್ಯ ನಮಸ್ಕಾರ ಒಂದು ಸೇರಿಸ್ಕೊಳ್ಳಿ, ಒಳ್ಳೆಯದು ಅದು. ಅದರ ಜೊತೆಯಲ್ಲಿ ಆಹಾರದಲ್ಲಿ ವೈವಿಧ್ಯತೆ ಇರಲಿ, ಹಣ್ಣು, ಸೊಪ್ಪು, ತರಕಾರಿಗಳು, ಈ ಥರದೊಂದು ವೈವಿಧ್ಯತೆನ ಇಟ್ಕೊಳ್ಳಿ. ಇದರ ಜೊತೆಗೆ ಸೂರ್ಯನಿಗೆ ಎಕ್ಸ್ಪೋಸ್ ಆಗಿ ಚೆನ್ನಾಗಿ ನೀರು ಕುಡೀರಿ, ಹೆಚ್ಚು ಹೈಡ್ರೇಷನ್ ಇರಲಿ, ಎಳನೀರು, ಮಜ್ಜಿಗೆ, ಆ ಥರದ್ದನ್ನು. ಅಂದರೆ ಈ ಸಾಫ್ಟ್ ಡ್ರಿಂಕ್ಸ್ಗಳು ಈ ಥರದಕ್ಕಿಂತ ಶುಗರ್ ಜಾಸ್ತಿ ಇರೋದು ಆರೋಗ್ಯಕ್ಕೆ ತೊಂದರೆ ಆಗೋದ್ರಿಂದ ಈ ಥರದನ್ನ ಇದು ಮಾಡಿ. ಮೈಂಡ್ಫುಲ್ಲಾಗಿರಿ, ಏನೇ ಕೆಲಸ ಮಾಡಿದ್ರೂ ಸಂತೋಷವಾಗಿ ಮಾಡಿ. ಎಷ್ಟೇ ಬೇಜಾರು ಆಗುವಂಥ ಕೆಲಸ ಆದರೂ ಸಂತೋಷವಾಗಿ ಮಾಡಿ, ಏಕೆಂದರೆ ಕೆಲಸ ಮಾಡೇ ಮಾಡ್ತೀರಾ. ನೀವು ಬೇಜಾರು ಮಾಡ್ಕೊಂಡ್ರೂ ಕೆಲಸ ಮಾಡ್ತೀರಾ, ಸಂತೋಷವಾಗಿದ್ದರೂ ಕೆಲಸ ಮಾಡಲೇಬೇಕು. ವಿ ಆರ್ ಬೌಂಡ್ ಟು ಡೂ ಸಚ್ ಆ್ಯಕ್ಟಿವಿಟೀಸ್. ಅದನ್ನು ಸಂತೋಷದಿಂದನೇ ಮಾಡೋಣ. ಆವಾಗ ಪ್ಯಾಷನ್ ಟುವರ್ಡ್ಸ್ ಅವರ್ ಪ್ರೊಫೆಷನ್ ಅಂದಾಗ ಮನಸ್ಸಿಗೆ ಸಂತೋಷ ಆಗುತ್ತೆ. ಜೊತೆಯಲ್ಲಿ ನಾವು ಒಂದಷ್ಟು ಟಿಪ್ಸ್ ಇದೆ, ಅದರಲ್ಲಿ ಬಹಳ ಮುಖ್ಯವಾಗಿ ಥ್ಯಾಂಕ್ಫುಲ್ನೆಸ್. ಎಲ್ಲದಕ್ಕೂ ಗ್ರ್ಯಾಟಿಟ್ಯೂಡ್ ಜರ್ನಲಿಂಗ್ ಅಂತ ಮಾಡ್ತಾ ಇದ್ದಾರೆ ಇತ್ತೀಚೆಗೆ. ವೆಸ್ಟರ್ನರ್ಸೇ ಅದನ್ನು ಮಾಡ್ತಾರೆ, ಡೈರಿ ಬರೆಯೋವಂಥದ್ದು, ಅದನ್ನೆಲ್ಲ ಬರೆದು ಅದು ಥ್ಯಾಂಕ್ ಮಾಡೋ ಅಂಥದ್ದು. ಗ್ರ್ಯಾಟಿಟ್ಯೂಡ್ ಇಟ್ಕೊಳ್ಳಿ. ಪ್ರತಿಯೊಬ್ಬರ ಮೇಲೂ ಭಗವಂತ ಆರೋಗ್ಯ ಕೊಟ್ಟಿದ್ದಾನೆ, ಭಗವಂತನಿಗೆ ಧನ್ಯವಾದ. ನನ್ನ ತಂದೆ ತಾಯಿಗಳು, ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ಗುರುಗಳಿಗೆ, ನನ್ನ ಜೊತೆ ಇರುವ ಅಂದರೆ ಆ ಗ್ರ್ಯಾಟಿಟ್ಯೂಡು, ಥ್ಯಾಂಕಿಂಗ್ ಮಾಡೋ ಅಂಥದ್ದು. ಆಮೇಲೆ ಡೊನೇಷನ್ ಅಂದರೆ ಒಂದು ಸ್ಮಾಲ್, ಅದು ವೆರಿ ಮಿನಿಮಲ್, ನಿಮ್ಮ ಕೈಲಾಗ ಅಂಥದ್ದು, ನಿಮಗೆ ತೊಂದರೆ ಆಗದಿದ್ದ ಹಾಗೆ ಏನೋ ಒಂದು ಸಹಾಯ ಅಂತ ಯಾರಿಗಾರು ಮಾಡೋಂಥ ಸಂದರ್ಭ ಇದ್ದರೆ ಮಾಡಿ ಅದು. ಅದರ ಜೊತೆಗೆ ಫರ್ಗಿವ್ನೆಸ್ಸಿಂದ ತುಂಬ ಕಾಯಿಲೆಗಳು ವಾಸಿಯಾಗಿಬಿಡುತ್ತೆ, ತುಂಬ ಆಗುತ್ತೆ. ಏಕೆಂದರೆ ಮೋಸ್ಟ್ ಆಫ್ ದ ಸೈಕೋಸೊಮ್ಯಾಟಿಕ್ ಡಿಸಾರ್ಡರು ಈ ಜಲಸ್ಸು, ದ್ವೇಷ, ಇದರಿಂದನೇ ಹುಟ್ಕೊಂಡಿರೋ ಅಂಥದ್ದು. ಅದೆಲ್ಲ ಹೋಗಬೇಕು ಅಂತಂದರೆ ಜಸ್ಟ್ ಫರ್ಗಿವ್ ದಟ್ ಪರ್ಸನ್. ನಾನು ಏನಾದ್ರು ಮಾಡಿರಲಿ ಅವನ್ನ ಕ್ಷಮಿಸಿದ್ರೆ ನಿಮ್ಮ ಕಾರ್ಟಿಸಾಲ್ ಕಮ್ಮಿ ಇರುತ್ತೆ, ಎಂಡಾರ್ಫಿನ್ನು, ಆಕ್ಸಿಟಾಸಿನ್, ಸೆರಟನಿನ್, ಡೋಪಮೈನು ರಿಲೀಸ್ ಆಗುತ್ತೆ, ಒಳ್ಳೆ ಹಾರ್ಮೋನ್ಸ್ಗಳು. ಹಾಗಾಗಿ ಫರ್ಗಿವ್ನೆಸ್, ಗ್ರ್ಯಾಟಿಟ್ಯೂಡ್, ಥ್ಯಾಂಕಿಂಗ್, ಅಪ್ರಿಸಿಯೇಷನ್, ಒಂದು ಸಣ್ಣ ಅಪ್ರಿಸಿಯೇಷನ್ನು ಮಾಡಿ ಒಳ್ಳೆ ಕೆಲಸ ಮಾಡಿದಾಗ ಲೈಫ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತೆ. ನಾವು ಖುಷಿಯಾಗಿರೋಣ, ನೀವು ಖುಷಿಯಾಗಿರಿ, ಸರ್ವೇ ಜನ ಸುಖಿನೋ ಭವಂತು ಅಂತಾರಲ್ಲ, ಆ ಥರ ಎಲ್ಲರೂ ಸಂತೋಷವಾಗಿರಬಹುದು. ತುಂಬ ಧನ್ಯವಾದಗಳು ಮೇಡಮ್. ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಇಷ್ಟೊಂದು ವಿಷಯಗಳನ್ನು ನಿಮ್ಮಿಂದ ನಾವು ಎಲ್ಲರೂ ಕಲ್ತಿದ್ದೀವಿ. ಶರೀರ ಒಂದೇ ಅಲ್ಲ, ಮನಸ್ಸು ಚೆನ್ನಾಗಿರಬೇಕು, ನಮ್ಮ ಫುಡ್ಸ್ ಲೈಫ್ ಸ್ಟೈಲು ಸರಿ, ಫುಡ್ ಸಿಸ್ಟಮ್ ಸರಿ, ನಮ್ಮ
ಆರೋಗ್ಯಕ್ಕೆ ಏನೇನು ಆಗುತ್ತೆ ಅಂದರೆ ಬಾಡಿ ಒಳಗೆ ಒಂದೊಂದು ಜೀನ್ಸು DNA ಅದರದ್ದು ಒಂದು ಕೆಮಿಕಲ್ ಸಿಸ್ಟಮ್ಸು ಈ ಒಂದು ವೆಜಿಟೇರಿಯನ್ ಫುಡ್ಡಿಂದ ಏನೇನು ಉಪಯೋಗ ಅಂತ ತುಂಬ ಡೀಟೇಲ್ಡ್ ಆಗಿ ಇವತ್ತು ಈ ಎಪಿಸೋಡಲ್ಲಿ ನೀವು ಕೊಟ್ಟಿದ್ದೀರಿ. ಇವತ್ತು ಪ್ರತಿಯೊಬ್ಬರಿಂದ ಏನೋ ಒಂದು ವಿಷಯ ಪ್ರತಿ ದಿವಸ ಕಲಿಬೇಕು ಅಂತ ಒಂದು ಉದ್ದೇಶದಿಂದ ನಾವು ಈ ಎಪಿಸೋಡನ್ನು ಮಾಡ್ತಾಯಿದ್ದೀವಿ. ತುಂಬ ಸಮಯವನ್ನು ತಗೊಂಡು ಇವತ್ತು ಶಾರ್ಟ್ ಟೈಮಲ್ಲೇ ನೀವು ಬಂದು ನಮ್ಮೆಲ್ಲರಿಗೂ ಇಷ್ಟೊಂದು ಜ್ಞಾನವನ್ನು ಹಂಚಿದ್ರಿ. ತುಂಬ ಪೇಷನ್ಸಿಂದ ಇಷ್ಟೊಂದು ಕ್ವಶನ್ಸ್ಗೂ ಆನ್ಸರ್ ಕೊಟ್ಟಿದ್ರಿ. ತುಂಬ ಎಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಥ್ಯಾಂಕ್ ಯು ಸರ್. ನನಗೂ ಇಂಥ ಒಂದು ಅವಕಾಶ ತಾವು ಕಲ್ಪಿಸ್ಕೊಟ್ಟಿದ್ದೀರಾ. ನನಗೆ ಗೊತ್ತಿಲ್ಲ ನನ್ನ ಯಾವ ಜನ್ಮದ ಪುಣ್ಯನೋ. ತುಂಬ ಒಳ್ಳೊಳ್ಳೆ ಜನ ನಮಗೆ ಹಾಗೆ ಒಂದು ಆಲ್ಮೈಟಿ ಆ ದೇವರು ಏನು ಮಾಡ್ತಾರೆ ಅಂತಂದರೆ ನಮಗೆ ಗೊತ್ತಿಲ್ಲ. ನಮ್ಮನ್ನು ಹಾಗೆ ಆ ಥರದ ಜೊತೆಯವ್ರನ್ನೇ ಕನೆಕ್ಟ್ ಮಾಡ್ತಾರೆ. ಅವಕಾಶಗಳನ್ನು ಭಗವಂತ ಕೊಟ್ಟಿರೋದ್ರಿಂದ ಭಗವಂತನಿಗೂ ಧನ್ಯವಾದ. ಇಂಥ ಅವಕಾಶ ಮಾಡಿಕೊಟ್ಟ ತಮಗೂ ಧನ್ಯವಾದ. ಇದನ್ನು ಎಲ್ಲ ಇಷ್ಟು ಚೆನ್ನಾಗಿ ಇದನ್ನೆಲ್ಲ ಸೆಟ್ ಮಾಡಿಲ್ಲ ನಿಮ್ಮ ಸಹೋದ್ಯೋಗಿಗಳಿಗೆ, ಇದನ್ನು ಶೂಟ್ ಮಾಡಿದವ್ರಿಗೆ, ಪಾಡ್ಕಾಸ್ಟ್ ಮಾಡಿದವ್ರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ತೆ.